ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 491ನೇ ಕಂತಿಗೆ ನಿಮಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸತತವಾಗಿ 16ನೇ ಬಜೆಟನ್ನು ಮಂಡಿಸಿದ್ದಾರೆ. ಸತತವಾಗಿ ಅಂತಂದರೆ ಅವರು ರಾಜಕಾರಣಕ್ಕೆ ಎಂಟರಾಗಿ ಉಪಮುಖ್ಯಮಂತ್ರಿ ಆದಾಗಲಿಂದ ಹಿಡಿದು ಇವತ್ತಿನವರೆಗೂ ಹಿಡಿದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೀರ್ಘಕಾಲ ಬಜೆಟನ್ನು ಮಂಡಿಸಿರುವಂಥ ಕೆಲವೇ ಹಣಕಾಸು ಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗ್ತಾರೆ. ಬಹುಶಃ ಅವರೊಬ್ಬರೇ ಆಗಿರ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರ 16ನೇ ಬಜೆಟಿನ ಬಗ್ಗೆ ಎರಡು ರೀತಿಯಾದಂಥ ಅಭಿಪ್ರಾಯಗಳು ಬರ್ತಿದೆ. ಇದೊಂದು ದೊಡ್ಡ ಸಾಧನೆ, ಕರ್ನಾಟಕಕ್ಕೆ ಬಂದಿರುವಂಥ ಭಾಗ್ಯ, ಇವು ಒಂದು ಕಡೆ. ಮತ್ತೊಂದು ಕಡೆ ಉದ್ದಕ್ಕೂ ಕೂಡ ಕರ್ನಾಟಕಕ್ಕೆ ಅನಾಹುತವನ್ನೇ ಮಾಡ್ತಾ ಬಂದಿದ್ದಾರೆ ಎನ್ನುವಂಥ ಎರಡು ವಿಮರ್ಶೆಗಳು ಬರ್ತಾನೆ ಇದ್ದಾವೆ. ಅದೇನೇ ಇದ್ರೂ ಕೂಡ ಇದರಲ್ಲಿ ಎರಡು ಇರ್ತದೆ. ಯಾವುದೇ ಬಜೆಟನ್ನು ಮಂಡಿಸಿದಾಗ ಆಡಳಿತ ಪಕ್ಷಗಳು ಬಜೆಟನ್ನು ಮಂಡಿಸೋದಕ್ಕೆ ಮುಂಚೆನೇ ಬೇಕಾದರೆ ಇದು ಅತ್ಯುತ್ತಮವಾದಂಥ ಬಜೆಟ್ ಅಂತ ಅಂದ್ಬಿಟ್ಟು ಹಾಡಿ ಹೊಗಳ್ತಾ ಇರ್ತಾರೆ. ವಿರೋಧ ಪಕ್ಷಗಳು ಬಜೆಟನ್ನು ಓದಿರೋನೇ ಇದು ಅತ್ಯಂತ ಹಾನಿಕಾರಕ ಬಜೆಟ್ ಅಂತ ಹೇಳ್ತಿರ್ತಾರೆ. ಎರಡಕ್ಕೂ ಕೂಡ ರಾಜಕೀಯ ದುರುದ್ದೇಶಗಳೇ ಇರ್ತವೆ. ಬಟ್ ಅದರ ಆಚೆಗೆ ಸಾಮಾನ್ಯ ಜನರಾಗಿ ನಾವು ಕರ್ನಾಟಕದ ಪ್ರಜೆಗಳಾಗಿ, ಕರ್ನಾಟಕಕ್ಕೆ ತೆರಿಗೆ ಕೊಡುವ ತೆರಿಗೆದಾರರಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪಕ್ಷಗಳ ಹಿತಾಸಕ್ತಿಗಳ ಆಚೆಗೆ ಬಜೆಟಲ್ಲಿ ಮಂಡಿಸ್ತಿರುವಂತಹ ಒಂದು ಆರ್ಥಿಕ ವಿಧಾನ ಏನಿದೆ ಅದು ನಿಜಕ್ಕೂ ಕೂಡ 90% 95% ಜನಸಾಮಾನ್ಯರಾದಂಥ ನಾವು, ರೈತರು, ಕಾರ್ಮಿಕರು, ಕೂಲಿಗಳು, ಬೀದಿ ವ್ಯಾಪಾರಿಗಳು, ಆಟೋ ಡ್ರೈವರ್ಗಳು, ಮಹಿಳೆಯರು, ದಲಿತರು, ಆದಿವಾಸಿಗಳು ನಮ್ಮ ಪರವಾದಂಥ ಹಾಗೂ ನಮ್ಮ ಆರ್ಥಿಕತೆಯಲ್ಲಿ ನಮಗೆ ಆದಾಯವನ್ನು ಮತ್ತು ನಮ್ಮ ಸೌಕರ್ಯಗಳನ್ನು ಹೆಚ್ಚು ಮಾಡುವಂತಹ ಬಜೆಟ್ ಆಗಿರ್ತದೆ ಅನ್ನೋದು ನಮ್ಮ ಮಾನದಂಡ ಆಗಬೇಕು. ಹಾಗೂ ಒಟ್ಟಾರೆಯಾಗಿ ಇದು ಜನರ ಕೇಂದ್ರಿತವಾದ, ಜನರನ್ನು ಪ್ರಗತಿಯ ಚಾಲಕ ಶಕ್ತಿಯಾಗಿ ಇರಿಸಿಕೊಂಡು ಮಾಡಿರುವಂತಹ ಬಜೆಟ್ ಅನ್ನೋದನ್ನು ಪ್ರಧಾನವಾಗಿ ನಾವು ಗಮನಿಸಬೇಕಾಗತ್ತೆ. ಸಾಮಾನ್ಯವಾಗಿ ಬಜೆಟಿನ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಯಾವುದ್ರ ಬೆಲೆ ಜಾಸ್ತಿ ಆಯಿತು, ಯಾವುದ್ರ ಬೆಲೆ ಕಡಿಮೆ ಆಯಿತು ಅಂತ ಹೆಚ್ಚು ಕಡಿಮೆ ಅಷ್ಟಕ್ಕೆ ನಿಂತೋಗುತ್ತೆ ಸಾಮಾನ್ಯ ಜನರ ಹಿತಾಸಕ್ತಿ. ಉಳಿದಂತೆ ದೊಡ್ಡ ದೊಡ್ಡ ಆರ್ಥಿಕ ವಿಮರ್ಶಕರು ಅನ್ನುವಂಥವರು ಕೂಡ ಹೊಸತನ್ನು ಏನು ಹೇಳದ ಬಜೆಟ್, ಅತ್ಯುತ್ತಮವಾದಂಥ ಬಜೆಟ್, ಕೃಷಿಗೆ ಇಷ್ಟೊಂದು ಜಾಸ್ತಿ ಒತ್ತು ಕೊಟ್ಟಂಥ ಬಜೆಟ್ ಅಂತೇಳಿ ಬಜೆಟ್ನ ಪಾಕ್ಷಿಕ ಪಾರ್ಶ್ವಕೋನಗಳಲ್ಲಿ ಮಾತ್ರ ಅದನ್ನು ವಿಶ್ಲೇಷಣೆ ಮಾಡುವ ಒಂದು ರಿವಾಜು ಭಾರತದಾದ್ಯಂತ ಹಾಗೂ ಕರ್ನಾಟಕದಲ್ಲೂ ಕೂಡ ಕಂಡು ಬರ್ತದೆ. ವಿಷಯ ಏನಪ್ಪ ಅಂತಂದರೆ, ಬಜೆಟನ್ನು ಜನಸಾಮಾನ್ಯರ ಹಿತಾಸಕ್ತಿಯಿಂದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವಂತಹ ವಿಧಾನ ಅದು ಅಲ್ಲವೇ ಅಲ್ಲ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬಜೆಟ್ ಅನ್ನುವಂಥದ್ದು ತನ್ನಂತೆ ತಾನೇ ಒಂದು ದೊಡ್ಡ ಆರ್ಥಿಕ ನೀತಿ ಅಲ್ಲ, ಹೊಸ ಆರ್ಥಿಕ ನೀತಿ ಅಲ್ಲ. ಬಜೆಟಲ್ಲಿ ಇದ್ದಕ್ಕಿದ್ದಂತೆ ಇಡೀ ವರ್ಷ ಇಲ್ಲದಿರುವಂಥ ಯಾವುದೋ ಒಂದು ಜನಪರವಾದಂಥ ಆರ್ಥಿಕ ಹಿತಾಸಕ್ತಿಯನ್ನು ನಾವು ಗಮನಿಸಕ್ಕೆ ಹೋದರೆ ನಾವು ಮುಟ್ಟಾಳರಾಗ್ತೀವಿ. ಯಾಕಂದರೆ ಈಗಾಗಲೇ ರಾಜ್ಯದ ಅಥವಾ ದೇಶದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನಿರ್ದಿಷ್ಟವಾದಂಥ ಆರ್ಥಿಕ ಸಿದ್ಧಾಂತವನ್ನು ಹೊಂದಿರುವಂತಹ ಒಂದು ಪಕ್ಷ ಆ ಸಾಲಿನಲ್ಲಿ 2025-2026 ಸಾಲಿನಲ್ಲಿ ಎಷ್ಟು ತೆರಿಗೆ ಆದಾಯ ತನ್ನ ಸರ್ಕಾರಕ್ಕೆ ಬರುತ್ತೆ ಅದನ್ನು ಈಗಾಗಲೇ ರೂಪುಗೊಂಡಿರುವಂತಹ ಆರ್ಥಿಕ ಚೌಕಟ್ಟು, ಆರ್ಥಿಕ ಸಿದ್ಧಾಂತದ ಭಾಗವಾಗಿ ಎಲ್ಲೆಲ್ಲಿ ಎಷ್ಟೆಷ್ಟನ್ನು ವಿನಿಯೋಗಿಸ್ತೀವಿ ಅಂತ ಹೇಳುವಂತಹ ಆಯವ್ಯಯ ಪಟ್ಟಿಯೇ ಹೊರತು ಅದರಲ್ಲಿ ನಾವು ವಿಶೇಷವಾದಂಥ ಜನಪರವಾದಂಥ ಆರ್ಥಿಕ ನೀತಿಯನ್ನು ಹುಡುಕಕ್ಕೆ ಹೋಗಬಾರ್ದು. ಹಾಗೆ ನೋಡೋದಾದರೆ ನಮ್ಮ ಸಂವಿಧಾನ ಎಲ್ಲ ಬಜೆಟ್ಟು ಹೇಗಿರಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳಿದೆ. ಅದರಲ್ಲೂ ವಿಶೇಷವಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂದರೆ ಆರ್ಟಿಕಲ್ 38ರಿಂದ ಆರ್ಟಿಕಲ್ 48 ತನಕ ಸಂಪತ್ತು ಒಂದು ಕಡೆ ಕೇಂದ್ರೀಕರಣವಾಗದಂತೆ, ಸಂಪತ್ತು ವಿಕೇಂದ್ರೀಕರಣವಾಗುವಂತೆ ಹಾಗೂ ಈ ದೇಶದ ಎಲ್ಲ ಜನರಿಗೂ ಕೂಡ ಘನತೆಯಿಂದ ಬದುಕಲು ಬೇಕಾದಷ್ಟು ಆದಾಯವನ್ನು, ಸ್ವಾಭಿಮಾನವನ್ನು ಕೊಡುವ ರೀತಿಯಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಎಲ್ಲ ಆರ್ಥಿಕ ನೀತಿಗಳು ಇರಬೇಕು ಅಂತ ಅಂದ್ಬಿಟ್ಟು ಬಹಳ ಸ್ಪಷ್ಟವಾದಂಥ ಮಾರ್ಗದರ್ಶನವನ್ನು ನಮ್ಮ ಸಂವಿಧಾನವೇ ಕೊಡುತ್ತೆ. ಎಲ್ಲ ಬಜೆಟ್ಗಳು ಕೂಡ ಬಜೆಟ್ಗಳನ್ನ ವಿಶ್ಲೇಷಣೆಯನ್ನು ಮಾಡಬೇಕಾಗಿರೋದೇ ಸಂವಿಧಾನದ ಈ ಒಂದು ಆಶಯಗಳ ಹಿನ್ನೆಲೆಯಲ್ಲಿ. ಇದನ್ನು ಬಿಟ್ಟಂತೆ ಬೇರೆ ಮಾನದಂಡಗಳು ಅದಕ್ಕೆ ಅಗತ್ಯ ಇಲ್ಲ. ಆದರೆ 1991 ನಂತರದಲ್ಲಿ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಹಾಗೂ ಅವತ್ತಿನ BJP ವಿರೋಧ ಪಕ್ಷ ಏನಿತ್ತು ಅದರ ಸಂಪೂರ್ಣ ಸಮ್ಮತಿಯೊಂದಿಗೆ ಈ ದೇಶದಲ್ಲಿ ಸಂವಿಧಾನದ ಈ ಆಶಯಗಳಿಗೆ ತದ್ವಿರುದ್ಧವಾದಂಥ ಒಂದು ಆರ್ಥಿಕ ನೀತಿ ಜಾರಿಗೆ ಬಂದಿದೆ. ಅದನ್ನೇ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅದನ್ನೇ ಜಾರಿ ಮಾಡ್ಕೊಂಡು ಬರ್ತಾ ಇದ್ದಾವೆ. ಹೀಗಾಗಿ ಹೊಸ ಆರ್ಥಿಕ ನೀತಿ ಅಂತ ಅಂದ್ಬಿಟ್ಟು ಈ ಬಜೆಟ್ಟಿನಲ್ಲಿ ಹುಡುಕೋದಲ್ಲ, ಈಗಾಗಲೇ ಈ ಬಜೆಟಲ್ಲಿ ಎಂತಹ ಆರ್ಥಿಕ ನೀತಿ ಇರುತ್ತೆ, ಯಾವುದನ್ನು ಗಟ್ಟಿಗೊಳಿಸ್ತಾರೆ, ಯಾವುದನ್ನು ದುರ್ಬಲಗೊಳಿಸ್ತಾರೆ ಅನ್ನೋದು ಈಗಾಗಲೇ 91ರಲ್ಲಿ ನಿಗದಿಯಾಗಿದೆ.
ಅದರ ಪ್ರಕಾರ ಈ ದೇಶದ ಮಾರುಕಟ್ಟೆ ಶಕ್ತಿಗಳು, ಶ್ರೀಮಂತರು, ದೊಡ್ಡ ದೊಡ್ಡ ಉದ್ಯಮಿಗಳು ಇವರುಗಳಿಗೆ ಸಾಕಷ್ಟು ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಅತ್ಯುತ್ತಮವಾಗಿ ಎಲ್ಲ ಬಗೆಯಾದಂತಹ ರಿಯಾಯಿತಿ ವಿನಾಯಿತಿಗಳನ್ನು, ಪ್ರೋತ್ಸಾಹಗಳನ್ನು ಕೊಟ್ಟು ಹೂಡಿಕೆ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ರೆ ಅವರು ಇಲ್ಲಿ ಕೈಗಾರಿಕೆಗಳನ್ನು ಹಾಕ್ತಾರೆ. ಅದರ ಮೂಲಕ ಈ ಕೈಗಾರಿಕೆ ಯಾವುದ್ರಲ್ಲಿ ಹಾಕ್ತಾರೆ, ಈ ಉದ್ದಿಮೆ ಯಾವುದ್ರಲ್ಲಿ ಬರುತ್ತೆ, ಕೇವಲ ತಯಾರಿಕಾ ಕ್ಷೇತ್ರದಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲ, ಇದು ಅಗ್ರಿಕಲ್ಚರು, ಮ್ಯಾನುಫ್ಯಾಕ್ಚರಿಂಗು ಮತ್ತು ಸರ್ವಿಸ್. ಪ್ರಧಾನವಾಗಿ ಎಕನಾಮಿಕ್ ಆರ್ಥಿಕ ಕ್ಷೇತ್ರಗಳಲ್ಲಿ 3 ವಿಧಗಳನ್ನು ಹೇಳ್ತಾರೆ. ಮೊದಲನೇದು 3 ಭಾಗಗಳಿರ್ತವೆ. ಅದರಲ್ಲಿ ಮೊದಲನೇದು ಕೃಷಿ, ಮೀನುಗಾರಿಕೆ, ತೋಟಗಾರಿಕೆ ಇತ್ಯಾದಿಗಳನ್ನು ಒಳಗೊಂಡಂತ ಪ್ರೈಮರಿ ಸೆಕ್ಟರ್, ಪ್ರಾಥಮಿಕ ಕ್ಷೇತ್ರ ಅಂತ ಹೇಳ್ತಾರೆ. ಈ ಕೃಷಿ ಕ್ಷೇತ್ರದಲ್ಲಿ, ತೋಟಗಾರಿಕಾ ಕ್ಷೇತ್ರದಲ್ಲಿ ನಮ್ಮ ದೇಶದ 46% ಜನ ಅದನ್ನೇ, 50%ಕ್ಕೂ ಹೆಚ್ಚು ಜನ ಅದನ್ನೇ ಅವಲಂಬಿಸ್ಕೊಂಡಿರ್ತಾರೆ. ಆದರೆ ಇದರ ಕೊಡುಗೆ ನಾಡಿನ ಮತ್ತು ಇಡೀ ದೇಶದ ಒಟ್ಟಾರೆ GDPಗೆ 10-12ಕ್ಕಿಂತ ಜಾಸ್ತಿ ಯಾವತ್ತೂ ಆಗಿಲ್ಲ. ಜಾಸ್ತಿ ಜನ ಅದರಲ್ಲಿರ್ತಾರೆ, ಆದರೆ GDPಗೆ ಅದರ ಕೊಡುಗೆ ಇಲ್ಲ ಅಂತಂದರೆ ಅದರ ಅರ್ಥ ಏನಪ್ಪ ಅಂದರೆ ಕೃಷಿಯ ಬೆಳವಣಿಗೆ ಅಷ್ಟು ಕುಂಠಿತವಾಗಿದೆ ದೇಶದ ಒಟ್ಟಾರೆ ಆರ್ಥಿಕತೆಯಲ್ಲಿ ಅಂತ ಅರ್ಥ. ಎರಡನೇದು ಅತಿ ಮುಖ್ಯವಾದಂಥ ಕ್ಷೇತ್ರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಈ ದೇಶದಲ್ಲಿ ಅಥವಾ ಜಗತ್ತಿನ ಇತಿಹಾಸದಲ್ಲಿ ನೋಡಿದ್ರೆ ಯಾರು ಉತ್ಪಾದಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅವರು ಇಡೀ ಜಗತ್ತನ್ನೇ ಆಳುತ್ತಾರೆ. ಈ ಹಿಂದೆ ಬ್ರಿಟನ್ ಆ ರೀತಿ ಉತ್ಪಾದಕ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ಕಾಟನ್, ಟೆಕ್ಸ್ಟೈಲ್ಸು, ಮ್ಯಾನುಫ್ಯಾಕ್ಚರಿಂಗು ಇವುಗಳಲ್ಲಿ ಆಧಿಪತ್ಯ ಸಾಧಿಸಿದ್ರು, ಜಗತ್ತನ್ನು ಆಳಿದ್ರು ಅವರು. ಆಮೇಲೆ ಅಮೆರಿಕ ಆಸ್ಥಾನಕ್ಕೆ ಬಂತು, ಇವತ್ತು ಚೀನಾ ಆಸ್ಥಾನವನ್ನು ಆಕ್ರಮಿಸ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನುವಂಥದ್ದು ಒಂದು ದೇಶದ ಒಟ್ಟಾರೆ ಉತ್ಪಾದಕ ಸಾಮರ್ಥ್ಯವನ್ನು ಜಾಸ್ತಿ ಮಾಡುತ್ತೆ. ಅತ್ಯಧಿಕವಾಗಿ ಕೆಲಸಗಳನ್ನು ಕೊಡುವುದು, ಉದ್ಯೋಗಗಳನ್ನು ಕೊಡುವುದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಆದರೆ ನಮ್ಮ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಕೇವಲ 20% ಇರ್ತದೆ. ದೇಶದ ಮಟ್ಟದಲ್ಲಿ ನೋಡಿದ್ರೆ ಮೊದಲು 15% ಇದ್ದಿದ್ದು ಇವತ್ತು ಕೇವಲ 13%ಗೆ ಬಂದಿದೆ. ಉಳಿದಂತೆ ಸೇವಾ ಕ್ಷೇತ್ರ, ಅದರಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ನು, ಆಡಳಿತ ಸೇವೆ, ಸೈನ್ಯ, ಟ್ರಾನ್ಸ್ಪೋರ್ಟು, ಎಲೆಕ್ಟ್ರಾನಿಕ್ಸು, IT ಇತ್ಯಾದಿಗಳೇನಿದ್ದಾವೆ, ಇಂಥ ವಿಷಯಗಳಿಗೆ, ಟೂರಿಸಮ್ಮು, ಇವುಗಳಿಗೆ ಸಂಬಂಧಪಟ್ಟಂಥ ಸೇವಾ ಕ್ಷೇತ್ರ ಏನಿಲ್ಲ ಅಂದರೂ 66% ಆಫ್ ಎಕಾನಮಿ ಆಗಿರುತ್ತೆ. ಯಾವ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ಗಿಂತ 2-3 ಪಟ್ಟು ಸರ್ವಿಸ್ ಸೆಕ್ಟರ್ ಇರ್ತದೆ ಅದೊಂದು ಪರಾವಲಂಬಿ ಆರ್ಥಿಕತೆ ಆಗಿರುತ್ತೆ. ಅದು ಆ ದೇಶದಲ್ಲಿ ನಿಜಕ್ಕೂ ಕೂಡ ಆ ದೇಶವನ್ನು ಒಳಗಿಂದ ಗಟ್ಟಿ ಮಾಡ್ತಿರೋದಿಲ್ಲ. ಇದು ಬೇಸಿಕ್ಸು. ಆದರೆ 91ರ ನಂತರ ನಾವೇನು ಅನುಸರಿಸಿದ್ವಿ ನೀತಿಗಳು, ಆ ನೀತಿಗಳು ಕೃಷಿನಲ್ಲಿ, ಕೈಗಾರಿಕೆಯಲ್ಲಿ, ಸೇವಾ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಜನಪರವಾಗಿ ಆ ಕ್ಷೇತ್ರಗಳನ್ನು ರೂಪಿಸುವುದರ ಬದಲಾಗಿ ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಕಾರ್ಪೊರೇಟ್ ಬಂಡವಾಳಶಾಹಿಗಳು ಮತ್ತು ಅದರ ಜೊತೆಗೆ ಈ ದೇಶದ ಕಾರ್ಪೊರೇಟ್ ಬಂಡವಾಳಶಾಹಿಗಳು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೂ ಕೂಡ ಅವಕಾಶ ಮಾಡಿಕೊಡೋ ರೀತಿ ಮಾಡಿದ್ರು. ಅದಕ್ಕೋಸ್ಕರನೇ ಇವತ್ತು ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನಾಗ್ಬಿಟ್ಟಿದೆ ಅಂತಂದರೆ 91ರ ನಂತರದಲ್ಲಿ ಯಾವ ರಾಜ್ಯಕ್ಕೆ ವಿದೇಶಿ ಬಂಡವಾಳ ಜಾಸ್ತಿ ಬರುತ್ತೋ ಆ ರಾಜ್ಯ ಅತ್ಯಂತ ಪ್ರಗತಿಯನ್ನು ಹೊಂದಿರುವ ರಾಜ್ಯ ಅನ್ನುವ ರೀತಿಯಲ್ಲಿ ಅದು ಒಂದು ರೀತಿ ಇವತ್ತು ದಂತಕಥೆಯಾಗಿ ಉದ್ದಿಮೆಗಳು ಹಬ್ಬಿಸ್ತಿದ್ದಾರೆ, ಸಾಮಾನ್ಯ ಜನರನ್ನ ನಂಬಿಸ್ತಿದ್ದಾರೆ. ಇದು ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾದದ್ದು. ಹೀಗಾಗಿ ಇವತ್ತಿನ ಸಿದ್ದರಾಮಯ್ಯನವ್ರನ್ನ ಬಜೆಟನ್ನು ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಅನುಸರಿಸಬೇಕಾಗಿರುವ ಮಾನದಂಡ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿದ ಆಶಯಗಳಿಗೆ ಪೂರಕವಾಗಿದೆಯಾ ಅನ್ನೋದು ಒಂದು. ಎರಡನೇದು, ಇದು ಕೂಡ 91ರ ನಂತರದ ಏನು ಸಂವಿಧಾನ ವಿರೋಧಿ ಮತ್ತು ಕಾರ್ಪೊರೇಟ್ ಆರ್ಥಿಕತೆಯನ್ನೇ ಚಾಲಕ ಶಕ್ತಿಯಾಗಿಟ್ಕೊಂಡು ಉಳಿದ ಎಲ್ಲ ಆರ್ಥಿಕತೆಗಳನ್ನು ಕೂಡ ಅದಕ್ಕೆ ಅಧೀನಗೊಳಿಸುವ ರೀತಿಯಲ್ಲಿ, ಅದರಿಂದ ಫಲಾನುಭವಿಗಳಾಗುವ ರೀತಿಯಲ್ಲಿ ಅವರು ಕೈಗಾರಿಕೆಗಳಾಗ್ತಾರೆ, ಆದ್ರಿಂದ ಅವ್ರಿಗೆ ರಿಯಾಯಿತಿ ಕೊಡ್ತೀವಿ, ಅವ್ರು ಫ್ಯಾಕ್ಟ್ರಿ ಹಾಕಿದ್ರೆ ನನಗೆ ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಿದಾಗ ನನ್ನ ಆದಾಯ ಜಾಸ್ತಿ ಆಗುತ್ತೆ ಅನ್ನುವಂಥ ಕಾರ್ಪೊರೇಟ್ ಅವಲಂಬಿಗಳಾಗಿ ಈ ದೇಶದ ಎಲ್ಲ ಆರ್ಥಿಕತೆಯನ್ನು, ಕೃಷಿ ಆರ್ಥಿಕತೆ, ಕೂಲಿಕಾರರ ಆರ್ಥಿಕತೆ, ನಗರ ಆರ್ಥಿಕತೆ, MSMEಗಳು, ಸಣ್ಣ ಕಿರು ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳ ಆರ್ಥಿಕತೆ ಎಲ್ಲವನ್ನೂ ಕೂಡ ಅದರ ಮೇಲೆ ಅವಲಂಬಿಸುವಂತೆ ಮಾಡುವಂತಹ ನೀತಿಯನ್ನು ಅನುಸರಿಸ್ತಿದೆಯಾ? ಇದು ಪ್ರಧಾನವಾಗಿ ಈ ದೇಶದ ಕೇಂದ್ರದ ಬಜೆಟನ್ನು ಅನುಸರಿಸಬೇಕಾದ್ರೂ ಇದೇ ಮಾನದಂಡ ಅನುಸರಿಸಬೇಕು, ಕರ್ನಾಟಕ ರಾಜ್ಯದ ಬಜೆಟನ್ನು ಅನುಸರಿಸಬೇಕಾದ್ರೂ ಕೂಡ ಇದೇ ಮಾನದಂಡ ಅನುಸರಿಸಬೇಕು. ಅಲ್ಲಿ BJP ಪಕ್ಷ ಇದೆ ಅನ್ಬೇಕಾದ್ರೆ ಒಂದು ಮಾನದಂಡ, ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋದಕ್ಕೆ ಬೇರೆ ಮಾನದಂಡ ಅನಿಸಿದ್ರೆ ನಮಗೆ ನಾವು ವಂಚನೆ ಮಾಡ್ಕೊಳ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಆ ವಿಶ್ಲೇಷಣೆಯ ಮಾನದಂಡದಲ್ಲಿ ಇವತ್ತಿನ ಈ ಬಜೆಟನ್ನು ವಿಶ್ಲೇಷಣೆ ಮಾಡುವುದಕ್ಕೆ ಮುಂಚೆ 2 ವಿಷಯಗಳನ್ನು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸ್ಪಷ್ಟಗೊಳಿಸಬೇಕು. ಮೊದಲನೇದು, ಈ ಬಜೆಟನ್ನು ಮಂಡಿಸುವ ಮುಂಚೆಯೇ BJP ಉದ್ದಕ್ಕೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಜವಾಬ್ದಾರಿ ವಿರೋಧ ಪಕ್ಷದ ಸ್ಥಾನದಲ್ಲಿ ವರ್ತಿಸುವುದಕ್ಕಿಂತ ಜಾಸ್ತಿ ಉದ್ದಕ್ಕೂ ಕೂಡ
ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದ್ರು ಕೂಡ, ಕೇಂದ್ರದಿಂದ ನಿಚ್ಚಳವಾದಂಥ ಅನ್ಯಾಯ ಆಗ್ತಿದ್ರು ಕೂಡ ಕರ್ನಾಟಕಕ್ಕೆ ಯಾವುದೇ ಬಗೆಯಲ್ಲಿ ಕರ್ನಾಟಕದ ಜನರ ಜೊತೆಗೆ ನಿಲ್ಲದೆ ಕರ್ನಾಟಕದ ಜನರ ಶೋಷಣೆಗೆ ಅವಕಾಶ ಮಾಡಿಕೊಳ್ತಾ ಬಂತು. ಹೀಗಾಗಿ ಇವತ್ತು ಬಿಜೆಪಿಗೆ ಕರ್ನಾಟಕ ದ್ರೋಹಿಗಳ ಪರಿಸ್ಥಿತಿನಲ್ಲಿ ಅವರಿದ್ದಾರೆ ಹೊರತು ಕರ್ನಾಟಕದ ಒಟ್ಟಾರೆ ಅಭಿವೃದ್ಧಿಯ ಭಾಗವಾಗಿ ಮಾತನಾಡುವ ಯಾವ ನೈತಿಕತೆಯೂ ಅವ್ರಿಗಿಲ್ಲ. ಇದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಭಾಗವಾಗಿ ಅದರಲ್ಲೂ GST ಬಂದ ಮೇಲೆ, ಈ GSTಗೆ ಕಾಂಗ್ರೆಸ್ಸು ಕೂಡ ಸಹಿ ಹಾಕಿತ್ತು. ಇವೆಲ್ಲವೂ ಕೂಡ ಒಂದು ಭಾಗ. GSTಯನ್ನು 2017ರಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ನ 2017ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಾದ್ಮೇಲೆ ಎಲ್ಲ ರಾಜ್ಯಗಳ ಒಪ್ಪಿಗೆ, ಎಲ್ಲ ಪಕ್ಷಗಳ ಒಪ್ಪಿಗೆಯೊಂದಿಗೆ ರಾಜ್ಯ ಸರ್ಕಾರಗಳಿಗೆ ಸ್ವತಂತ್ರವಾಗಿ ತೆರಿಗೆ ಹಾಕುವಂತಹ ಅವಕಾಶಗಳು ಬಹಳ ಕಡಿಮೆ ಆಗಿದೆ. ಈ ಹಿಂದೆ ಕಮರ್ಷಿಯಲ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು ಇತ್ಯಾದಿ ಹಲವಾರು ಟ್ಯಾಕ್ಸ್ಗಳಿದ್ವು. ಅವೆಲ್ಲವನ್ನು ಕೂಡ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಇವತ್ತು ಮರ್ಜ್ ಮಾಡಲಾಗಿದೆ. ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಲ್ಲಿ ಮರ್ಜ್ ಆದ ಕಾರಣಕ್ಕಾಗಿ ಯಾವುದಾದರೂ ರಾಜ್ಯಕ್ಕೆ ತೆರಿಗೆ, ಅವರು ಏನು ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇರಲಿಲ್ಲ ಅಂದರೆ ಏನು ತೆರಿಗೆ ಪಡಿತಿದ್ರು, ಅಷ್ಟು ತೆರಿಗೆ ಪಡಿಲಿಲ್ಲ ಅಂತಂದರೆ ಆ ಅಂತರ ವ್ಯತ್ಯಾಸ ಏನು ಉಂಟಾಗ್ತಿತ್ತು, ಆ ವ್ಯತ್ಯಾಸವನ್ನು 2018ರ ನಂತರ ಮುಂದಿನ 5 ವರ್ಷಗಳ ಕಾಲ ಕೇಂದ್ರ ಸರ್ಕಾರವೇ ಭರಿಸಿಕೊಡಲಿದೆ ಎನ್ನುವ ಒಂದು ಭರವಸೆಯ ಮೇರೆಗೆ ಎಲ್ಲ ರಾಜ್ಯಗಳು ಕೂಡ ಇದನ್ನು ಒಪ್ಪಿಕೊಂಡು, ಸಾಮಾನ್ಯವಾಗಿ ಒಂದು ರಾಜ್ಯದ, ಒಂದು ದೇಶದ ತೆರಿಗೆ ಆದಾಯ ಪ್ರತಿ ವರ್ಷ 10% 14% ಜಾಸ್ತಿ ಆಗುತ್ತೆ. ಒಟ್ಟಾರೆ ತೆರಿಗೆಯನ್ನು ಲೆಕ್ಕಾಚಾರ ಮಾಡಿದಾಗ ಆ ಒಂದು ಅಂಶಕ್ಕೆ ಬಂದಿದ್ದಾರೆ. ಹೀಗಾಗಿ ರೆವಿನ್ಯೂ ನ್ಯೂಟ್ರಲ್ ರೇಟ್, ಈ ತೆರಿಗೆ ಆದಾಯ ಎಷ್ಟು ಬರಬೇಕೋ ಅಷ್ಟು ಬರುವ ರೀತಿ GSTಯನ್ನು ರೂಪಿಸಲಾಗುತ್ತೆ ಅಂತ ಭರವಸೆಯನ್ನು ಕೊಟ್ಟರು. ಬಟ್ ಅದಾದ ನಂತರ ಅದು ಜಾರಿಗೆ ಬಂದ ರೀತಿ, ಅದಾದ ಮೇಲೆ ಮೋದಿ ಸರ್ಕಾರ 2019ರ ನಂತರ ನಿರಂತರವಾಗಿ ರಾಜ್ಯಗಳಿಗೆ ಮಾಡ್ತಿರುವಂಥ ಅನ್ಯಾಯ ಮತ್ತು ತಾರತಮ್ಯ. ಯಾಕಂತಂದರೆ ಇವತ್ತು GST ಹಾಕಬೇಕಾದ್ರೆ ಆ GSTನಲ್ಲಿ ಕೇಂದ್ರದ ಪಾಲು ಇರುತ್ತೆ, ರಾಜ್ಯದ ಪಾಲು ಇರುತ್ತೆ. ಅದೇ ರೀತಿ ನಮ್ಮ ದೇಶದಲ್ಲಿ ಮಾತ್ರ, ಅಮೆರಿಕದಲ್ಲಿ ಹಂಗಿಲ್ಲ. ನೋಡೋದಾದರೆ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು ಹಾಕುವಂತಹ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳಿಂದ ಪಡೆಯುವ GSTಯ ಪಾಲಿನಲ್ಲಿ ಒಂದು ಪಾಲು ಮಾತ್ರ ಅಲ್ದಿರ ನೇರವಾಗಿ ಇನ್ಕಮ್ ಟ್ಯಾಕ್ಸು ಮತ್ತು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ನ ಪಾಲು ಇರುತ್ತದೆ. ಅದರಲ್ಲಿ ರಾಜ್ಯಗಳಿಗೂ ಕೂಡ ಪಾಲಿರುತ್ತದೆ. ಅದನ್ನು ಡಿವಿಸಬಲ್ ಪೂಲ್ ಅಂತಾರೆ. ಅಂದರೆ ಕೇಂದ್ರ ಸರ್ಕಾರ ನೇರವಾಗಿ ಏನು ತೆರಿಗೆ ಪಡ್ಕೊಳ್ತಾರೆ, ಆ ತೆರಿಗೆನಲ್ಲಿ ರಾಜ್ಯಗಳಿಗೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಭಾಗ ಇರ್ತದೆ. ಆ ಭಾಗವನ್ನು ಡಿವಿಸಬಲ್ ಪೂಲ್. ಈ ಡಿವಿಸಿಬಲ್ ಪೂಲಲ್ಲಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಬರಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಫೈನಾನ್ಸ್ ಕಮಿಷನ್ನ ನೇಮಕ ಮಾಡಿರ್ತಾರೆ. ಫೈನಾನ್ಸ್ ಕಮಿಷನ್ನು ಒಂದು ದೇಶದ ಜನಸಂಖ್ಯೆ ಎಷ್ಟು, ಅಭಿವೃದ್ಧಿಯ ಅಂತರ ಎಷ್ಟು, ಬೇರೆ ಬೇರೆ ಮಾನದಂಡಗಳಲ್ಲಿ ಏನು ಪ್ರಗತಿ ಸಾಧಿಸ್ತೀವಿ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡು ಅದು ಯಾವ್ಯಾವ ರಾಜ್ಯಕ್ಕೆ ಡಿವಿಸಿಬಲ್ ಪೂಲಲ್ಲಿ ಎಷ್ಟೆಷ್ಟು ಪಾಲು ಅಂತ ಹೇಳ್ತಾರೆ. ಆದರೆ 15ನೇ ಹಣಕಾಸು ಆಯೋಗದಿಂದ ಆಗಿರುವ ಅತಿದೊಡ್ಡ ಅನ್ಯಾಯ ಏನಪ್ಪ ಅಂದರೆ, ಈ ರೀತಿ ರಾಜ್ಯಗಳ ಪಾಲಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಸಿಗಬೇಕಾಗಿದ್ದಂಥ ಪಾಲು ಮೊದಲು 4.71% ಇದ್ದಿದ್ದು ಇವತ್ತು 3.61% ಆಗಿದೆ. ಅಂದರೆ ಹೆಚ್ಚು ಕಡಿಮೆ 1.2% ಅಷ್ಟು ನಷ್ಟ ಉಂಟಾಗಿದೆ. ಇದರಿಂದ ಏನಿಲ್ಲ ಅಂದರೂ ಕೂಡ ವಾರ್ಷಿಕವಾಗಿ 12,000 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಇದಕ್ಕೆ ಕಾರಣವೇನು? ಈ ಕಾರಣವನ್ನು ಇದುವರೆಗೂ ಕೂಡ ಯಾವ ಹಣಕಾಸು ಆಯೋಗವೂ ಸ್ಪಷ್ಟಪಡಿಸಿಲ್ಲ. ಈ ಅನ್ಯಾಯ ಹಾಗೇನೆ ಮುಂದುವರಿತಾ ಇದೆ. ಅಷ್ಟು ಮಾತ್ರ ಅಲ್ಲದಿರ, ಎಲ್ಲಕ್ಕಿಂತ ಮುಖ್ಯವಾಗಿ 2000ರಲ್ಲಿ ವಾಜಪೇಯಿ ಸರ್ಕಾರ ಇದ್ದಾಗ ಆಗಿದ್ದ ವಿರೋಧ ಪಕ್ಷ ಕಾಂಗ್ರೆಸ್ನ ಒಪ್ಪಿಗೆಯೊಂದಿಗೆ ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು ಹಾಕುವ ಪರಮಾಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಂತ ಒಂದು ಸಂವಿಧಾನ ತಿದ್ದುಪಡಿ ಆಯಿತು. ಅಂದರೆ ಈಗ ಒಂದು ಟ್ಯಾಕ್ಸ್ ಇರುತ್ತೆ, ಆ ಟ್ಯಾಕ್ಸ್ ಮೇಲೆ ಸರ್ಚಾರ್ಜ್ ಹಾಕ್ತಾರೆ. ಆ ಸರ್ಚಾರ್ಜ್ನ ಪಾಲು ಮಾತ್ರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದರಲ್ಲಿ ನಮ್ಮ ಪಾಲಿರೋದಿಲ್ಲ. ಮೊದಲು ಕೇಂದ್ರ ಸರ್ಕಾರದ ಒಟ್ಟಾರೆ ತೆರಿಗೆನಲ್ಲಿ ಸರ್ಚಾರ್ಜ್ನ ಪಾಲು ಮತ್ತು ಇದು ಮೇಲ್ತೆರಿಗೆಯ ಪಾಲು ಕೇವಲ 7ರಿಂದ 8% ಇದ್ದದ್ದು ಇವತ್ತು 23% ಆಗಿದೆ. ಅಂದರೆ ಡಿವಿಸಬಲ್ ಪೂಲ್ನಲ್ಲಿ ಮೊದಲು ಎಷ್ಟು ರಾಜ್ಯಗಳ ಜೊತೆ ಹಂಚ್ಕೋಬೇಕಾಗಿರೋ ದುಡ್ಡು ಇರ್ತಿತ್ತೋ ನಿಧಿ, ಅದು 20% ಕಡಿಮೆ ಆಗಿಬಿಟ್ಟಿದೆ. ಈಗ ಅವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಪಾಲ್ಗೆ ಹೋಗ್ತಾ ಇದೆ, ಲೂಟಿ ಆಗ್ತಿದೆ ರಾಜ್ಯ ಸರ್ಕಾರಗಳು. ಈ ಅನ್ಯಾಯಗಳು ಇದಲ್ದಿರ ವಿಶೇಷವಾಗಿ BJP ಏತರ ಪಕ್ಷಗಳೇನಾದರೂ ಅಧಿಕಾರದಲ್ಲಿದ್ದರೆ ಅದನ್ನು ವಿಶೇಷವಾಗಿ ತಾರತಮ್ಯ ಮಾಡೋದು ಇನ್ನೊಂಥದ್ದು.
ಉದಾಹರಣೆಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇರ್ತದೆ, ಅದರಲ್ಲಿ ಕೇಂದ್ರದ ಕೊಡುವಂತಹ ಅನುದಾನ 60%, ರಾಜ್ಯ ಸರ್ಕಾರಗಳು 40% ಹಾಕುವಂತಹ ವ್ಯವಸ್ಥೆ ಇರುತ್ತೆ. ಕೇಂದ್ರ ಸರ್ಕಾರ ಹಾಕುವ ಷರತ್ತುಗಳಿಗೆ ಒಪ್ಪಲಿಲ್ಲ ಅಂತೇಳಿ ಹಲವಾರು ಸತಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ತನ್ನ ಅನುದಾನವನ್ನೇ ಕೊಡೋದಿಲ್ಲ, ಅಥವಾ ಅನುದಾನ ಕೊಟ್ಟರು ಕಡಿಮೆ ಕೊಡುತ್ತೆ. ಈಗಾಗಲೇ ಅದನ್ನ ರಾಜ್ಯ ಸರ್ಕಾರಗಳು ಮಾಡ್ತೀವಿ ಅಂತ ಘೋಷಿಸ್ತಿರೋದ್ರಿಂದ 60% ಕೇಂದ್ರ ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೂ ಕೂಡ ಏನಾದ್ರು 20% ಕೊಟ್ಟರು ಕೂಡ 40% 80% ಅಷ್ಟು ರಾಜ್ಯ ಸರ್ಕಾರವೇ ಹಾಕೊಂಡು ನಡೆಯುವಂತ ಸಂದರ್ಭ ಬಂದಿದೆ. ಈ ಎಲ್ಲ ತಾರತಮ್ಯಗಳಿಂದಾಗಿ ಒಟ್ಟಾರೆ ಕರ್ನಾಟಕದ ತೆರಿಗೆಯ ಪರಿಸ್ಥಿತಿ, ಒಟ್ಟಾರೆ ಸ್ವಂತ ಆದಾಯದ ಪರಿಸ್ಥಿತಿ ಬಿಕ್ಕಟ್ಟಿನಲ್ಲಿದೆ. ಇದು ವಾಸ್ತವ. ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜ್ ಬಗ್ಗೆ ಸಂವಿಧಾನ ತಿದ್ದುಪಡಿಗೆ ತಾನು ಕೂಡ ಕೈಗೂಡಿಸಿತ್ತು, GST ಬಗ್ಗೆ ತಾನು ಸಹಿ ಹಾಕಿತ್ತು. ಇವೆಲ್ಲ ಪ್ರಶ್ನೆಗಳನ್ನು ಕಾಂಗ್ರೆಸ್ನ ನಾವು ಕೇಳಲೇಬೇಕು. ಆದರೆ ಅಧಿಕಾರಾರೂಢದಲ್ಲಿರುವಂತಹ BJP ಪಕ್ಷ ನಿರಂತರವಾಗಿ ತನ್ನದು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾನೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಾ ಇದೆ. ಇದರ ಬಗ್ಗೆ ರಾಜ್ಯದ BJP ಸಂಪೂರ್ಣವಾಗಿ ಮೋದಿಯ ಜೊತೆ ಕೈಗೂಡಿಸಿ ರಾಜ್ಯ ದ್ರೋಹಿಗಳಾಗಿದ್ದಾರೆ. ಹೀಗಾಗಿ ಈ ಬಜೆಟ್ಟಿನ ಬಗ್ಗೆ ವಿಶೇಷವಾಗಿ ಅವ್ರಿಗೆ ವಿಶೇಷವಾದಂಥ ವಿಮರ್ಶೆಗಳನ್ನು ಮಾಡುವಂತಹ ದೊಡ್ಡ ನೈತಿಕ ಹಕ್ಕಿಲ್ಲ ಅನ್ನುವಂಥದ್ದು ನಾವು ಈ ಬಜೆಟ್ಟು ಜನಪರವಾಗಿದೆಯಾ ಜನದ್ರೋಹಿಯಾಗಿದೆಯಾ ಅನ್ನೋ ಚರ್ಚೆಗೆ ಹೋಗೋದಕ್ಕೆ ಮುಂಚೆ ಒಂದು ಅರ್ಥ ಮಾಡ್ಕೊಳ್ಬೇಕು. ಎರಡನೇದು, ಕರ್ನಾಟಕ BJPಗೆ ವಿಶೇಷವಾದಂಥ ಇನ್ನೊಂದು ಅಂಶ ಇದೆ. ಅದೇನಪ್ಪ ಅಂತಂದರೆ, ಕೋಮು ಕನ್ನಡಕದಿಂದಲೇ ಪ್ರತಿಯೊಂದನ್ನು ನೋಡುವಂತಹ BJP ಇವತ್ತು ಈ ಬಜೆಟ್ ಮಂಡನೆ ಆದ ತಕ್ಷಣ ಇದನ್ನು ಹಲಾಲ್ ಬಜೆಟ್ಟು, ಪಾಕಿಸ್ತಾನಿ ಬಜೆಟ್ಟು, ಮುಸ್ಲಿಂ ಲೀಗ್ ಬಜೆಟ್ಟು, ಅಲ್ಪಸಂಖ್ಯಾತರಿಗೆ ಸಂಪೂರ್ಣವಾಗಿ ಅವ್ರಿಗೇನೆ ದೇಶವನ್ನು ಮಾರ್ಬಿಟ್ಟಿರೋ ಬಜೆಟ್ಟು ಅಂತ ಬಾಯಿಗೆ ಬಂದಂತೆ ಇಡೀ ಈ ನೀವು ವಿರೋಧ ಪಕ್ಷವಾಗಿ ಜನಪರವಾಗಿದೆಯಾ ಅಂತ ಅಂದ್ಬಿಟ್ಟು ನೀವು ವಿಶ್ಲೇಷಣೆ ಮಾಡುವುದಕ್ಕೆ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೊಡ್ತಿದ್ದಾರೆ. ಅತ್ಯಂತ ಬೇಜವಾಬ್ದಾರಿ ಆಡಳಿತದಲ್ಲಿದ್ದಾಗಂತೂ ಅತ್ಯಂತ ಬೇಜವಾಬ್ದಾರಿಯಾಗಿ ಕೋಮುವಾದಿ ಪಕ್ಷವಾಗಿತ್ತು. ಕನಿಷ್ಠ ಅದಕ್ಕೆ ಪಾಠ ಕಲಿಸಿ ನೀವು ವಿರೋಧ ಪಕ್ಷದಲ್ಲಿ ಜನಪರವಾಗಿ ಧ್ವನಿ ಎತ್ತಿ ಅಂತ ಹೇಳಿದಾಗ ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಯಾವ ರೀತಿ ನಿಮ್ಗೆ ಹಲವಾರು ಮಾನದಂಡಗಳಿದೆ ಜನರ ಪರವಾಗಿ ಈ ಬಜೆಟ್ಟಿನ ಬಗ್ಗೆ ಪ್ರಶ್ನೆ ಮಾಡುವುದಕ್ಕೆ, ಅದೆಲ್ಲವನ್ನು ಕೈಬಿಟ್ಟು, ಯಾಕಂದ್ರೆ ಇವ್ರದ್ದು ಕೂಡ ಅದೇ ನೀತಿ, ಜನಪರವಾದಂಥ ನೀತಿನಲ್ಲಿ ಮಾನದಂಡದಲ್ಲಿ ಇವರು ವಿಮರ್ಶೆ ಮಾಡಕ್ಕೆ ಹೋದ್ರೆ ನಿಮ್ಮ ಮೋದಿ ಸರ್ಕಾರ ಮಾಡಿದ್ದೇನು ಅಂತ ಕೇಳಬೇಕಾಗತ್ತೆ. ಹೀಗಾಗಿ ಇದನ್ನ ಕೋಮುವಾದೀಕರಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಾರೆ 4,500 ಕೋಟಿ ರೂಪಾಯಿ ಮುಸ್ಲಿಮರು ಕೊಟ್ಬಿಟ್ಟಿದ್ದಾರೆ ಇತ್ಯಾದಿ ಹುಯಿಲನ್ನು ಎಬ್ಸಿದ್ದಾರೆ. ಇದು ಹಸಿ ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಎದ್ದು ನೋಡಿದ್ರೆ ಕಾಣುತ್ತೆ. ಒಟ್ಟಾರೆ ಈ ಸಾರಿ ಬಜೆಟ್ಟಿನ ಗಾತ್ರ 4,09,000 ಕೋಟಿ ರೂಪಾಯಿಯಷ್ಟು ಬಜೆಟ್ ವೆಚ್ಚವನ್ನು ಅಂದಾಜು ಮಾಡಿದರೆ ಅದರಲ್ಲಿ ಅತಿ ಹೆಚ್ಚಂದ್ರೆ 4,500 ಕೋಟಿ ಅನ್ನ ಹೇಳಲಾಗಿದೆ. 4,500 ಕೋಟಿನೂ ವೆಚ್ಚ ಆಗಲ್ಲ, ನಮಗೆ ಗೊತ್ತಿದೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಆಮೇಲೆ. ಅದನ್ನ ಅಲ್ಪಸಂಖ್ಯಾತರಿಗೆ ಅಂತ ಎತ್ತಿಡಲಾಗಿದೆ. ಅಲ್ಪಸಂಖ್ಯಾತರು ಅಂದ್ರೆ ಕರ್ನಾಟಕದಲ್ಲಿ ಯಾರು? ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು, ಸಿಖ್ಖರು, ಇವರುಗಳೆಲ್ಲರೂ ಕೂಡ ಸೇರಿ ಇಲ್ಲಿ ಅಲ್ಪಸಂಖ್ಯಾತರು ಅಂತ ಆಗ್ತಾರೆ. ಅವರೆಲ್ಲರಿಗೂ ಬಂದಾಗ ಅದರಲ್ಲಿ ಯಾರು? ಕ್ರಿಶ್ಚಿಯನ್ನರು ಒಟ್ಟಾರೆ ಶೇಕಡ ಅಬ್ಬಬ್ಬ ಅಂದರೆ 2%, ಬೌದ್ಧರು 1%ಗಿಂತ ಕಡಿಮೆ, ಇನ್ನು ಪಾರ್ಸಿಗಳಂತೂ ಇನ್ನು ಬೆರಳೆಣಿಕೆಯಷ್ಟು ಜನ ಇರ್ತಾರೆ, ಮುಸ್ಲಿಮರು ಶೇಕಡ 16 ಇದ್ದಾರೆ. ಅಂದರೆ ಅಲ್ಪಸಂಖ್ಯಾತರ ಒಳಗಡೆ ಶೇಕಡ 90% ಇರುವುದು ಮುಸ್ಲಿಂ ಅಲ್ಪಸಂಖ್ಯಾತರು. ಹೀಗಾಗಿ ನೀವು ಆ ರೀತಿ ಸಹಜ ತರ್ಕವನ್ನೇ ಇಟ್ಟರೂ ಕೂಡ ಅಲ್ಪಸಂಖ್ಯಾತರಿಗೆ ಆಯಾ ಜನ ಸಮುದಾಯಕ್ಕೆ ತಕ್ಕಂತೆ ಹಂಚಿಕೆಯನ್ನು ಮಾಡಬೇಕಾದ್ರೂ ಕೂಡ ಅವರ ಪ್ರಮಾಣಕ್ಕನುಸಾರವಾಗಿ ಹೆಚ್ಚಿಗೆ ಬಂದರೆ ಅದನ್ನು ಕೋಮುವಾದೀಕರಿಸಿ ಮಾತನಾಡುವಂಥದ್ದು ಅವ್ರಿಗೆ ಸಮುದಾಯಕ್ಕೆ ಕನಿಷ್ಠ ಪಕ್ಷದ್ದು, ಇನ್ಫ್ಯಾಕ್ಟ್ ಅವ್ರಿಗೆ ಸಮುದಾಯ ಎಷ್ಟಿದೆಯೋ ಆ ಪ್ರಮಾಣಕ್ಕೆ ಈ ಬಜೆಟಿನಲ್ಲೂ ಕೂಡ ನ್ಯಾಯ ಸಂದಿಲ್ಲ. ಶೇಕಡ 16ರಷ್ಟು ಈ ನಾಡಿನಲ್ಲಿ ಮುಸ್ಲಿಮರಿದ್ದಾರೆ ಅಂತಂದರೆ ಒಟ್ಟಾರೆ ತೆರಿಗೆ ಆದಾಯದಲ್ಲಿ ಶೇಕಡ 16 ಅವರು ಪಾಲು ಇರ್ತದೆ. ಯಾಕಂದ್ರೆ ಅವರು ಕೊಂಡ್ಕೋತಾರೆ, ಖರೀದಿ ಮಾಡ್ತಾರೆ, ನಿಮಗೆ ತೆರಿಗೆ ಆದಾಯ ಎಲ್ಲಿಂದ ಬರುತ್ತೆ? ಮುಸ್ಲಿಮರು ಏನಾದರೂ ಖರೀದಿ ಮಾಡಿದ್ರೆ ಅವ್ರ ಹತ್ರ GST ಏನು ಮನ್ನಾ ಮಾಡಿರೋದಿಲ್ವಲ್ಲ. ಮುಸ್ಲಿಂ ಶ್ರೀಮಂತರಿದ್ರೆ ಅವ್ರಿಗೇನು ಇನ್ಕಮ್ ಟ್ಯಾಕ್ಸ್ ಮನ್ನಾ ಮಾಡಿರೋದಿಲ್ವಲ್ಲ. ಒಟ್ಟಾರೆ ನಮ್ಮ ರಾಜ್ಯದ ತೆರಿಗೆ ಆದಾಯದಲ್ಲಿ ಈ ನಾಡಿನ ಎಲ್ಲ ಜನರು ತಾವು ಖರೀದಿ ಮಾಡಿದಾಗ ಕೊಟ್ಟಂತ ಪರೋಕ್ಷ ತೆರಿಗೆಯ ಪಾಲೇ GST. ಹೀಗಾಗಿ ಶೇಕಡ 16ರಷ್ಟು ಪಾಲು ಅವ್ರದ್ದು ಇದ್ದೇ ಇರುತ್ತೆ. ಅದರಲ್ಲಿ ಕೊಟ್ಟಿರೋದು ಎಷ್ಟಪ್ಪ ಅಂದರೆ 1%, 4,09,000 ಕೋಟಿ ರೂಪಾಯಿ ಬಜೆಟಲ್ಲಿ. ಅದನ್ನು ಬೇಕು ಅಂತಲೇ ಕೋಮುವಾದೀಕರಿಸುವ ಅತ್ಯಂತ ಬೇಜವಾಬ್ದಾರಿ, ಕ್ಷುಲ್ಲಕ, ದುಷ್ಟ ವಿಮರ್ಶೆಯನ್ನು BJP
ಕಾಂಗ್ರೆಸ್ ಪಕ್ಷದ ಈ ಬಜೆಟಿನ ಬಗ್ಗೆ ಮಾಡ್ತಿದೆ, ಇದು ಅತ್ಯಂತ ಖಂಡನಾರ್ಹವಾದದ್ದು. ಇದು ಒಂದು ವಿಷಯ. ಹಾಗಂತ ಕಾಂಗ್ರೆಸ್ ಒಂದು BJP ಅತ್ಯಂತ ದುಷ್ಟತನದಿಂದ ಟೀಕೆಗಳನ್ನು ವಿಮರ್ಶೆ ಮಾಡ್ತಿದೆ, ಅದರಲ್ಲಿ ತಥ್ಯಾಂಶವೇ ಇಲ್ಲ, ಅದನ್ನು ಬಿಟ್ಟಾಕಬೇಕು. ಆದರೆ ಕಡ್ಡಿಯನ್ನು ಕೊಟ್ಟಿದ್ದನ್ನು ಗುಡ್ಡದಂತೆ ಸಂಭ್ರಮಿಸ್ತಾ ಇದು ಅತ್ಯಂತ ದೊಡ್ಡ ಜನಪರ ಬಜೆಟ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಆತ್ಮವಂಚನೆಯಿಂದ ವರ್ಣಿಸ್ಕೊಳ್ತಿರೋಂಥ ಕಾಂಗ್ರೆಸ್ ಸಮರ್ಥಕರ ವಿಮರ್ಶೆ ಅಥವಾ ಇದರ ಬಗ್ಗೆ ಅವರ ಅಭಿಪ್ರಾಯವು ಏನಾದರೂ ಸರಿ ಇದೆಯಾ? ಇವೆರಡರ ಆಚೆಗೆ ನಿಜವಾದ ಸತ್ಯವಿದೆ. ನಾನು ಆಗಲೇ ಹೇಳಿದಾಗೆ ಸಿದ್ದರಾಮಯ್ಯನವರ ಬಜೆಟನ್ನು ವಿಶ್ಲೇಷಣೆ ಮಾಡುವುದಕ್ಕೆ ಮಾನದಂಡವಾಗಬೇಕಾಗಿರೋದು ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯೇ. ಆಗಲೇ ಹೇಳಿದಾಗೇ 91ರ ನಂತರ ಎಲ್ಲ ಪಕ್ಷಗಳು ಕೂಡ ಅದಕ್ಕೆ ಎಳ್ಳು ನೀರು ಬಿಟ್ಟಾಗಿದೆ. ಇದಲ್ಲದಿರ ಇನ್ನೊಂದು ವಿಶೇಷವಾಗಿ ಏನಾಗಿದೆ, 2002ರಲ್ಲಿ ಮೊದಲು ಕರ್ನಾಟಕದಲ್ಲಿ ಮತ್ತು 2003ರಲ್ಲಿ ಕೇಂದ್ರದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತಂದ್ಬಿಟ್ಟು ಒಂದು ಕಾಯ್ದೆಯನ್ನೇ ಪಾಸ್ ಮಾಡಲಾಗಿದೆ. ಅದರ ಪ್ರಕಾರ ವಿತ್ತೀಯ ಹೊಣೆಗಾರಿಕೆ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆಯ ಪ್ರಕಾರ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ತಾನು ಬಜೆಟನ್ನು ಮಂಡಿಸುವಾಗ ವಿತ್ತೀಯ ಶಿಸ್ತನ್ನು ಪಾಲಿಸಬೇಕು, ಫಿಸ್ಕಲ್ ಡಿಸಿಪ್ಲಿನನ್ನು ಪಾಲಿಸಬೇಕು. ಫಿಸ್ಕಲ್ ಡಿಸಿಪ್ಲಿನ್ ಅಂತಂದ್ರೇನು? ನಿಮ್ಮ ಆದಾಯ ಎಷ್ಟಿದೆಯೋ ಅಷ್ಟನ್ನು ಖರ್ಚು ಮಾಡಬೇಕು. ನೀವು ಆದಾಯಕ್ಕಿಂತ ವೆಚ್ಚ ಮಾಡ್ತೀರಾ ಅಂತಂದಾಗ ಅದಕ್ಕೇನು ಸಾಲ ಮಾಡ್ತೀರಿ, ಆ ಸಾಲ ಒಟ್ಟಾರೆ GDPಯ 3% ಜಾಸ್ತಿ ಇರಬಾರದು. ಒಟ್ಟಾರೆ ನಿಮ್ಮ ಬಜೆಟ್ಟಿನ ಒತ್ತು ಯಾವ ಕಡೆಗೆ ಇರಬೇಕು ಅಂತಂದರೆ ಸರ್ಕಾರದ ವೆಚ್ಚಗಳನ್ನು ಕಡಿಮೆ ಮಾಡ್ತಾ ಆದಾಯವನ್ನು ಜಾಸ್ತಿ ಮಾಡಿಕೊಂಡು ಒಟ್ಟು ಆದಾಯವನ್ನು ಉದ್ದಿಮೆಗಳ ಕಾರ್ಪೊರೇಟ್ಗಳ ಪರವಾದಂಥ ಸೌಕರ್ಯಗಳನ್ನು ರೂಪಿಸುವುದಕ್ಕೆ, ಉದ್ದಿಮೆ ಸ್ನೇಹಿಯಾದಂಥ ಆರ್ಥಿಕತೆಯನ್ನು ನಿರ್ಮಿಸುವುದಕ್ಕೆ ವಿನಿಯೋಗಿಸಬೇಕು ಅಂತ ಈ ಆ್ಯಕ್ಟ್ ಹೇಳುತ್ತೆ. ಈ ಆ್ಯಕ್ಟ್ಗೆ ಎಲ್ಲ ಪಕ್ಷಗಳು ರುಜು ಮಾಡಿದ್ದಾವೆ. ಅದರ ಭಾಗವಾಗಿಯೇ ಪ್ರತಿ ವರ್ಷ ಬಜೆಟನ್ನು ಮಂಡಿಸಬೇಕಾದ್ರೆ ಬಜೆಟನ್ನು ಮಂಡಿಸೋದರ ಜೊತೆಗೆ ಮಿಡ್ ಟರ್ಮ್ ಫಿಸ್ಕಲ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು MTFP ಎನ್ನುವಂತಹ ಇನ್ನೊಂದು ದಸ್ತಾವೇಜನ್ನು ಮಂಡಿಸ್ತಾರೆ. ಇದು ಅಸಲಿ ಬಜೆಟ್ ಆಗಿರ್ತದೆ ಸಾರಾಂಶದಲ್ಲಿ. ಇದರಲ್ಲಿ ಅವರು ಮುಂದಿನ 5 ವರ್ಷಗಳ ಕಾಲ ಪ್ರತಿ ಸರ್ಕಾರವು ತಾನು ಹೇಗೆ ವಿತ್ತೀಯ ಶಿಸ್ತನ್ನು ರೂಪಿಸ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಹೇಗೆ ಆದಾಯ ಜಾಸ್ತಿ ಮಾಡ್ಕೊಳ್ತೀನಿ, ಹೇಗೆ ನನ್ನ ವೆಚ್ಚ ಕಡಿಮೆ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ನೀಲನಕ್ಷೆಯನ್ನು ಕೊಡಬೇಕು. ಆ ನೀಲನಕ್ಷೆ ಏನು ಹೇಳ್ತದೆ, ಉದ್ದಕ್ಕೂ ಏನು ಹೇಳುತ್ತಪ್ಪ ಅಂದರೆ ಬರಲಿರುವ ದಿನಗಳಲ್ಲಿ ಹೆಂಗೆ ನಾನು ಅದರ ವೆಚ್ಚ ಅಂದರೆ ಅವರೇನು ಹೇಳ್ತಾರೆ, ಅಂತಾರಾಷ್ಟ್ರೀಯ IMF, ವರ್ಲ್ಡ್ ಬ್ಯಾಂಕು ಇವರುಗಳಿಂದ ಪ್ರೇರಿತವಾದಂಥ ನೀತಿ ಇದು. ಇವರ ಪ್ರಕಾರ ಜನರ ಕಲ್ಯಾಣಕ್ಕೆ ಮಾಡುವಂತಹ ವೆಚ್ಚ ಅನುತ್ಪಾದಕವಾದಂಥ ವೆಚ್ಚ, ಮೂಲಭೂತ ಸೌಕರ್ಯಗಳಿಗೆ ವ್ಯವಹಾರಕ್ಕೆ ಅನುಕೂಲಕರವಾಗಿ ಮಾಡುವಂತಹ ವೆಚ್ಚ ಉತ್ಪಾದಕ ವೆಚ್ಚ. ಹೀಗಾಗಿ ಸರ್ಕಾರ ಅನುತ್ಪಾದಕ ವೆಚ್ಚಗಳನ್ನು ಕಡಿಮೆ ಮಾಡಬೇಕು, ರಿಯಾಯಿತಿಗಳನ್ನು ಕೊಡುವುದನ್ನು ಕಡಿಮೆ ಮಾಡಬೇಕು, ಸಬ್ಸಿಡಿಗಳನ್ನು ಕೊಡುವುದನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡ್ತಾ ಕಾರ್ಪೊರೇಟ್ಗಳಿಗೆ ಕೊಟ್ಟರೆ ಸಬ್ಸಿಡಿ ಅದು ತಪ್ಪಲ್ಲ, ಅದು ಡೆವಲಪ್ಮೆಂಟ್. ಕಾರ್ಪೊರೇಟ್ಗಳಿಗೆ ಸಂಪೂರ್ಣ ರಿಯಾಯಿತಿ ಕೊಡಬೇಕು, ಜನರಿಂದ ಸುಲಿದು ಅವ್ರಿಗೆ ಕೊಡಬೇಕು. ಹೀಗಾಗಿ ಬಜೆಟನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಮೊದಲನೇ ಮಾನದಂಡ ಏನಪ್ಪ ಅಂದರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದಲ್ಲ, ಯಾರಿಂದ ಕಿತ್ತು ಯಾರಿಗೆ ಕೊಡ್ತಿದ್ದಾರೆ. ಇದು ತುಂಬ ಮುಖ್ಯವಾದಂಥ ವಿಶ್ಲೇಷಣೆಯ ಸಾರ ಸಂಗ್ರಹ ಆಗಬೇಕು. ಈ ಹಿನ್ನೆಲೆಯಲ್ಲಿ GST ಜಾರಿಗೆ ಬಂದಾದ ಮೇಲೆ ಕರ್ನಾಟಕದ ರಾಜ್ಯದ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ, GSTಯ ತನ್ನ ಭಾಗಕ್ಕಾಗಿ ತನ್ನ ಪಾಲಿಗೆ ಕೇಂದ್ರದಿಂದ ಕೈ ಹೊಡ್ಕೊಂಡು ಕೂತ್ಕೋಬೇಕು. ಉಳಿದಂತೆ ಆಯಾ ರಾಜ್ಯಗಳಿಗೆ ಹಾಗೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ತನ್ನದೇ ಆದಂಥ ತೆರಿಗೆ ಮೂಲ ಅಂತ ಉಳ್ಕೊಂಡಿರೋದು ಯಾವುದಪ್ಪ ಅಂತಂದರೆ ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಸ್ಟಾಂಪ್ಸ್ ಆ್ಯಂಡ್ ಡ್ಯೂಟೀಸು, ಅಬಕಾರಿ ಶುಲ್ಕ ಹಾಕುವಂಥದ್ದು, ಹಾಗೂ ಕೆಲವು ಶುಲ್ಕಗಳನ್ನು, ಕೆಲವು ದಂಡಗಳನ್ನು ವಿಧಿಸುವಂಥದ್ದು, ಇಂಥವು ಮಾತ್ರ, ಎಲೆಕ್ಟ್ರಿಸಿಟಿ ಟ್ಯಾಕ್ಸು, ಇಂಥವು ಮಾತ್ರ ಉಳ್ಕೊಂಡಿದೆ. ಇವುಗಳನ್ನು ಹೆಂಗೆ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ಮುಂದೆ ಇರುವಂಥ ಅತಿ ಮುಖ್ಯವಾದಂಥ ವಿಷಯ. ಈಗ ಏನಾಗುತ್ತೆ, ಬಜೆಟನ್ನು ಮಂಡಿಸಬೇಕಾದ್ರೆ ನೀವು 4 ಲಕ್ಷ ಕೋಟಿ ರೂಪಾಯಿ, 4,09,000 ಕೋಟಿ ರೂಪಾಯಿ ಈ ಸತಿಯ ಬಜೆಟ್ಟಿನ ಒಟ್ಟಾರೆ ಗಾತ್ರ. ಅದಕ್ಕೆ 4,08,000 ಕೋಟಿ ರೂಪಾಯಿ ರೆವಿನ್ಯೂ ಇದೆ, ಉಳಿದದ್ದು ಡೆಫಿಷಿಯೇಟ್ ಇದೆ. ಅದರಲ್ಲಿ ರೆವಿನ್ಯೂ ಡೆಫಿಷಿಯೇಟ್ 12,000 ಕೋಟಿ ಇದೆ. ಉಳಿದಂತೆ 1,16,000 ಕೋಟಿ ರೂಪಾಯಿ ಸಾಲ ಮಾಡ್ತೀವಿ ಅಂತೆಲ್ಲ ತೋರಿಸೋದು ಈ ಬಜೆಟಲ್ಲಿ ಕಾಣುತ್ತೆ. ಆದರೆ ಹೋದ ವರ್ಷದ ಒಂದು ಅನುಭವ ಇಟ್ಕೊಂಡು ಸಿದ್ದರಾಮಯ್ಯನವರ ಬಜೆಟನ್ನು ನಾವು ವಿಶ್ಲೇಷಣೆ ಮಾಡೋದಾದರೆ, ಹೋದ ವರ್ಷದ ಬಜೆಟ್ನಲ್ಲೂ ಕೂಡ 52,000 ಕೋಟಿ ರೂಪಾಯಿಯಷ್ಟು ಗ್ಯಾರಂಟಿಗಳಿಗೆ ಕೊಟ್ಟರು, 75,000 ಕೋಟಿ ರೂಪಾಯಿ ಉತ್ಪಾದಕ ವೆಚ್ಚಗಳಿಗೆ ಕೊಟ್ಟರು,
1,00,000 ಕೋಟಿ ಸಾಲವನ್ನು ಮಾಡಿದ್ರು. ಹೆಚ್ಚು ಕಡಿಮೆ 1-1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಕಮಿಟೆಡ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ, ಪೆನ್ಷನ್ಗಳನ್ನ ಕೊಟ್ಟರು ಕೂಡ ವಿತ್ತೀಯ ಶಿಸ್ತನ್ನು ನಾವು ಉಲ್ಲಂಘಿಸಿಲ್ಲ. ನಾವು ಏನು ನಮಗೆ ಪರಿಮಿತಿ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನಾವು ಸಾಲ ಮಾಡಿಲ್ಲ ಅನ್ನುವಂತಹ ಒಂದು ಪವಾಡವನ್ನು ಸೂಚಿಸಿದ್ರು, ಪವಾಡವನ್ನು ತೋರಿಸಿದ್ರು ಸಿದ್ದರಾಮಯ್ಯನವರು. ಇನ್ಫ್ಯಾಕ್ಟ್ ಹೋದ ವರ್ಷ ನಾವು ಬಜೆಟಿನ ವಿಶ್ಲೇಷಣೆ ಮಾಡಬೇಕಾದ್ರೂ ಇದೇ ವಿಡಿಯೋ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇದು ಹೆಂಗೆ ಸಾಧ್ಯ ಆಗುತ್ತೆ ಅಂತಂದರೆ, ನೀವು ಸರ್ಕಾರಕ್ಕೆ ಬರುವ ಮುಂದಿನ ವರ್ಷ ಬರುವ ಆದಾಯವನ್ನು ನೀವು ಉತ್ಪ್ರೇಕ್ಷಿಸಿ ಹೇಳಿದಾಗ ಏನಾಗುತ್ತೆ, ಸರ್ಕಾರದ ಸ್ವಂತ ತೆರಿಗೆ ಆದಾಯ ಸಂಗ್ರಹ ನೀವು ಜಾಸ್ತಿ ತೋರಿಸ್ತೀರಿ. ಜಾಸ್ತಿ ತೋರಿಸಿದಾಗ ಏನಾಗುತ್ತೆ, ನೀವು ಮಾಡಬೇಕಾಗಿರೋ ಸಾಲ ಕಡಿಮೆ ಆಗುತ್ತೆ. ಸಾಲ ಕಡಿಮೆ ಆದಾಗ ಏನಾಗುತ್ತೆ, ನೀವು ವಿತ್ತೀಯ ಶಿಸ್ತಿನ ಒಳಗಡೆ ಬಂದುಬಿಡ್ತೀರಿ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಪ್ರಧಾನವಾಗಿ ಏನು ಮಾಡಿದ್ರು, ಅದರಲ್ಲಿ ನಮಗೆ ಆದಾಯ ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಹೆಂಗೆ ಆದಾಯವನ್ನು ಲೆಕ್ಕ ಮಾಡ್ತಾರೆ, ಒಂದು ವರ್ಷ ಒಂದು ರಾಜ್ಯದಲ್ಲಿ ವ್ಯವಹಾರ ಎಷ್ಟು ನಡೆಯುತ್ತೆ ಅಂತ ಒಂದು ಅಂದಾಜು ಮಾಡ್ತಾರೆ. ಮೊದಲನೇ ಬಜೆಟ್ ಬಗ್ಗೆ ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದು, ಇವೆಲ್ಲವೂ ಅಂದಾಜುಗಳೇ, ನಿಖರವಾದ ಅಂಕಿಅಂಶಗಳಲ್ಲ. ಈ ವರ್ಷ ಇಂಡಸ್ಟ್ರಿ ಹೀಗಿದೆ, ಕೃಷಿನಲ್ಲಿ ಮಳೆ ಹಿಂಗೆ ಬಂದರೆ ಇಂಥಷ್ಟು ಉತ್ಪಾದನೆ ಜಾಸ್ತಿ ಆಗುತ್ತೆ, ಅದರಿಂದ ರೈತರ ಆದಾಯ ಜಾಸ್ತಿಯಾಗಿ ಅವರೊಂದಷ್ಟು ಖರೀದಿ ಮಾಡ್ತಾರೆ. ಉತ್ಪಾದನೆಯಲ್ಲಿ ಎಕ್ಸ್ಪೋರ್ಟ್ ಒಂದಿರುತ್ತೆ, ಸ್ಥಳೀಯರು ಕೂಡ ಕನ್ಸ್ಯೂಮ್ ಮಾಡ್ತಾರೆ, ಇದರಿಂದ ಆಗುತ್ತೆ. ಇಷ್ಟು ಇಂಡಸ್ಟ್ರಿಗಳು ಬೆಳೆಯುತ್ತೆ, ಅದರಿಂದ ಆದಾಯ ಎಷ್ಟು ಜಾಸ್ತಿ ಆಗುತ್ತೆ, ಸೇವಾ ಕ್ಷೇತ್ರ ಎಷ್ಟಾಗುತ್ತೆ, ಹಿಂಗೆ ಆಗಬಹುದು ಅನ್ನುವುದು ಒಂದು ಅಂದಾಜು. ಹಂಗಾಗಿದೆಯಾ? ಬಜೆಟ್ ಎಸ್ಟಿಮೇಟ್ ಅಂತ ಹೇಳ್ತಾರೆ. ಈ ವರ್ಷದ ಬಜೆಟ್ ಎಸ್ಟಿಮೇಟು, ಈ ವರ್ಷ ನಮಗೆ 4,06,000 ಕೋಟಿ ರೂಪಾಯಿಯಷ್ಟು ನಮಗೆ ತೆರಿಗೆಗಳು ಬರ್ತವೆ. ಯಾತಕ್ಕೆ ಬರ್ತವೆ ಅಂತಂದರೆ, ಇಂಡಸ್ಟ್ರಿಯಲಿಷ್ಟು ಹೆಚ್ಚುವರಿ ಉತ್ಪಾದನೆ ಆಗುತ್ತೆ, ಕೈಗಾರಿಕೆನಲ್ಲಿಷ್ಟು, ಕೃಷಿನಲ್ಲಿಷ್ಟು, ಸೇವಾ ಕ್ಷೇತ್ರದಲ್ಲಿಷ್ಟು, ಕೇಂದ್ರದಿಂದ ಇಷ್ಟು, ಸಾಲ ಇಷ್ಟು ಅಂತ ಇಷ್ಟು ಹೇಳ್ತಾರೆ. ಅಷ್ಟೇ ಆಯ್ತಾ ಹೋದ ವರ್ಷ ಅನ್ನೋದನ್ನು ನಾವು, ಈ ವರ್ಷ ಅನ್ನೋದನ್ನು ನಾವು ಯಾವಾಗ ಅರ್ಥ ಮಾಡ್ಕೋತೀವಿ? ಮುಂದಿನ ವರ್ಷ ಬಜೆಟನ್ನು ಮಂಡಿಸ್ಬೇಕಾದ್ರೆ ಈ ವರ್ಷದ ಬಜೆಟ್ಟಿನಲ್ಲಿ ನಾವು ಏನು ಎಸ್ಟಿಮೇಟ್ ಮಾಡಿದ್ವಿ, ಬಜೆಟ್ ಎಸ್ಟಿಮೇಟ್, ಅದ್ರ ಬಗ್ಗೆ ಒಂದು ರಿವೈಸ್ ಎಸ್ಟಿಮೇಟ್ ಅಂತ ಇಡ್ತಾರೆ. ನಾವಿಷ್ಟು ಅನ್ಕೊಂಡಿದ್ವಿ, ಆದರೆ ಇಷ್ಟು ಬರಲಿಲ್ಲ, ಇಷ್ಟು ಬಂದಿದೆ ಅಂತೇಳಿ. ಅದು ಕೂಡ ನಿಜವಾದ ಅಂಕಿಅಂಶ ಅಲ್ಲ. ಅದರ ಮುಂದಿನ ವರ್ಷ ಅಂದರೆ ಈ 2025-26ರ ರಿವೈಸ್ ಎಸ್ಟಿಮೇಟು 2027-28ರಲ್ಲಿ ಸಿಗುತ್ತೆ. 2028-29ರಲ್ಲಿ ಈ ಸಾಲಿನ 2025-26ರ ಬಜೆಟ್ಟಿನ ಅಸಲಿ ಅಂಕಿಅಂಶ, ಆಕ್ಚುಯಲ್ಸ್ ಅಂತ ಏನು ಕರೀತಾರೆ, ಅದು ನಮಗೆ 2028ರಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ 2025-26ರಲ್ಲಿ ಹಾಲಿ ಸಾಲಿನಲ್ಲಿ ನಾವು ಹಾಕುವ ಬಜೆಟ್ಟಿಗೂ ಆಕ್ಚುಯಲ್ಸ್ ಅಂತ ನಾವು ಪಡ್ಕೊಳ್ಳೋದಕ್ಕೂ ಏನಿಲ್ಲ ಅಂದ್ರೆ 20% ವ್ಯತ್ಯಾಸ ಇರುತ್ತೆ. 10% ವ್ಯತ್ಯಾಸ ಇರುತ್ತೆ. ವಿಷಯ ಏನವಾಗ, ನೀವು ಅಷ್ಟು ಉತ್ಪಾದನೆ ಮಾಡಿರೋದಿಲ್ಲ. ಬಜೆಟ್ ಈ ಸಾಲಿನಲ್ಲಂತೂ ನೀವು ಇಷ್ಟು ಬರುತ್ತೆ, ಇಷ್ಟು ಪ್ರಗತಿ ಆಗುತ್ತೆ, ಬೋಯಾನ್ಸಿ ಅಂತ ಕರೀತಾರೆ. ಒಟ್ಟಾರೆ ನಮ್ಮ ದೇಶದಲ್ಲಿ ಈ ಥರದ್ದು, ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಪ್ರಗತಿ 7.4% ಆಗುತ್ತೆ ಅಂತ ಅಂದ್ಬಿಟ್ಟು ಊಹೆಯನ್ನು ಮಾಡಲಾಗಿದೆ. ದೇಶದ್ದು 6.4%, ರಾಜ್ಯದ್ದು 7.4% ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೃಷಿ ಮೊದಲು -4.9% ಇದ್ದಿದ್ದು ಇವತ್ತು +4%, ಅಂದರೆ ಹೆಚ್ಚು ಕಡಿಮೆ 8% ಅಷ್ಟು ಜಿಗಿತವನ್ನು ಸಾಧಿಸಿದೆ ಕಳೆದ ಒಂದು ವರ್ಷದಲ್ಲಿ. ಸೇವಾ ಕ್ಷೇತ್ರ 9% ಜಿಗಿತವನ್ನು ಸಾಧಿಸಿದೆ ಅಂತೆಲ್ಲ ಒಂದು ಅಂದಾಜನ್ನು ಮುಂದಿಡ್ತಿದ್ದಾರೆ. ಈಗ ನಿಮ್ಮ ಪರದೆಯ ಮೇಲೆ ಈ MTFP ಅಂತ ಅಂದ್ಬಿಟ್ಟು ನಾನೇನು ಹೇಳಿದೆ, ಅದರ ಭಾಗವಾಗಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನು ಎರಡನೇ ಟೇಬಲಲ್ಲಿ ಹೇಳ್ತಾರೆ. ಉದಾಹರಣೆಗೆ ಪ್ರೈಮರಿ ಸೆಕ್ಟರಲ್ಲಿ 2023-24ಕ್ಕೆ 1,31,000 ಫಸ್ಟ್ ಎಸ್ಟಿಮೇಟ್ ಮಾಡಿದ್ದು 1,33,894. ಅದಾದದ್ದು 1,31,321 ಅಂತೇಳಿ. ಹಾಗೆ ಅದೇ ರೀತಿಯಲ್ಲಿ ಯಾವ್ಯಾವುದು ಎಷ್ಟೆಷ್ಟು ಪ್ರಗತಿಯನ್ನು ಸಾಧಿಸಿದೆ ಅನ್ಬೇಕಾದ್ರೆ GSNVA ಆನ್ಯುಯಲ್ ಗ್ರೋತ್ ಆಫ್ ಡಿಫರೆಂಟ್ ಸೆಕ್ಟರ್ಸ್ ಅಂತ ಒಂದು ಕಾಲಮ್ಗೆ ನೀವು ಬಂದು ನೋಡಿದ್ರೆ, ಅಗ್ರಿಕಲ್ಚರು 2021ರಲ್ಲಿ 14%, 2021-22ರಲ್ಲಿ 5% ಇಳಿದಿತ್ತು, 2023ರಲ್ಲಿ 0.6%, 2023-24ರಲ್ಲಿ -4.9%, ಹಾಗೂ ಈ ವರ್ಷ ಅದು 4% ಜಾಸ್ತಿ ಗ್ರೋತ್ ಆಗುತ್ತೆ ಅಂತ ಹೇಳಲಾಗಿದೆ. ಆದರೂ ಕೂಡ ಅಗ್ರಿಕಲ್ಚರು 2021ರಲ್ಲಿ ಇದ್ದಂಥ 5.5% ಬಂದಿಲ್ಲ. ಇದೆಲ್ಲ ಸರ್ಕಾರದ ಅಂಕಿಅಂಶ. ಅದೇ ರೀತಿ ನೀವು ಕೈಗಾರಿಕೆ ಅಂದರೆ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ನೀವು ಬಂದು ನೋಡಿದ್ರೆ 2021 ಕೋವಿಡ್ ಕಾರಣಕ್ಕಾಗಿ -0.5 ಇತ್ತು. ಅದಾದಮೇಲೆ ಉತ್ತೇಜನ ಪಡ್ಕೊಂಡು 2021ರಲ್ಲಿ 22ರಲ್ಲಿ 15.8 ಆಯಿತು, 23ರಲ್ಲಿ ಅದು 3.6 ಕುಸಿತು.
2024ರಲ್ಲಿ 7.3ಕ್ಕಾಗಿ ಈ ಕಳೆದ ವರ್ಷದಲ್ಲಿ ಬರೀ 5.8 ಆಗಿದೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಗ್ರೋತ್ ಇಲ್ಲ. ಅಗ್ರಿಕಲ್ಚರಲ್ಲಿ ಗ್ರೋತ್ ಇದ್ದರೂ ಕೂಡ ಅಗ್ರಿಕಲ್ಚರು ಇಡೀ GDPಗೆ ಅಂದರೆ ಅದರಲ್ಲಿ ಉತ್ಪಾದನೆ ಆದರೂ ಕೂಡ ಅದಕ್ಕೆ ಮೌಲ್ಯ ಕಡಿಮೆ ಇರೋದ್ರಿಂದ ಈಗಾಗಲೇ ನೋಡಿದಂಗೆ 1,38,000 ಕೋಟಿ ರೂಪಾಯಿ ಮಾತ್ರ ಒಟ್ಟಾರೆ ನಮ್ಮ ಒಂದು 15 ಲಕ್ಷ ಕೋಟಿ ರೂಪಾಯಿಯಷ್ಟು ಬಜೆಟ್ ನಮ್ಮ ಒಟ್ಟಾರೆ GVA ಅಂದರೆ ನಮ್ಮ GDPನಲ್ಲಿ ನೀವು ನೋಡೋದಾದರೆ ಬರೀ 1,31,000 ಕೋಟಿ ರೂಪಾಯಿ. ಹಾಗೂ ಸರ್ವೀಸಸ್ ಮಾತ್ರ ಅದು 9.9% ಇತ್ತು 22ರಲ್ಲಿ, 23ರಲ್ಲಿ 15.5% ಆಯಿತು, ಕುಸಿದೇ ಇದೆ 23ರಲ್ಲಿ 7.9, ಈಗ ಬರೀ 1% ಜಾಸ್ತಿ ಇದೆ. ಅಂದರೆ ಏನು ಉತ್ಪ್ರೇಕ್ಷೆಗಳನ್ನು ಮಾಡಿದ್ರು ಆ ಉತ್ಪ್ರೇಕ್ಷೆಗಳನ್ನು ಸರಿಗಟ್ಟಕ್ಕೆ ಆಗೋದಿಲ್ಲ. ಅಷ್ಟು ವ್ಯವಹಾರ ಪ್ರಗತಿ ಆಗದೇ ಇದ್ದಾಗ ಏನಾಗುತ್ತೆ, ಅಷ್ಟು ತೆರಿಗೆ ವಸೂಲಿ ಆಗಲ್ಲ. ನೀವು ಅಂದ್ಕೊಂಡಷ್ಟು ತೆರಿಗೆ ವಸೂಲಿ ಆಗಲ್ಲ. ಯಾಕಂದರೆ ಎಷ್ಟು ತೆರಿಗೆ ವಸೂಲಿ ಆಗುತ್ತೆ ಅನ್ನೋದನ್ನು ನೀವು ಅಂದಾಜು ಮಾಡುವುದೇ ರಾಜ್ಯ ಈ ಪ್ರಮಾಣದಲ್ಲಿ ಈ ಕ್ಷೇತ್ರಗಳು ಇಷ್ಟು ಪ್ರಗತಿ ಹೊಂದುತ್ತೆ ಅನ್ನೋ ಅಂದಾಜಿನ ಮೇಲೆ. ಆ ಅಂದಾಜು ವಿಫಲವಾದರೆ, ಆ ಅಂದಾಜು ತಪ್ಪಾಗಿ ಮಾಡಿದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ನೀವು ಉತ್ಪ್ರೇಕ್ಷೆಗಳನ್ನು ಮಾಡಿದರೆ ನಿಮಗಷ್ಟು ತೆರಿಗೆಯನ್ನು ತಂದು ಕೊಡೋದಿಲ್ಲ. ಆವಾಗ ಏನಾಗುತ್ತೆ, ಕೆಲವು ಖರ್ಚುಗಳನ್ನು ಮಾಡಲೇಬೇಕಾಗತ್ತೆ. ಆ ಖರ್ಚನ್ನು ಮಾಡೋದಕ್ಕೆ ನೀವೇನು ಮಾಡ್ತೀರಿ, ಒಂದೋ ಅಧಿಕ ಸಾಲವನ್ನು ಮಾಡ್ತೀರಿ ಅಥವಾ ಯಾವ ಬಡಪಾಯಿ ಖರ್ಚುಗಳಿರ್ತವೆ ಸಾಮಾನ್ಯವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿರುವಂತಹ ಖರ್ಚುಗಳು, ಅದರಲ್ಲಿ SC ST TSP ಏನಿದೆ, SC SP TSP ಇದರಿಂದ 14,000 13,000 ಕೋಟಿ ರೂಪಾಯಿ ತೆಗಿತೀರಿ. ಅಥವಾ ಏನು ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ನಿಗಮಗಳನ್ನು ಸ್ಥಾಪನೆ ಮಾಡಿರ್ತೀವಿ, ಆಯಾ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಂತೇಳಿ, ಅವ್ರಿಗೆ 500 ಕೋಟಿ 100 ಕೋಟಿ 20 ಕೋಟಿ 60 ಕೋಟಿ ಅಂತ ಪ್ರಾಮಿಸ್ ಮಾಡಿರ್ತೀವಿ, 5 ಕೋಟಿನೂ ಕೂಡ ಕೊಡೋದಿಲ್ಲ. ಇವೆಲ್ಲ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತಂದರೆ, ಅಂದಾಜು ಮಾಡಬೇಕಾದ್ರೇ ಒಂದೋ ಬೇಕಂತಲೇ ಉತ್ಪ್ರೇಕ್ಷೆ ಮಾಡಿರ್ತಾರೆ, ಯಾಕಂದರೆ ವಿತ್ತೀಯ ಶಿಸ್ತನ್ನು ಸಾಧಿಸ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕಾಗಿ, ಅಥವಾ ತಪ್ಪಾಗಿ ಮಾಡಿರ್ತಾರೆ ಅಂದಾಜನ್ನು. ಈ ಹಿನ್ನೆಲೆ ಹೋದ ವರ್ಷದಲ್ಲೇ ನಮಗೆ ಪಾಠ ಇದೆ. ಹೋದ ವರ್ಷ ಆ ರೀತಿ ಉತ್ಪ್ರೇಕ್ಷಿತ ಅಂದಾಜುಗಳನ್ನು ಮಾಡಿದ ಕಾರಣಕ್ಕಾಗೇನೆ ನಮ್ಮ ತೆರಿಗೆ ಆದಾಯ ಎಷ್ಟು ಬರ್ಬೋದು ಇದರಲ್ಲಿ ಒಂದು ಪಾಲು ಇಟ್ಕೊಳ್ಳೋಣ. ಒಂದು ವೇಳೆ BJPನವರು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿಯೇ ಕರ್ನಾಟಕದ ಪರವಾಗಿ ನಿಂತು ಕೇಂದ್ರ ಜೊತೆ ಘರ್ಷಣೆಗಿಳಿದು 12,000 ಕೋಟಿ ರೂಪಾಯಿ ನಮಗೆ ಬರಬೇಕಾದಂಥ ವಾರ್ಷಿಕ 12,000 ಕೋಟಿ ರೂಪಾಯಿ ತಾರತಮ್ಯ ರಹಿತವಾದಂಥ ಅನುದಾನಗಳೆಲ್ಲ ಬಂದಿದ್ದಿದ್ರೆ ಪ್ರಾಯಶಃ ಇಷ್ಟು ಸಾಲ ಅವಕಾಶ ಇರ್ತಿರ್ಲಿಲ್ಲ. ಇದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳ್ತಿರೋದು ಸರಿ ಇದೆ. ಹಾಗಂದ ಮಾತ್ರಕ್ಕೆ ಈ ಉತ್ಪ್ರೇಕ್ಷೆಗಳು ಎಷ್ಟರ ಮಟ್ಟಿಗೆ ಸರಿ ಇದೆ. ಉದಾಹರಣೆಗೆ ನೀವು ನೋಡಿ, ನಿಮ್ಮ ಪರದೆಯ ಮೇಲೆ ಇದೇ ಬಜೆಟ್ನ ಟೇಬಲ್ 6 ಅಂತ ಒಂದು ಬರುತ್ತೆ. ಆ ಟೇಬಲ್ 6ರಲ್ಲಿ ಕಳೆದ 4 ವರ್ಷಗಳಲ್ಲಿ ನಮ್ಮ ತೆರಿಗೆ ಆದಾಯಗಳೇನಿದ್ದಾವೆ, ತೆರಿಗೆ ಆದಾಯಗಳು ಎಷ್ಟು ಜಾಸ್ತಿ ಆಯಿತು ಎಷ್ಟು ಕಮ್ಮಿ ಆಯಿತು ಅನ್ನೋದ್ರ ಬಗ್ಗೆ ಒಂದು ಅಂಕಿಅಂಶ ಕೊಡ್ತಾರೆ. ಅದರಲ್ಲಿ ನೀವು ರೆವಿನ್ಯೂ ರೆಸಿಪ್ಟ್ಸ್ ಅಂದರೆ ತೆರಿಗೆ ಮತ್ತು ತೆರಿಗೆ ಸಂಬಂಧಿತ ಆದಾಯಗಳಿಂದ ಬರುವಂಥ ಸಂಚಯವಾಗುವಂತಹ ಆದಾಯ ಮೂಲಗಳು, ಅದರಲ್ಲಿ ಓನ್ ಟ್ಯಾಕ್ಸ್ ರೆಸಿಪ್ಟ್ಸ್ ಅಂದರೆ ನಮ್ಮ ರಾಜ್ಯದ ಪಾಲಿನ ಭಾಗವಾಗಿ ಬರುವಂತಹ ತೆರಿಗೆಗಳು, GST ಇತ್ಯಾದಿಗಳು. ಇದರಲ್ಲಿ ಸೀದಾ ನೀವು 2024-25 ಬಜೆಟ್ ಎಸ್ಟಿಮೇಟಿಗೆ ಬಂದ್ಬಿಡಿ. ಹೋದ ವರ್ಷದ ಬಜೆಟ್ ಎಸ್ಟಿಮೇಟಲ್ಲಿ ಎಷ್ಟು ಹಾಕಿದ್ರು, 1,89,893 ಕೋಟಿ ರೂಪಾಯಿ ಬರುತ್ತೆ ಅಂತ. ಅಂದರೆ ಹೋದ ವರ್ಷ ಬಜೆಟನ್ನು ಮಂಡಿಸಬೇಕಾದ್ರೆ ನಮ್ಮ ತೆರಿಗೆ ಆದಾಯವೇ 1,89,000 ಅಂದರೆ 1,90,000 ಕೋಟಿ ಬರುತ್ತೆ ಅಂತ ಅಂದಾಜು ಮಾಡಿದ್ದಕ್ಕೆ ಅದನ್ನು ಆಧರಿಸಿ ಈ ಡಿಪಾರ್ಟ್ಮೆಂಟಿಗೆ ಇಷ್ಟಿಷ್ಟು ಕೊಡ್ತೀವಿ ಅಂತಂದರು. ಆದರೆ ರಿವೈಸ್ ಎಸ್ಟಿಮೇಟ್ ಏನು ಹೇಳ್ತಾ ಇದೆ, ಹೋದ ವರ್ಷ ಅಷ್ಟು ಬರುತ್ತೆ ಅಂದ್ಕೊಂಡ್ವಿ, ತೆರಿಗೆ ಸಂಗ್ರಹ ಮಾಡೋಕ್ಕೆ ಹೋದ್ವಿ, ಆದರೆ ಅಂತಿಮವಾಗಿ ಹೋದ ವರ್ಷ 1,89,000 ಕೋಟಿ ರೂಪಾಯಿ ಬರೋದ್ರ ಬದಲಿಗೆ ಬಂದದ್ದು ಕೇವಲ 1,80,000 ಕೋಟಿ. ಅಂದರೆ 10,000 ಕೋಟಿಯಷ್ಟು ಉತ್ಪ್ರೇಕ್ಷೆ ಮಾಡಿದ್ವಿ ಹೋದ ವರ್ಷ. ಅಷ್ಟು ಟ್ಯಾಕ್ಸ್ ರಿಸಿಪ್ಟ್ಸ್ ಕಡಿಮೆ ಆಗಿದೆ ಅಂತ ಆದಮೇಲೆ ಈ ವರ್ಷ ನೀವೇನು ಮಾಡಬೇಕು, ಈ ವರ್ಷ ಹೋದ ವರ್ಷ ನಾವು ಅಷ್ಟೊಂದು ಅಂದಾಜು ಮಾಡಿದ್ವಿ, ಈ ವರ್ಷ ನಾವು ವಾಸ್ತವಿಕ ಅಂದಾಜು ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅನ್ನೋದಾದ್ರೂ ಗೊತ್ತಾಗುತ್ತೆ. ಅದರ ಬದಲಿಗೆ ಈ ವರ್ಷ ಊಹೆ ಎಷ್ಟು ಮಾಡಲಾಗಿದೆ, ಅಂದಾಜು 2,08,100 ಕೋಟಿ ರೂಪಾಯಿ. ಅಂದರೆ ಹೋದ ವರ್ಷ ನಿಮಗೆ ಸಂಚಯ ಆಗಿರೋದೇ 1,80,000 ಕೋಟಿ, ಅನ್ಕೊಂಡಿದ್ದು 1,89,000 ಕೋಟಿ, 10,000 ಕೋಟಿ ಕಮ್ಮಿ ಬಂದಿದೆ. ಆದರೆ 20,000 ಕೋಟಿ ರೂಪಾಯಿ ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ಅಂದಾಜು ಮಾಡಿದ್ರಿ. ಅಂದರೆ 15.4% ಅಷ್ಟು ಜಾಸ್ತಿ ಬರುತ್ತೆ. ಅಂದರೆ ಈ ಸರ್ತಿನೂ ಕೂಡ ಉತ್ಪ್ರೇಕ್ಷಿತವಾದಂಥ ಅಂದಾಜನ್ನೇ ಮಾಡಲಾಗಿದೆ. ಯಾತಕ್ಕೆ ಇದನ್ನು ಉತ್ಪ್ರೇಕ್ಷಿತವಾದಂಥ ಅಂದಾಜು ಅಂತ ಹೇಳಲಾಗುತ್ತೆ, ಇದರಲ್ಲಿ ಟೇಬಲ್ 7 ನೀವು ನೋಡಬೇಕು.
ಟೇಬಲ್ 7 ಕೂಡ ನಿಮ್ಮ ಪರದೆಯ ಮೇಲೆ ಬರುತ್ತೆ. ಆ ಪರದೆನಲ್ಲಿ ನಾನು ಆಗಲೇ ಹೇಳಿದಾಗೆ ಕರ್ನಾಟಕ ಸರ್ಕಾರದ ತೆರಿಗೆ ಆದಾಯದ ಮೂಲಗಳು ಪ್ರಧಾನವಾಗಿ ಸ್ವಂತ ತೆರಿಗೆ ಆದಾಯದ ಮೂಲಗಳು ಕಮರ್ಷಿಯಲ್ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಮೋಟಾರ್ ವೆಹಿಕಲ್ ಟ್ಯಾಕ್ಸು ಇತ್ಯಾದಿಗಳು. ಈ 4ರ ಬಾಬತ್ತನ್ನು ಮತ್ತೆ ನೋಡಿ. 2024-25 ಬಜೆಟನ್ನು ಮಂಡಿಸಬೇಕಾದ್ರೆ ಸಿದ್ದರಾಮಯ್ಯನವರು ಕಮರ್ಷಿಯಲ್ ಟ್ಯಾಕ್ಸಿಂದ 1,10,000 ಕೋಟಿ ರೂಪಾಯಿ ಬರುತ್ತೆ ಅಂತ ಅಂದಾಜು ಮಾಡಿದ್ರು. ಬಂದದ್ದು ಕೇವಲ 1,05,000 ಕೋಟಿ ರಿವೈಸ್ಡ್ ಎಸ್ಟಿಮೇಟಲ್ಲಿ. ಕಮ್ಮಿ ಬರ್ತಿದೆ ಅಂತ ಗೊತ್ತಿದ್ರು ಕೂಡ ಈ ಸತಿ ನೀವು ಅಂದಾಜು ಮಾಡ್ಬೇಕಾದ್ರೆ ಏನು ಮಾಡಬೇಕು? ವಾಸ್ತವಿಕವಾಗಿ ಮಾಡೋದ್ರ ಬದಲು ನೀವೇನು ಮಾಡಿದಿರಿ? ಹೋದ ವರ್ಷ ಮಾಡಿರೋ ಅಂದಾಜಿಗಿಂತ 10,000 ಕೋಟಿ ಜಾಸ್ತಿ ಮಾಡಿ 1,20,000 ಕೋಟಿ ರೂಪಾಯಿ ಬರುತ್ತೆ ಈ ಸತಿ ಕಮರ್ಷಿಯಲ್ ಟ್ಯಾಕ್ಸು. ಅಂದರೆ 14.3% ಅಷ್ಟು ಗ್ರೋತ್ ರೇಟ್ ಇರುತ್ತೆ. ಅದಕ್ಕೆ ಬುನಾದಿ ಯಾವುದು? ಅಷ್ಟು ಕಾಮರ್ಸ್ ಆಗುತ್ತಾ? ಅಷ್ಟು ಕಾಮರ್ಸ್ ಆಗುವ ರೀತಿಯಲ್ಲಿ ವ್ಯವಹಾರಗಳು ನಡೆಯುತ್ತೆ ಅಂತ ಒಂದು ಆರ್ಥಿಕ ಅಂದಾಜಿದೆಯಾ? ಆರ್ಥಿಕ ಅಂದಾಜು ಏನು ಹೇಳುತ್ತೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಉಕ್ರೇನ್ ಯುದ್ಧ ನಡೀತಿರ್ಬೇಕಾದ್ರೆ, ಎಲ್ಲದರ ಮೇಲೆ ಟ್ಯಾರಿಫನ್ನು ಜಾಸ್ತಿ ಮಾಡ್ತಿರ್ಬೇಕಾದ್ರೆ, ತೈಲ ಬೆಲೆ ಜಾಸ್ತಿ ಆಗ್ತಿರ್ಬೇಕಾದ್ರೆ, ಒಟ್ಟಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೆ ಹಣದುಬ್ಬರ ಮತ್ತು ಒಟ್ಟಾರೆ ಆರ್ಥಿಕ ಬೆಳವಣಿಗೆಯ ಗತಿ ಕಡಿಮೆ ಆಗ್ತಾ ಇದೆ. ದೇಶದ ಮಟ್ಟದಲ್ಲಿ ನೀವು ತೆಗೆದುಕೊಂಡು ನೋಡಿದ್ರು ಕೂಡ, ರಾಷ್ಟ್ರ ಮಟ್ಟದಲ್ಲಿ RBI ಆಗಲಿ ಎಲ್ಲರೂ ಕೂಡ ಹೇಳ್ತಿರೋವಂಥದ್ದು 7.4% ಅಲ್ಲ 6.4% ಆದರೆ ಜಾಸ್ತಿ ಅಂತೇಳಿ. ಕರ್ನಾಟಕ ರಾಜ್ಯದ ನೀವು ಬಂದರೂ ಕೂಡ ಕೃಷಿನ ಬಿಡಿ, ಕೃಷಿ ಅಷ್ಟರ ಮಟ್ಟಿಗೆ 4% ಹೆಚ್ಚುವರಿ ಆದರೂ ಕೂಡ ಅದರಿಂದ ಹೆಚ್ಚಿಗೆ ಲಾಭ ಇಲ್ಲ. ಆದರೆ ಉತ್ಪಾದಕ ಕ್ಷೇತ್ರದಲ್ಲಂತೂ ಕರ್ನಾಟಕ ಸರ್ಕಾರವೇ ಒಪ್ಕೊಂಡಿರೋ ಕೇವಲ 5.8%, 7% ಬರುತ್ತೆ ಅಂತ ಅನ್ಕೊಂಡಿದ್ದು. ಅದನ್ನು ಜಾಸ್ತಿ ಮಾಡುವುದಕ್ಕೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿಲ್ಲ ಬಜೆಟಲ್ಲಿ. ಅಂದರೆ ಯಾವುದೇ ರೀತಿ ಕಾಮರ್ಸ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿಲ್ಲ ಅಂದರೂ ಕೂಡ ನೀವು ಅಂದರೆ ಆ್ಯಕ್ಚುಲಿ ಕಡಿಮೆನೇ ಆಗಿದೆ. ಉತ್ಪಾದಕ ಕ್ಷೇತ್ರ 15 ಮೊದಲು 7.8% ಇದ್ದಿದ್ದು 5.3% ಆಗಿದೆ. 1.5% ಅಷ್ಟು ಕಡಿಮೆ ಆಗಿದೆ. ಆದರೆ 15.4% ಅಷ್ಟು ಜಾಸ್ತಿ ತೆರಿಗೆ ಬರುತ್ತೆ ಅಂತ ಉತ್ಪ್ರೇಕ್ಷೆ ಮಾಡಲಾಗಿದೆ. ಎಕ್ಸೈಸ್ ಡ್ಯೂಟಿ, ಅಬಕಾರಿ ಶುಲ್ಕ 38,525 ಕೋಟಿ ಬರುತ್ತೆ ಅಂತ ಹೋದ ವರ್ಷ ಅಂದಾಜು ಮಾಡಿದ್ರು. ಈ ವರ್ಷ ಅದು ಬಂದಿದ್ದು ಬರೀ 36,500 ಕೋಟಿ. ಈ ವರ್ಷ 40,000 ಕೋಟಿ, ಅಂದರೆ ಇನ್ನೂ 12,000 ಕೋಟಿ ರೂಪಾಯಿ ಜಾಸ್ತಿ ಬರುತ್ತೆ ಅಂತ ಹೇಳಲಾಗಿದೆ. ಕೆಲವು ಸ್ನೇಹಿತರು ಹೇಳ್ತಿರೋ ಪ್ರಕಾರ ಪ್ರತಿಯೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಂಗಡಿಗಳಿಗೂ ಕೂಡ ಟಾರ್ಗೆಟನ್ನು ಕೊಟ್ಟು ಜನರಿಗೆ ಎಷ್ಟು ಕುಡಿಸ್ಲೇಬೇಕು ಅಂತ ಕಡ್ಡಾಯ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿಯೇ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಮಾರಲೇಬೇಕಾದಂಥ, ಜನರನ್ನು ಕುಡುಕರನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬಂದಿದೆ. ಒಂದು ಸಮಾಜವಾದಿ ಸರ್ಕಾರ ಇದನ್ನ ಆಧರಿಸಿ ನೀವು ಗ್ಯಾರಂಟಿಗಳನ್ನು ಕೊಡ್ತೀರಾ, ಇದನ್ನು ಆಧರಿಸಿ ಅಂತಂದರೆ ಎಡಗೈನಲ್ಲಿ ಕೊಟ್ಟು ಬಲಗೈನಲ್ಲಿ ಕಿತ್ಕೊಂಡಂಗಲ್ವಾ? ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು ವಹಿವಾಟು ಜಾಸ್ತಿ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕುದುರ್ಕೊಳ್ಳುತ್ತೆ. ಕೋವಿಡಲ್ಲಿ ಕುಸಿದಿತ್ತು, ನಂತರ ಜಾಸ್ತಿ ಆಯಿತು. ಆದರೆ ಇದನ್ನು ಎಷ್ಟು ಮಟ್ಟಿಗೆ ಉತ್ಪ್ರೇಕ್ಷಿಸ್ಬೋದು ನೀವು? ಈ ಖಾತಾ ಬಾ ಖಾತಾ ಸುಮಾರು ನೀವು ಮಾಡ್ಕೋಬೋದು. ಅವನ್ನ ಮಾಡಿದ್ರೂ ಕೂಡ ಸಾಮಾನ್ಯ ಜನರಿಗೆ ಈ ಖಾತಾ ಮಾಡ್ಕೊಳ್ಳೋಷ್ಟೇ ಕಾಸಿರೋದಿಲ್ಲ. ದೊಡ್ಡ ದೊಡ್ಡ ವಹಿವಾಟುಗಳನ್ನು ನೀವು ಮಾಡ್ತೀರಾ ಅಂದರೆ ಅವ್ರ ಮೇಲೆ ನೀವು ಟ್ಯಾಕ್ಸ್ ಹಾಕ್ಬೋದು. ಸಾರಾಸಗಟ್ಟು ಒಂದೇ ಟ್ಯಾಕ್ಸ್ ಹಾಕುವಂಥದ್ದು ಅದು ಸಮಾಜವಾದಿ ಉಪಕ್ರಮ ಅಲ್ಲ. ಹೀಗಾಗಿ ಏನಾಗಿದೆ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನಲ್ಲಿ 2024-25 26,000 ಕೋಟಿ ಬರುತ್ತೆ ಅಂದ್ಕೊಂಡಿದ್ರು. ಬಂದಿದ್ದು 24,000 ಕೋಟಿ. ಒಂದು 2,000 ಕೋಟಿ ಕಮ್ಮಿ ಆದರೂ ಕೂಡ 28,000 ಕೋಟಿ ಮುಂದಿನ ವರ್ಷ ಬರುತ್ತೆ ಅಂತ, 16.7% ಅಷ್ಟು ಬರುತ್ತೆ ಅಂತ, ಹೆಚ್ಚುವರಿಯಾಗಿ ಬರುತ್ತೆ ಅಂತ ಉತ್ಪ್ರೇಕ್ಷೆಯನ್ನು ಮಾಡಲಾಗಿದೆ. ಅದೇ ರೀತಿ ಮೋಟಾರ್ ವೆಹಿಕಲ್ ಟ್ಯಾಕ್ಸಲ್ಲಿ 13,000 ಕೋಟಿ ಬರುತ್ತೆ ಅಂದ್ಕೊಂಡಿದ್ರು. ಬಂದಿದ್ದೇ 12,500 ಕೋಟಿ. ಈ ಸತಿ 15,000 ಕೋಟಿ, ಅಂದರೆ 20% ಜಾಸ್ತಿ ಸಂಗ್ರಹ ಆಗುತ್ತೆ. ಹಂಗೆ ನೋಡೋದಾದರೆ ಒಟ್ಟಾರೆ ಏನು ಹೇಳ್ತಿದೆ, ಮೋಟಾರ್ ವೆಹಿಕಲ್ ಮಾರ್ಕೆಟ್ಗಳು ಎಲ್ಲವೂ ಕೂಡ ಕಾರುಗಳು ಇವುಗಳು ಖರೀದಿ ಜಾಸ್ತಿ ಆಗ್ತಿದೆ ದೊಡ್ಡ ಮಟ್ಟದ್ದು ಬಿಟ್ಟರೆ, ಸಾಮಾನ್ಯ ಜನರು ಮಧ್ಯಮ ವರ್ಗದವರು ಖರೀದಿಗಳಿಗೆ ಹೋಗ್ತಾ ಇಲ್ಲ. ಅಂದರೆ ಇವರು ತೋರಿಸಿರೋ ಉತ್ಪ್ರೇಕ್ಷಿತ ತೆರಿಗೆ ಅಂದಾಜುಗಳಿಗೂ ವಾಸ್ತವಿಕ ಆರ್ಥಿಕ ಪ್ರಗತಿನಲ್ಲಿ ಆಗ್ತಿರುವ ಕುಂಠಿತವಾದಂಥ ಬೆಳವಣಿಗೆಗಳಿಗೂ ಸಂಬಂಧವೇ ಇಲ್ಲ. ಇಷ್ಟೆಲ್ಲ ಅಲ್ದಿರ ಜೊತೆಗೆ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಅಂತಲೂ ಇತ್ತು. ಅದು ಹೋದ ವರ್ಷ 2,005 ಕೋಟಿ ರೂಪಾಯಿ ಬರುತ್ತೆ ಅಂದ್ಕೊಂಡಿದ್ರು. ಅದ್ರ ಬಂದಿದ್ದೆಷ್ಟಪ್ಪ ಅಂದ್ರೆ 1,487 ಕೋಟಿ ರೂಪಾಯಿ ಮಾತ್ರ. ಸೊ ಈಗ ಒಟ್ಟಾರೆಯಾಗಿ 2,34,378 ಕೋಟಿ ಬರುತ್ತೆ ಅಂತ ಅನ್ಕೊಂಡ್ರು. ಒಟ್ಟಾರೆ ತೆರಿಗೆ ಆದಾಯಗಳು ಎಲ್ಲವನ್ನು ಒಳಗೊಂಡಂತೆ ಬಂದದ್ದು ಬರೀ 2,27,300 ಕೋಟಿ. ಇಷ್ಟು ಕಡಿಮೆ ಆದರೂ ಕೂಡ ಯಾವುದೇ ಬಗೆಯ ವಿಶೇಷ ಯೋಜನೆಗಳು, ಯಾವುದೇ ಬಗೆಯ ವಿಶೇಷ ಪ್ರೇರಣೆಗಳು, ಯಾವುದೇ ಬಗೆಯ ಆರ್ಥಿಕವಾದಂಥ ಪ್ರೋತ್ಸಾಹಗಳು ಕೂಡ ಕಾಣದಿರಬೇಕಾದ್ರೆ 2,59,676 ಕೋಟಿ ರೂಪಾಯಿಯಷ್ಟು ಸ್ವಂತ ತೆರಿಗೆ ಆದಾಯ ಜಾಸ್ತಿ ಆಗಲಿದೆ ಎನ್ನುವಂಥ ಒಂದು ಉತ್ಪ್ರೇಕ್ಷಿತವಾದಂಥ ಅಂದಾಜನ್ನು ಮಾಡಲಾಗಿದೆ.
ಇನ್ಫ್ಯಾಕ್ಟ್ ಈ ಬಜೆಟ್ ಮಂಡನೆ ಮಾಡಾದ್ಮೇಲೆ ಸರ್ಕಾರಿ ಅಧಿಕಾರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಹೇಳ್ತಿರೋದೇನಪ್ಪ ಅಂದರೆ ಹೋದ ವರ್ಷ ನಾವೇನು ಅಂದಾಜು ಮಾಡ್ಕೊಂಡಿದ್ವಿ ಅದರಲ್ಲೇ ಒಂದು 6-8 ಸಾವಿರ ಕೋಟಿ ರೂಪಾಯಿ ಬರೋದಿಲ್ಲ, ಅಷ್ಟು ಪ್ರಗತಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ? ತೆರಿಗೆಯನ್ನು ನೀವಿಷ್ಟು ಬರುತ್ತೆ ಅಂತ ತೋರಿಸ್ತೀರಿ, ತೆರಿಗೆ ನಮಗಿಷ್ಟು ಬರೋದ್ರಿಂದ ಖರ್ಚಿಷ್ಟು ಮಾಡ್ತೀವಿ ಅಂತ ಹೇಳ್ತೀರಿ. ಸೊ ನಿಮ್ಮ ಎಲ್ಲ ವೆಚ್ಚಗಳಿಗೂ ಕೂಡ ಆಧಾರ ಇಷ್ಟು ತೆರಿಗೆ ಬರುತ್ತೆ ಎನ್ನುವ ಅಂದಾಜು. ಆ ಅಂದಾಜೇ ವಿಫಲ ಆದರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ನೀವು ಮಾಡಲೇಬೇಕು, ಸಂಬಳ ಕೊಡಲೇಬೇಕು, ಪೆನ್ಷನ್ ಕೊಡಲೇಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ರಾಜ್ಯ ಅಭಿವೃದ್ಧಿ ಪಥದಲ್ಲಿದೆ ಅನ್ಬೇಕಾದ್ರೆ ಕಾರ್ಪೊರೇಟ್ಗಳನ್ನೆಲ್ಲ ಕರೆದಿದ್ದೀರಿ. ಉದಾಹರಣೆಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಿರಿ, ಅವ್ರುಗಳಿಗೆಲ್ಲ ಏನು ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿದಿರಿ, ಅದನ್ನೆಲ್ಲ ಕೊಡಲೇಬೇಕು. ಕೊಡಕ್ಕಾಗದೇ ಇರೋದು, ಕೊಡಕ್ಕಾಗಲಿಲ್ಲ ಅಂದ್ರೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕಾದವ್ರು ಯಾರಪ್ಪ ಅಂತಂದರೆ ಈ ದೇಶದ ದುರ್ಬಲ ವರ್ಗಗಳೇ ಆಗ್ತವೆ. ಗ್ಯಾರಂಟಿಗೆ 52,000 ಕೋಟಿನಲ್ಲಿ 51,000 ಕೋಟಿ ಎತ್ತಿಟ್ಟಿದ್ದಾರೆ. ಯಾಕಂದರೆ ಈಗ 34 ರೂಪಾಯಿ ಪರ್ ಕೆ ಜಿ ಅಕ್ಕಿ ಖರೀದಿ ಭಾಗವಾಗಿ 120 ರೂಪಾಯಿ ಏನು ಕೊಡ್ತಿದ್ರು, ಅದ್ರ ಬದಲಿಗೆ 24 ರೂಪಾಯಿ ಕೆ ಜಿ ಅಕ್ಕಿನೇ ಕೊಡೋದ್ರಿಂದ ಅನ್ನಭಾಗ್ಯದಲ್ಲಿ 975 ಕೋಟಿ ರೂಪಾಯಿ ಕಡಿಮೆ ಆಗಿದೆ. ಆದ್ದರಿಂದ 52,000 ಕೋಟಿ ಇದ್ದಿದ್ದು 50,000 ಕೋಟಿ ಆಗಿದೆ. ಈ 51,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೂ ಕೂಡ ಹೋದ ವರ್ಷ ಸರ್ಕಾರ ತನ್ನ ಸಾಮಾನ್ಯ ಬಜೆಟ್ಟಿನಿಂದ ಹಣ ಎತ್ತಿ ಇಡಲಾಗಲಿಲ್ಲ. ಯಾಕೆ ಅಂದರೆ ಸಾಮಾನ್ಯ ಬಜೆಟ್ಟಿನಲ್ಲಿ ಎಷ್ಟು ತೆರಿಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು, ಅದು ಉತ್ಪ್ರೇಕ್ಷಿತವಾಗಿತ್ತು. ಅಥವಾ ಬೇರೆ ಮೂಲದಿಂದ ಕಾರ್ಪೊರೇಟ್ಗಳಿಗೆ ಶುಲ್ಕವನ್ನು ವಿಧಿಸಿ, ಶ್ರೀಮಂತರಿಗೆ ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ನ ಜಾಸ್ತಿ ಮಾಡಿ, SUV ವೆಹಿಕಲ್ಸ್ಗೆ ಮೋಟಾರ್ ವೆಹಿಕಲ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿ, ಈ ಎಕ್ಸೈಸ್ ಟ್ಯಾಕ್ಸಲ್ಲೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟು ಮೆಟ್ರೋ ನಗರದಲ್ಲಿ ಸಿಕ್ಕಾಪಟ್ಟೆ ನಾವು ಜಾಸ್ತಿ ಮಾಡಿ ಅಂದರೆ ಐಷಾರಾಮಿ ಬದುಕಿಗೆ ತೆರಿಗೆಯನ್ನು ಜಾಸ್ತಿ ಮಾಡುವಂತಹ, ನೈಟ್ ಲೈಫ್ಗೆ ತೆರಿಗೆಯನ್ನು ಜಾಸ್ತಿ ಮಾಡುವಂತಹ, ಹಾಗೂ ಯಾರು ಅತ್ಯಧಿಕ ಲಾಭವನ್ನು ಉದಾಹರಣೆಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಆಸುಪಾಸಿನಲ್ಲಿರುವಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ಒಟ್ಟಾರೆ GDPಯ 30% ಕೊಡ್ತಾರೆ ರಾಜ್ಯದ್ದು. ಅವರು ಆ ಪಾಟಿ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ದೇಶದಲ್ಲಿರುವಂತಹ ಹಲವಾರು ಬಿಲಿಯನರ್ಸ್ಗಳಲ್ಲಿ ಇವರು ಇರ್ತಾರೆ. ಅವ್ರ ಮೇಲೆ ನೀವು ಪರೋಕ್ಷವಾದಂತಹ ಐಷಾರಾಮಿ ಟ್ಯಾಕ್ಸ್, ನೀವು ಇನ್ಕಮ್ ಟ್ಯಾಕ್ಸ್ ಹಾಕೋಕ್ಕಾಗೋದಿಲ್ಲ. ಆದರೆ ಬೇರೆ ಬಗೆಯ ಶುಲ್ಕಗಳನ್ನು ನೀವು ಹಾಕುವುದಕ್ಕೆ ಸಾಧ್ಯವಿದ್ದರೆ GSTಯಿಂದ ಬರಲಾಗದಿದ್ದಂಥ ಹಣವನ್ನು ಬೇರೆ ರೀತಿ ಪೂರೈಸ್ಕೋಬೋದಾಗಿತ್ತು. ಇದರಲ್ಲಿ ಒಂದಂಶ ಈಗಲೂ ಇದೆ. ಕೇಂದ್ರದಿಂದ ನಮಗೆ ಬರಬೇಕಾಗಿರೋ 12,000 ಕೋಟಿ ರೂಪಾಯಿ ಬಂದಿದ್ದಿದ್ರೆ ಖಂಡಿತವಾಗಿ 12,000 ಕೋಟಿ ರೂಪಾಯಿ SC/SPಯಿಂದ ತೆಗೆದೇ ಇರಬಹುದಾಗಿತ್ತು. ಆಗಲೂ ತೆಗಿತಿದ್ರೆ ಬೇರೆ ಪ್ರಶ್ನೆ. ಆದರೆ ಹಾಗಂದ ಮಾತ್ರಕ್ಕೆ ಕೇಂದ್ರದ ಜೊತೆ ಸಂಘರ್ಷ ಮಾಡೋಣ, ಜನ ಜೊತೆಗಿರ್ತಾರೆ. ಆದರೆ ಹಾಗಂತ ಯಾರು ಕಾರ್ಪೊರೇಟ್ಗಳಿದ್ದಾರೆ ಅವ್ರನ್ನ ಮುಟ್ಲೇಬಾರ್ದು. ಯಾಕಂದರೆ 91ರ ನಂತರ ಆರ್ಥಿಕ ನೀತಿ ಹೇಳೋದೇ ಅದು. ನೀವು ಕಾರ್ಪೊರೇಟ್ಗಳನ್ನ ಮುಟ್ಬಿಟ್ರೆ ಅಭಿವೃದ್ಧಿ ಬಿದ್ದೋಗುತ್ತೆ ಅಂತೇಳಿ. ಅಭಿವೃದ್ಧಿ ಮತ್ತು ಕಲ್ಯಾಣ ಅನ್ನೋದನ್ನ ಎರಡು ಪರಸ್ಪರ ವಿರೋಧ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಎಲ್ಲ ಬಜೆಟ್ ವಿಮರ್ಶೆ ಬಗ್ಗೆ ಪತ್ರಿಕೆಗಳ ವಿಶ್ಲೇಷಣೆ ನೋಡಿದ್ರೆ ಅಭಿವೃದ್ಧಿ ಮತ್ತು ಕಲ್ಯಾಣ ಎರಡನ್ನೂ ಕೂಡ ಸಮತೋಲನ ಮಾಡಿದ ಬಜೆಟ್. ಎರಡು ತದ್ವಿರುದ್ಧ ಯಾಕಾಗಬೇಕು? ಜನರ ಕಲ್ಯಾಣವೇ ಅಭಿವೃದ್ಧಿ ಆಗಬೇಕಲ್ವಾ? ಜನರಿಗೆ ಅವರ ಸಣ್ಣ ಕೂಲಿಗಳು ಯಾರಿರ್ತಾರೆ, ರೈತರು ಯಾರಿರ್ತಾರೆ, ಅವ್ರಿಗೆ ಆದಾಯವನ್ನು ಜಾಸ್ತಿ ಮಾಡುವಂತಹ ಆರ್ಥಿಕ ನೀತಿ ಅನುಸರಿಸೋದ್ರ ಮೂಲಕನೇ ನೀವು ಅಭಿವೃದ್ಧಿಯನ್ನು ಸಾಧಿಸಬೇಕಲ್ವಾ? ಅಭಿವೃದ್ಧಿ ಮಾಡೋದು ಕಾರ್ಪೊರೇಟ್ಗಳು, ಅದರ ಫಲಾನುಭವಿಗಳು ಮಾತ್ರ ಸಾಮಾನ್ಯ ಜನ ಅನ್ನುವಂತಹ ಒಂದು ಸುಳ್ಳು ವೈರುಧ್ಯವನ್ನು ಸೃಷ್ಟಿ ಮಾಡಿ ಈ ಸರ್ಕಾರವು ಕೂಡ ಸೃಷ್ಟಿ ಮಾಡಿರೋದ್ರಿಂದ ಈಗ ಇವೆರಡನ್ನು ಕೂಡ ನಾವು ಸಮತೋಲನ ಮಾಡಬೇಕು ಅಂತ ಹೇಳ್ತಾ ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗಿದೆ, ತೆರಿಗೆ ಆದಾಯ ಕಡಿಮೆ ಆದಾಗ ವೆಚ್ಚ ಮಾಡಲೇಬೇಕಾದಂಥವಕ್ಕೆ ಬೇರೆದರಿಂದ ಕಸಿಯೋದು ಈ ವರ್ಷದಲ್ಲೂ ಮುಂದುವರಿಯುವಂತಹ ಎಲ್ಲ ಸೂಚನೆಗಳು ಇದ್ದಾವೆ. ಇದು ತೆರಿಗೆ ಆದಾಯದ ಪರಿಸ್ಥಿತಿ. ಆದರೆ ವೆಚ್ಚದ ಬಗ್ಗೆ ನಾನು ಆಮೇಲೆ ಬರ್ತೀನಿ. ವೆಚ್ಚದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರೋದು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟರು ಅಂತಲ್ಲ. ಒಂದು ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ 10,000 ಕೊಟ್ಟವರು 15,000 ಕೋಟಿ ಕೊಟ್ಟರು, 5,000 ಕೊಟ್ಟರು, ಜಾಸ್ತಿ ಕೊಟ್ಟಿದ್ದರಿಂದ ಇದು ಶಿಕ್ಷಣ ಪರ ಬಜೆಟ್, ಹಂಗಲ್ಲ ಚರ್ಚೆ ಮಾಡಬೇಕಾಗಿರೋದು. ಶಿಕ್ಷಣದಲ್ಲಿ, ಕೃಷಿನಲ್ಲಿ, ಆರೋಗ್ಯದಲ್ಲಿ ಯಾವ ಬಗೆಯ ಆರ್ಥಿಕತೆ ತರ್ತಿದ್ದಾರೆ ಅವರು, ಅಲ್ಲಿರುವಂತಹ ಸಾಮಾನ್ಯ ಜನರನ್ನ ಸಬಲರನ್ನು ಮಾಡ್ತಿದ್ದಾರಾ, ಅಲ್ಲೂ ಕಾರ್ಪೊರೇಟ್ ಉದ್ಯಮಿಗಳಿಗೆ ಅಲ್ಲೂ ಕೂಡ ಮಾರ್ಕೆಟ್ ಎಕಾನಮಿನ ತರ್ತಿದ್ದಾರಾ, ಆ ಮೂಲಕ ಕಾರ್ಪೊರೇಟ್ ಶಕ್ತಿಗಳಿಗೆ ಆಯಾ ಕ್ಷೇತ್ರವನ್ನು ಬಿಟ್ಕೊಡ್ತಿದ್ದಾರಾ, ಅದು ವೆಚ್ಚದಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗಿರೋ ವಿಷಯ. ಗಾತ್ರದ ಮೇಲೆ ಮಾತ್ರ ಅಲ್ಲ. ಅದಿರಲಿ, ಈಗ ಮೊದಲು ಆದಾಯದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಟ್ಯಾಕ್ಸ್ ವಿಷಯದಲ್ಲಿ ಬಂತು ಅಂದರೆ ತೆರಿಗೆ ಆದಾಯದ ಮೂಲದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಇವೆಲ್ಲವೂ ಕೂಡ
ಉತ್ಪ್ರೇಕ್ಷೆ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಯಾಕಂದರೆ ಒಟ್ಟಾರೆ ನಮ್ಮ ಆರ್ಥಿಕ ಪ್ರಗತಿಯ ಸೂಚನೆಗಳು ಇಷ್ಟು ಬಗೆಯ ವ್ಯವಹಾರ ನಡೆದು ಇಷ್ಟು ಬಗೆಯ ತೆರಿಗೆ ಸಂಗ್ರಹ ಆಗುತ್ತೆ ಅಂತ ತೋರಿಸ್ತಿಲ್ಲ. ತೆರಿಗೆದು ಬಿಟ್ಟರೆ ಇನ್ನು ಉಳಿದದ್ದು ಯಾವುದು? ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಾರೆ, ತೆರಿಗೆಯೇತರ ಆದಾಯ ಮೂಲಗಳು. ಅದು ಯಾವ್ಯಾವ್ದು ಇರ್ತವೆ? ಗಣಿಗಾರಿಕೆ ಕೊಡುವಂತಹ ಲೈಸೆನ್ಸ್ಗಳು, ಸರ್ಕಾರ ತನ್ನ ಸಂಪನ್ಮೂಲವನ್ನು ಲೈಸೆನ್ಸ್ ಆಗಿ ಬೇರೆಯವ್ರಿಗೆ ಬಳಕೆ ಮಾಡಿಕೊಟ್ಟಾಗ ಕೊಡುವಂತಹ ಶುಲ್ಕಗಳು, ದಂಡಗಳು, ತಾನು ಕೊಡುವ ಸೇವೆಗಳಿಗೆ ಹಾಕುವಂತಹ ಶುಲ್ಕಗಳು, ಇವೆಲ್ಲವೂ, ಮತ್ತು ತಾನೆಲ್ಲಾದರೂ ಬಂಡವಾಳ ಹೂಡಿದರೆ ಆ ಬಂಡವಾಳದಿಂದ ಬರುವಂತಹ ಲಾಭ, ಇವೆಲ್ಲವೂ ಕೂಡ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತಾರೆ. ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಬಂಡವಾಳ ಹೂಡಿ ಬರ್ತಿರುವಂತಹ ಆದಾಯದ ಪಾಲು ಕಡಿಮೆ. ಉಳಿದಂತೆ ಶುಲ್ಕ ಮತ್ತು ದಂಡ ಈ ವಿಷಯಗಳಿಗೆ ಬಂದರೆ ಇದು ನೇರವಾಗಿ ಸಾಮಾನ್ಯ ಜನರನ್ನ ಸುಲಿಯೋದೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದರೆ. ನಾನ್ ಟ್ಯಾಕ್ಸ್ ರೆವಿನ್ಯೂ ಜಾಸ್ತಿ ಆಯಿತು ಅಂತಂದರೆ ಅದರಲ್ಲಿ ಸಾಮಾನ್ಯ ಜನ ಖುಷಿ ಬೀಳೋ ವಿಷಯ ಯಾತ್ರದ್ದು ಇಲ್ಲ. ನೀವು ಮೈನಿಂಗ್ಗಳಿಗೆ ಜಾಸ್ತಿ ಫೀಸ್ ಹಾಕ್ಬಿಟ್ಟು ನೀವು ಮಾಡ್ತೀರಾ ಅಂದರೆ ಬೇರೆ ಪ್ರಶ್ನೆ. ಆದರೆ ಮೈನಿಂಗ್ಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕು, ಅವ್ರ ಮೇಲೆ ಜಾಸ್ತಿ ನಾವು ತೆರಿಗೆ ಹಾಕ್ಬಿಟ್ರೆ ಅವ್ರು ಬರೋದಿಲ್ಲ ಅಂತೇಳಿ ಅಲ್ಲಿ ನೀವು ಹಾಕೋದಿಲ್ಲ. ಯಾವ್ದ ಮೇಲೆ ಹಾಕ್ತೀರಿ? ಈಗಾಗಲೇ ಡಿ.ಕೆ. ಶಿವಕುಮಾರ್ ಹಲವಾರು ಸತಿ ಸ್ಪಷ್ಟವಾಗಿ ಹೇಳ್ದಂಗೆ ಸಾಮಾನ್ಯ ಜನರ ಕುಡಿಯುವ ನೀರಿನ ಶುಲ್ಕವನ್ನು ಜಾಸ್ತಿ ಮಾಡ್ತಾರೆ. ಸಾಮಾನ್ಯ ಜನರು ಬಾಡಿಗೆ ಮನೆಗಳಿಗೆ ಹೋದರೆ ಅಲ್ಲೊಂದಷ್ಟು ಶುಲ್ಕವನ್ನು ಜಾಸ್ತಿ ಮಾಡ್ತಾರೆ. ಉದಾಹರಣೆಗೆ ಈ ಬಜೆಟಲ್ಲೂ ಕೂಡ ಅವ್ರು ಹೇಳ್ಕೊಂಡಿರೋ ಹಾಗೆ ಸ್ಟೇಟ್ ಹ್ಯಾಸ್ ಟೇಕನ್ ಸೆವರಲ್ ಮೆಜರ್ಸ್ ಟು ಇಂಪ್ರೂವ್ ರೆವಿನ್ಯೂ ಜನರೇಷನ್ ಫ್ರಮ್ ನಾನ್ ಟ್ಯಾಕ್ಸ್ ಸೋರ್ಸಸ್, ಕನ್ಸರ್ಟೆಡ್ ಎಫರ್ಟ್ ಟು ರಿಸಾಲ್ವ್ ಇಶ್ಯೂಸ್ ರಿಲೇಟೆಡ್ ಟು ಫಾರೆಸ್ಟ್ ಕ್ಲಿಯರೆನ್ಸ್ ಇವನ್ನೆಲ್ಲ ಮಾಡ್ತೀವಿ. ಸ್ಟ್ರಿಕ್ಟರ್ ಎನ್ಫೋರ್ಸ್ಮೆಂಟ್ಸ್ ಇನ್ಕ್ಲೂಡಿಂಗ್ ಪೀರಿಯಾಡಿಕ್ ಟ್ಯಾರಿಫ್ ಅಪ್ಡೇಟ್ ಫಾರ್ ಯುಟಿಲಿಟೀಸ್. ಸರ್ಕಾರ ಕೊಡುವಂತಹ ಸೌಕರ್ಯಗಳ ಮೇಲೆ ಶುಲ್ಕವನ್ನು ಜಾಸ್ತಿ ಮಾಡ್ತೀವಿ. ಅದು ಯಾವುದ್ರ ಮೇಲೆ? ಟ್ರಾನ್ಸ್ಪೋರ್ಟು, ಅರ್ಬನ್ ಸರ್ವೀಸು, ಡಿಜಿಟಲ್ ಟ್ರ್ಯಾಕಿಂಗು, ಆಟೋಮೇಟೆಡ್ ಬಿಲ್ಲಿಂಗು, ಇವೆಲ್ಲವನ್ನು ಇಟ್ಕೊಂಡು ಇದೆಲ್ಲದರ ಮೇಲೆ ಶುಲ್ಕವನ್ನು ಜಾಸ್ತಿ ಮಾಡಿ, ಲೀಕೇಜನ್ನು ಕಮ್ಮಿ ಮಾಡಿ, ಪಾರದರ್ಶಕತೆಯನ್ನು ಜಾಸ್ತಿ ಮಾಡಿ, ಅಂದರೆ ಸಾಮಾನ್ಯ ಜನರಿಂದನೇ ಸುಲಿತೀವಿ. ಒಂದು ತೆರಿಗೆಯ ಮೂಲಕ, ಇನ್ನೊಂದು ತೆರಿಗೆಯೇತರದ ಶುಲ್ಕಗಳ ಮೂಲಕ ಅಂತ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸೊ ಮೊದಲು ಬಜೆಟ್ ಅಂದರೆ ಆಯ ಮತ್ತು ವ್ಯಯ ಅಂತ ಇಟ್ಕೊಳ್ಳೋದಾದರೆ, ಸಿದ್ದರಾಮಯ್ಯನವರ ಈ ಬಜೆಟ್ಟಿನಲ್ಲಿ ಆಯದ ಪ್ರಶ್ನೆಗೆ ಬರುವುದಾದರೆ ಅದರಲ್ಲಿ ತೆರಿಗೆ ಆದಾಯ ಒಂದಿದೆ, ತೆರಿಗೆಯೇತರ ಆದಾಯ ಒಂದಿದೆ. ತೆರಿಗೆ ಆದಾಯದಲ್ಲಿ ನಮ್ಮ ಪಾಲಿಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಿರುವಂಥದ್ದು ಸರಿಯಾದದ್ದು, ಅದನ್ನು ಖಂಡಿಸಬೇಕು, ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಆದರೆ ಉಳಿದಂತೆ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಏನಿಲ್ಲಿ ಖುದ್ದಾಗಿ ಯಾವ್ಯಾವುದು ತೆರಿಗೆ ಆದಾಯ ತನಗೆ ಬರುತ್ತೆ ಅಂತ ಅಂದ್ಬಿಟ್ಟು ಘೋಷಿಸ್ಕೊಳ್ತಾ ಇದ್ದಾರೆ, ಅದು ಒಂದು ಸ್ವಂತ ತೆರಿಗೆಯ ವಿಷಯದಲ್ಲಿ ಉತ್ಪ್ರೇಕ್ಷೆಯಿಂದ ಕೂಡಿದೆ. ತೆರಿಗೆಯೇತರ ಆದಾಯಗಳಿಗೆ ಪ್ರಶ್ನೆಗೆ ಬರೋದಾದರೆ ಜನರ ಮೇಲೆ ದಂಡ ಶುಲ್ಕಗಳನ್ನು ಜಾಸ್ತಿ ಮಾಡಿ ತೆರಿಗೆ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋ ರೀತಿಯಲ್ಲಿ ತೋರಿಸ್ತದೆ. ಇದರ ಪರಿಣಾಮ ನಾನು ಆಗಲೇ ಹೇಳಿದಾಗೆ ಖಂಡಿತವಾಗಿ ಹೋದ ವರ್ಷ ಆದಂತೆ ಈ ವರ್ಷವೂ ಕೂಡ ಗ್ಯಾರಂಟಿಗಳನ್ನು, ಇನ್ನೊಂದು ಮೇ ತಿಂಗಳಲ್ಲಿ ನಿಮಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತವೆ. ಅದಾದಮೇಲೆ ಇನ್ನೂ 2-3 ಚುನಾವಣೆ ಸ್ಥಳೀಯ ಸಂಸ್ಥೆಗಳದ್ದೇ ನಡೆಯಲಿದ್ದಾವೆ. ಹೀಗಾಗಿ ಗ್ಯಾರಂಟಿಗಳನ್ನು ಮುಂದುವರಿಸಲೇಬೇಕಾದಂಥ ಚುನಾವಣಾ ಅನಿವಾರ್ಯತೆ ಇದೆ. ಈ ಚುನಾವಣಾ ಅನಿವಾರ್ಯತೆ ಇಲ್ಲದಿದ್ದರೆ ಈ ಗ್ಯಾರಂಟಿಗಳು ಬರ್ತಿರಲಿಲ್ಲ ಅನ್ನುವ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಮನಗಾಣಬೇಕು. ಶತಾಯಗತಾಯ ಈ ಗ್ಯಾರಂಟಿಗಳನ್ನು ಆದಷ್ಟು ಬೇಗ ಕಡಿಮೆ ಮಾಡ್ತಾ ಹೋಗುವಂಥ ತುರ್ತು ದಿನೇ ದಿನೇ ರಾಜಕೀಯ ಒತ್ತಡ ಅವ್ರ ಮೇಲೆ ಏರ್ತಾ ಇದೆ. ಆದರೆ ಒಂದು ಮುಖ್ಯವಾದಂಥ ಪ್ರಶ್ನೆ ನಾವು ಮುಂದಿಟ್ಕೊಳ್ಬೇಕಾದದ್ದು, 1991 ನಂತರದಲ್ಲಿ ಏನು ಆರ್ಥಿಕ ನೀತಿಗಳನ್ನು ಅನುಸರಿಸಿದ್ರು, ಕಾಂಗ್ರೆಸ್ ಆಗಿರಲಿ BJP ಆಗಿರಲಿ, ಅದು ವಿಶೇಷವಾಗಿ 2000 ನಂತರ ಈ ಆರ್ಥಿಕ ನೀತಿಯ ಬಿಕ್ಕಟ್ಟುಗಳು ಸಾಮಾನ್ಯ ಜನರ ಬದುಕಿನಲ್ಲಿ ಎಂಥ ತಲ್ಲಣಗಳನ್ನು ಉಂಟು ಮಾಡಿದೆ ಅಂತಂದರೆ, ಬದುಕುಳಿಯೋದಕ್ಕೂ ಇವತ್ತು ಗ್ಯಾರಂಟಿ ಬೇಕು. ಆದರೆ ಗ್ಯಾರಂಟಿಗಳು ಮಾತ್ರ ಸಾಲದು, ಗ್ಯಾರಂಟಿ ಶಾಶ್ವತವೂ ಆಗಬಾರದು. ಯಾಕಂದರೆ ಗ್ಯಾರಂಟಿಗಳು ಅಂದರೆ ಏನು? ಸಾರಾಂಶದಲ್ಲಿ ಸಾಮಾನ್ಯ ಜನರಿಗೆ ಒಂದು 5 kg ಅಕ್ಕಿಯನ್ನು ಕೂಡ ಕೊಂಡ್ಕೊಳ್ಳೋಕ್ಕಾಗದಿರೋಷ್ಟು ಸಂದರ್ಭ ಇದೆ. ಈ ಸಂದರ್ಭ ಶಾಶ್ವತವಾಗಿರಬಾರ್ದು. ಅವ್ರಿಗೆ ಸಹಜವಾಗಿಯೇ ಏನು ಬೇಕಾದರೂ ಕೊಂಡ್ಕೊಳ್ಳುವಂತಹ ಸಾಮರ್ಥ್ಯ ತಂದುಕೊಡಬೇಕು. ಆ ಸಾಮರ್ಥ್ಯ ತಂದುಕೊಡುವುದಕ್ಕಾಗಿ ಬೇಕಾಗಿರುವ ಆರ್ಥಿಕ ನೀತಿಗಳನ್ನು ಕಲ್ಪಿಸಬೇಕು. ಅದನ್ನು ಕಲ್ಪಿಸುವ ತನಕ ಗ್ಯಾರಂಟಿ ಇರಲೇಬೇಕು. ಸೊ ಗ್ಯಾರಂಟಿಯನ್ನು ವಿರೋಧಿಸುವವರು ಸಾಮಾನ್ಯ ಜನರ ಆರ್ಥಿಕ ಬಿಕ್ಕಟ್ಟು ಇವತ್ತೇನಿದೆ ಅದನ್ನು ಅರ್ಥ ಮಾಡ್ಕೊಳ್ತೀರ, ಬರೀ ಕಾರ್ಪೊರೇಟ್ಗಳ ಆರ್ಥಿಕತೆಗೆ ಇದನ್ನೆಲ್ಲ ವಿಧಿಗೊಳಿಸಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂದರೆ ಬರೀ GDP ಅಂಕಿ ಸಂಖ್ಯೆಗಳ ಬಗ್ಗೆ ಮಾತಾಡ್ತಾರೆ. ಅದು ತಪ್ಪು. ಅದು ಖಂಡಿತ ಬಡವರ ಬಗ್ಗೆ ಅಸಹನೆ ಇರುವಂತಹ ತಿಳುವಳಿಕೆ. ಆದರೆ ಗ್ಯಾರಂಟಿಯನ್ನೇ ಒಂದು ಶಾಶ್ವತವಾದಂಥ ಪ್ಲೇ ಕಾರ್ಡ್ ಮಾಡ್ಕೊಂಡಾಗ ಏನು ಮಾಡ್ತಾರೆ? ಈಗ ಉದಾಹರಣೆಗೆ ವೆಚ್ಚದ ಪ್ರಶ್ನೆ ಬಂದಾಗ ನಾವು ಇದನ್ನೆಲ್ಲ ಮಾತಾಡಬೇಕು. ಕೃಷಿ ಅಂತ ಇಟ್ಕೊಳ್ಳೋಣ.
ಇವಾಗ ಕೃಷಿ ವಿಷಯಕ್ಕೆ ಬಂತು ಅಂತಂದರೆ ಬಿಮಲ್ ಫಸಲ್ ಯೋಜನೆ ಅಂತ ಕೇಂದ್ರ ಸರ್ಕಾರ ಏನೋ ಕೊಡುತ್ತೆ. ಈಗ ಉದಾಹರಣೆಗೆ ಅನ್ನಭಾಗ್ಯ ಯೋಜನೆಯಿಂದಲೂ ಕೂಡ ವಿಶೇಷವಾಗಿ ಸಣ್ಣ ಅತಿ ಸಣ್ಣ ರೈತರು, ರೈತ ಕೂಲಿಗಳಿಗೆ ಅತಿ ದೊಡ್ಡವಾದಂಥ ಒಂದು ನಿರಾಳ ಸಿಗ್ತಾ ಇದೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ. ಹಾಗೂ ಮನೆಗೆ 2,000 ರೂಪಾಯಿ ಮನೆ ಯಜಮಾಂತಿಗೆ ಸಿಗೋದ್ರಿಂದ ಕನಿಷ್ಠ ಪಕ್ಷ ಬೇರೆ ಇತರ ವಿಷಯಗಳನ್ನು, ಅತ್ಯಗತ್ಯ ವಿಷಯಗಳನ್ನು ಕೊಂಡ್ಕೊಳ್ಳೋದಕ್ಕಾದರೂ ಕೂಡ ಆಗ್ತಾ ಇದೆ. ಆದರೆ ಅದೇ ಜಮೀನಲ್ಲಿ ಇವತ್ತು ಒಟ್ಟಾರೆ ಕರ್ನಾಟಕ ಸರ್ಕಾರದ ಈ ಬಜೆಟಲ್ಲೇ ಅವರು ಮಂಡಿಸಿರೋ ಪ್ರಕಾರ ಸರ್ಕಾರದ ವ್ಯಾಪ್ತಿನಲ್ಲಿ 10 ಲಕ್ಷ ಎಕರೆ ಜಮೀನಿದೆ. ಕೃಷಿಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ಗ್ರಾಮೀಣ ಕುಟುಂಬಗಳಲ್ಲಿ 25% ಜನ ಭೂಹೀನ ರೈತರಾಗಿದ್ದಾರೆ. ಈ ಭೂಹೀನ ರೈತರಿಗೆ ನೀವು ಗ್ಯಾರಂಟಿಗಳನ್ನು ತೆಗೆದುಬಿಟ್ರೆ ಬದುಕಕ್ಕೆ ಕಷ್ಟ ಆಗುತ್ತೆ. ಗ್ಯಾರಂಟಿಗಳು ಕೊಡ್ತಾನೆ ಅವರು ಕಳೆದ 50-60 ವರ್ಷಗಳಿಂದಲೂ ಕೂಡ 2 ಎಕರೆ ಜಮೀನು ಕೊಡಿ ಅಂತ ಹೋರಾಟ ಮಾಡ್ತಿದ್ದಾರೆ ಭೂಮಿ ಮತ್ತು ವಸತಿಗೆ. ನೀವು ಅವೆಲ್ಲವನ್ನು ಕೂಡ ಗ್ಯಾರಂಟಿ ಕೊಡ್ತೀವಿ, ಆದರೆ ಭೂಮಿ ಕೊಡೋದಿಲ್ಲ. ಅದನ್ನೆಲ್ಲವನ್ನು ಕೂಡ ಲ್ಯಾಂಡ್ ಬ್ಯಾಂಕ್ ಮಾಡಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳಲ್ಲಿ ಅವರುಗಳಿಗೆ 1000 ಎಕರೆ ಜಮೀನನ್ನು ಬಿಟ್ಕೊಡ್ತೀವಿ. ಅಗತ್ಯವಿಲ್ಲದಿದ್ರೂ 1000 ಎಕರೆ ಕೊಡ್ತೀವಿ. ಈಗಾಗಲೇ ಮೈಸೂರಲ್ಲಿ ನಿಮಗೆ ಪತ್ರಿಕೆಗಳಲ್ಲಿ ಬಂದಿರೋದು ಓದಿರ್ಬೋದು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಗೆ 1000 ಎಕರೆ ಜಮೀನು ಕೊಟ್ಟಿದ್ದಾರೆ ಮೈಸೂರಲ್ಲಿ. ಅದನ್ನು ಅವರು ಪಾರ್ಕ್ಗಳಿಗೆ ಬಳಸ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ಉದ್ಯಮಿಗಳನ್ನು ಅವರು ಕಟ್ಟಿಲ್ಲ. ದೇವರಹಳ್ಳಿ ಸುತ್ತಮುತ್ತ ಸುಮಾರಷ್ಟು ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಕಂಪನಿಗಳು ಬರ್ತವೆ. ಒಬ್ಬೊಬ್ರಿಗೆ 1000 ಎಕರೆ ಜಮೀನು ಬೇಕಾಗುತ್ತೆ. 1000 ಎಕರೆ ಜಮೀನುಗಳು ಅಗತ್ಯವೇ ಇರೋದಿಲ್ಲ ಒಂದು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗೆ. ಅದನ್ನು ರಿಯಲ್ ಎಸ್ಟೇಟ್ ಮಾಡ್ಕೋತಾರೆ. ಅಂದರೆ ಕಾರ್ಪೊರೇಟ್ ಎಕಾನಮಿ ಬೆಳೆಯುತ್ತೆ. ಅದೇ 1000 ಎಕರೆ ಜಮೀನು, ಅದೇ 4000 ಎಕರೆ ಜಮೀನನ್ನ ನೀವು 2 ಎಕರೆಯಷ್ಟು ನೀವು ಅಲ್ಲಿರುವಂಥ ರೈತ ಕೂಲಿಗಳಿಗೆ ಕೊಟ್ಟರೆ ಅವ್ರಿಗೆ ಶಾಶ್ವತವಾದಂಥ ಸಂಪತ್ತಾಗ್ತಿತ್ತು. ಆ 2 ಎಕರೆ ಜಮೀನಲ್ಲಿ ಅವರು ಉಳುಮೆ ಮಾಡಿಕೊಂಡು ಬಿತ್ತನೆ ಮಾಡ್ಕೊಂಡು ಬರೆದ್ರೆ ಸ್ವಂತ ಕಾಲ ಮೇಲೆ ನಿಲ್ತಿದ್ರು. BPL ಇಂದ ಅಲ್ಪ ಸ್ವಲ್ಪ APL ಆದರೂ ಆಗ್ತಾ ಇದ್ರು. ನೀವು ಗ್ಯಾರಂಟಿಯನ್ನು ಕೊಟ್ಟು ಒಂದು ಕೈನಲ್ಲಿ ಇದೇ ನಿಮ್ಮ ಆರ್ಥಿಕತೆ ಮಾಡಿದಂಥ ಅನಾಹುತಗಳಿಗೆ ಮುಲಾ ಮಚ್ತೀರಿ, ಮತ್ತೊಂದು ಕಡೆ ಭೂಮಿಯನ್ನು ಕೇಳಿದ್ರೆ ಕತ್ತಿ ತಗೊಂಡು ಕತ್ತರಿಸಿ ಅದನ್ನು ಕಾರ್ಪೊರೇಟ್ಗಳಿಗೆ ಕೊಡ್ತೀರಿ. ಈ ಇಬ್ಬಗೆಯ ನೀತಿ ಏನಿದೆ, ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಸಮರ್ಥಿಸ್ತಾನೆ. ಇದರಲ್ಲಿ ಅಡಕವಾಗಿರುವ ಕಾರ್ಪೊರೇಟ್ ಪರವಾದಂಥ ಶಾಶ್ವತವಾಗಿ ಪರಾವಲಂಬಿಗಳಾಗಿ ಮತ್ತು ಕಾರ್ಪೊರೇಟ್ಗಳನ್ನೇ ಚಾಲಕ ಶಕ್ತಿನಲ್ಲಿ ಇಡುವಂತಹ ಏನು ಆರ್ಥಿಕ ನೀತಿ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದು ನವ ಉದಾರವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮವಂತರು ಕಾರ್ಪೊರೇಟ್ ಶಕ್ತಿಗಳು ಮಾಡುವ ಸಂಚಿಗೆ ನಾವು ಬಲಿಯಾದಂಗೆ ಆಗ್ತೀವಿ. ಹೀಗಾಗಿ ವೆಚ್ಚದ ಭಾಗಕ್ಕೆ ಬಂದು ನಾವು ನೋಡೋದಾದರೆ ವೆಚ್ಚದಲ್ಲಿ ಯಾವ ಬಗೆಯ ಒತ್ತುಗಳಿದ್ದಾವೆ. 1,000 ಎಕರೆ 1,000 ಕೋಟಿ ಇದಕ್ಕೆ ಜಾಸ್ತಿ ಮಾಡಿದ್ರು ಅದಕ್ಕೆ ಜಾಸ್ತಿ ಮಾಡಿದ್ರು ಅನ್ನೋದಲ್ಲ. ಯಾವ ಕ್ಷೇತ್ರದಲ್ಲಿ ಯಾವ ರೀತಿ, ಅಲ್ಲಿ ಉದಾಹರಣೆಗೆ ಕೃಷಿನೇ ಮಾತಾಡೋಣ. ಕೃಷಿನಲ್ಲಿ ನೀವು ಸಣ್ಣ ರೈತರ ಬಲವರ್ಧನೆಗೆ ಏನು ಮಾಡ್ತಿದ್ದೀರಿ? ಉದಾಹರಣೆಗೆ APMC ಕಾಯ್ದೆ ಬಂತು. APMC ಕಾಯ್ದೆ ಇವತ್ತಿನವರೆಗೂ ರದ್ದಾಗಿಲ್ಲ. ಮೊನ್ನೆ ಕೃಷಿ ಬೆಲೆ ಆಯೋಗ ಸಿದ್ದರಾಮಯ್ಯನವರು ನೇಮಕ ಮಾಡಿದಂಥ ಕೃಷಿ ಬೆಲೆ ಆಯೋಗಕ್ಕೆ ಸೂಚನೆ ಏನು ಕೊಟ್ಟಿದ್ದಾರೆ? ಮೋದಿ ಸರ್ಕಾರ 2023ರಲ್ಲಿ ತಂದಂಥ 3 ಕೃಷಿ ನೀತಿಗಳೇನಿದ್ದಾವೆ ಅದನ್ನು ಆಧರಿಸಿ, ಆ 3 ಕೃಷಿ ನೀತಿಗಳ ಸಾರಾಂಶ ಏನು? ಆ 3 ಕೃಷಿ ನೀತಿಗಳು ಹೇಳೋದೇನಪ್ಪ ಅಂತಂದರೆ ಉತ್ಪಾದನೆಯಲ್ಲಿ, ಮಾರುಕಟ್ಟೆನಲ್ಲಿ, ಸಂಗ್ರಹದಲ್ಲಿ, ಗೋಡೌನ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಖಾಸಗಿನವರು ಅವಕಾಶ ಮಾಡಿಕೊಡಿ, ಖಾಸಗಿ ಕಾರ್ಪೊರೇಟ್ಗಳಿಗೆ. ಅವುಗಳ ರೀತಿಯಲ್ಲಿ ನೀವು ಕೃಷಿ ಬೆಲೆ ನಿಗದಿಸಿ ಅಂತಂದ್ಬಿಟ್ಟು ಸೂಚನೆ ಕೊಡ್ತಾರೆ. ಮತ್ತೊಂದು ಕಡೆ ರಾಸುಗಳು, ಆ ರಾಸುಗಳು ಹಾಲು ಕೊಡಲಿಲ್ಲ ಅಂತಂದ್ರೂ ಸಾಕಲೇಬೇಕಾದಂಥ ಅನಿವಾರ್ಯತೆಯನ್ನು BJP ಸರ್ಕಾರ ಅವರ ಕೋಮುವಾದಿ ನೀತಿಯಾಗಿ ಭಾಗವಾಗಿ ತಂದಿಟ್ರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಇನ್ನೂ ಕೂಡ ರದ್ದು ಮಾಡಿಲ್ಲ. ಅದರ ಬಗ್ಗೆ ಒಂದು ಮಾತಿಲ್ಲ ಬಜೆಟಿನ ಡಾಕ್ಯುಮೆಂಟಲ್ಲಿ. ಭೂಮಿ ಮತ್ತು ವಸತಿಯ ಬಗ್ಗೆ ಇವತ್ತಿನವರೆಗೂ ಕೂಡ ಭೂಮಿ ಮತ್ತು ವಸತಿ ಕೊಡ್ತೀವಿ, ಬರೀ ಅವ್ರನ್ನ ಆಡಳಿತಾತ್ಮಕ ಜಂಜಾಟದಲ್ಲಿ ಮುಗಿಸಿ ಕೊಡೋದಿಲ್ಲ ಅಂತ ಮೊನ್ನೆ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳ್ಬಿಟ್ರು. ಹೊಸ ಶಾಸನವನ್ನು ನಾವು ಮಾಡಕ್ಕೆ ಬರೋದಿಲ್ಲ, ಮಾಡೋದಿಲ್ಲ. ಈಗಾಗಲೇ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ದರೆ ಆ ಡಾಕ್ಯುಮೆಂಟ್ನ ಇನ್ನೂ ಪಕ್ಕಾ ಮಾಡಿಕೊಡ್ತೀವಿ ಹೊರತು ನೀವು 50 ವರ್ಷದಿಂದ ನೀವಲ್ಲಿ ಉಳುಮೆ ಮಾಡ್ತಿದ್ರು ಕೂಡ ಹೊಸದಾಗಿ ನೀವು ಪರವಾಗಿ ಶಾಸನ ಕೊಡಲ್ಲ. ಅರಣ್ಯ ಇಲಾಖೆಗಳಿಗೆ ಬಂತು ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತೇಳಿ ತಾವು ಕೂಡ ಈ ವಿಷಯದಲ್ಲಿ BJP ಪರ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದರು. ಎರಡನೇದು, ಇಡೀ ನಾಡಿನ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಿದ್ದಾರೆ ವರ್ಲ್ಡ್ ಬ್ಯಾಂಕ್ನ ಒಟ್ಟಾರೆ ಒತ್ತಾಸೆಯ ಭಾಗವಾಗಿ. ಅದರ ಭಾಗವಾಗಿ ಏನು ಮಾಡ್ತಿದ್ದಾರೆ, 11 ಲಕ್ಷ ಎಕರೆ, ಈ ಸತಿ 11 ಲಕ್ಷ ಎಕರೆಯ ಡಿಜಿಟಲೀಕರಣ ಆಗುತ್ತೆ. ಅವು ಸುಲಭವಾಗಿ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತೇಳಿ ನಾಳೆ ಮೊನ್ನೆ ಬಜೆಟ್ ಭಾಷಣದಲ್ಲೂ ಕೂಡ ಹೇಳಿದಾಗೆ 10 ಕ್ಲೈಮ್ಯಾಟಿಕ್ ಝೋನ್ಗಳು ಕರ್ನಾಟಕದಲ್ಲಿ ಕೃಷಿಗೆ ಪಟ್ಟದ್ದು ಎಲ್ಲೆಲ್ಲಿದೆ ಅಂತೇಳಿ ಅಲ್ಲಿ ಖಾಸಗಿ ಹೂಡಿಕೆಯ ಉತ್ತೇಜನಕ್ಕೆ ಬೇಕಾಗಿರುವ ರೀತಿ ಭೂ ದಾಖಲೆಗಳನ್ನು ಕೊಡುವಂಥದ್ದು. ಅಂದರೆ ಕೃಷಿಗೆ ಮಾಡುತ್ತಿರುವ ವೆಚ್ಚದ ಒತ್ತು ಯಾವುದರ ಮೇಲಿದೆ,
ಕೃಷಿನಲ್ಲಿ ಕೈಗಾರಿಕೆಯನ್ನು ತರುವುದರ ಬಗ್ಗೆ ಇದೆಯೇ ಹೊರತು ಕೃಷಿ ಒಳಗಡೆ ಇರುವ 90% ಸಣ್ಣ ಅತಿ ಸಣ್ಣ ರೈತರು ಮತ್ತು ಕೂಲಿಕಾರರ ಆರ್ಥಿಕತೆಯನ್ನು ಗಮನದಲ್ಲಿಟ್ಕೊಂಡಿಲ್ಲ. ಹೀಗಾಗಿ ಇದನ್ನ ಕೇವಲ ಜಾಸ್ತಿ ಮಾಡಿದ್ರು ಒಂದು ಮಾತ್ರಕ್ಕೆ ಕೃಷಿಗೆ ಜಾಸ್ತಿನೂ ಆಗಿಲ್ಲ ನೋಡಿದ್ರೆ. ಯಾಕಂದ್ರೆ ವೆಚ್ಚದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಪ್ರಧಾನವಾಗಿ ಚರ್ಚೆ ಮಾಡಬೇಕಾಗಿರೋದೇನು, 1,000 ಕೋಟಿ ಇದ್ದಿದ್ದನ್ನ 1,100 ಕೋಟಿ ಜಾಸ್ತಿ ಮಾಡಿದ್ರು ಅಂತಂದ್ರೆ 300 ವರ್ಷ 100 ಕೋಟಿ ಜಾಸ್ತಿ ಮಾಡಿದ್ರು ಅಂತಲ್ಲ. ಇನ್ಫ್ಲೇಷನ್ ಅಂತ ಒಂದಿದೆ, ಹಣದುಬ್ಬರ ಜಾಸ್ತಿ ಆಗಿರೋದು 7.5. ನಮ್ಮದು ಅಖಿಲ ಭಾರತ ಮಟ್ಟದಲ್ಲಿ 4.5% ಇದ್ರೆ ಕರ್ನಾಟಕ ರಾಜ್ಯದ 5% ಇನ್ಫ್ಲೇಷನ್. ನೀವು ಇನ್ಫ್ಲೇಷನ್ ತೆಗೆದ್ರೆ 1,100 ಕೋಟಿ ಅಲ್ಲ, ನೀವು ರಿಯಲ್ ಟರ್ಮ್ಸ್ ಅಲ್ಲಿ ನೀವು ಕೊಡುವಂಥದ್ದು 950 ಕೋಟಿನೇ ಆಗಿರುತ್ತೆ. ಅದನ್ನು ಕೂಡ ತೆಗೆದಿಟ್ಟರೆ ಕೃಷಿ ಕಡಿಮೆನೆ ಕೊಟ್ಟಿರ್ತಾರೆ. ಮತ್ತು 428 ಕೋಟಿ ಕೊಟ್ಟು ಫಾರ್ಮ್ ಮೆಕನೈಸೇಷನ್ ಮಾಡ್ತಾರಂತೆ, ಯಾಂತ್ರೀಕರಣ. ಕೃಷಿಯ ಯಾಂತ್ರೀಕರಣದಿಂದ ಯಂತ್ರಗಳು ಉತ್ಪಾದನೆ ಮಾಡುವ ಕಂಪನಿಗೆ ಅನುಕೂಲ ಆಗುತ್ತೆ. ಬಿಟ್ರೆ ಸಣ್ಣ ಅತಿ ಸಣ್ಣ 90% ರೈತರು ಅದನ್ನ ಅವಲಂಬಿಸೋ ಪರಿಸ್ಥಿತಿನಲ್ಲಿ ಇದ್ದಾರ. ಎಲ್ಲಕ್ಕಿಂತ ಮುಖ್ಯವಾಗಿ ರೈತ ಕೂಲಿಗಳಿಗೆ ಬೇಕಾಗಿರುವ, ಸಣ್ಣ ರೈತರಿಗೆ ಬೇಕಾಗಿರುವ ಇನ್ನೂ ಹೆಚ್ಚುವರಿ ಜಮೀನು ಅಥವಾ ಸಣ್ಣ ಅತಿ ಸಣ್ಣ ಇರುವಂತಹ ಜಮೀನು ಇರುವಂತಹ ರೈತರನ್ನೇ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಲೆಕ್ಟಿವ್ ಫಾರ್ಮಿಂಗ್ಗೆ ಒಂದು ಸಾಂಸ್ಥಿಕವಾದಂಥ ಉತ್ತೇಜನವನ್ನು ಕೊಟ್ಟು ಅವರ ಒಟ್ಟಾರೆ ಆದಾಯವನ್ನು ಜಾಸ್ತಿ ಮಾಡಿ ಆ ಸಾಂಸ್ಥಿಕವಾದಂಥ ಸಾಮೂಹಿಕ ಕೃಷಿಯನ್ನ ಚಾಲಕ ಶಕ್ತಿಯನ್ನಾಗಿ ಕೃಷಿನಲ್ಲಿ ಮಾಡಬಹುದಾದದನ್ನು ಮಾಡಬಹುದಾಗಿತ್ತು. ಆವಾಗ ಗ್ಯಾರಂಟಿಗಳು ಬೇಕೇನೆ ಆಗ್ತಿರಲಿಲ್ಲ ಮುಂದೊಂದು 5 ವರ್ಷ ಆದಮೇಲೆ. ಹಾಗೆ ವೆಚ್ಚದ ಭಾಗವಾಗಿ ನಗರಾಭಿವೃದ್ಧಿಯನ್ನು ತೆಗೆದುಕೊಳ್ಳಿ. ನಗರಾಭಿವೃದ್ಧಿನಲ್ಲಿ ಅತಿ ಮುಖ್ಯವಾಗಿ ಚರ್ಚೆ ಮಾಡಿರೋದು ಬೆಂಗಳೂರಿನ ಅಭಿವೃದ್ಧಿಯ ವಿಷಯ. ಬೆಂಗಳೂರಿನ ಅಭಿವೃದ್ಧಿ ಅಂದ್ರೆ ಏನು? ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ. ಈ 1.5 ಕೋಟಿ ಜನರ ಅಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿಯೋ ಅಥವಾ ಬೆಂಗಳೂರಿನಲ್ಲಿರುವಂಥ 10-20 ಲಕ್ಷ ಕಾರಿನ ಒಡೆಯರ ಅಭಿವೃದ್ಧಿ ನಗರದ ಅಭಿವೃದ್ಧಿಯೋ? ಈ ನಗರಾಭಿವೃದ್ಧಿನಲ್ಲಿ ಈ ಸತಿ ಬಜೆಟ್ನಲ್ಲಿ ಪ್ರಧಾನವಾಗಿ ಮಂಡನೆ ಆಗಿರುವುದು ಸುಮಾರು 40,000 ಕೋಟಿ ವೆಚ್ಚದಲ್ಲಿ ಸುರಂಗ ಮಾರ್ಗಗಳು, ಸುರಂಗ ರಸ್ತೆ ಯಾವುದಕ್ಕೆ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದಾಗೆ ಈ ಬೆಂಗಳೂರಿನಲ್ಲಿ 3-4 ಕಾರ್ ಇಟ್ಕೊಂಡಿರೋ ಜನ ಬಹಳ ಕಷ್ಟಪಡ್ತಾ ಇದ್ದಾರೆ. ಅವರೊಳಗೆ ಸುಲಭವಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗೋದಕ್ಕೆ ಅಂಡರ್ಗ್ರೌಂಡ್ ಸುರಂಗ ಮಾರ್ಗವನ್ನು ಕಟ್ತೀವಿ ಅಂತೇಳಿ ಕಾರಿನ ಓಡಾಟಕ್ಕೆ ಪ್ರಧಾನವಾಗಿ ಬೆಂಗಳೂರಿನಲ್ಲಿ 23 ಲಕ್ಷ ಕಾರುಗಳಿದ್ದಾವೆ. ಈ 23 ಲಕ್ಷ ಕಾರಿನ ಒಡೆಯರಿಗೆ 40,000 ಕೋಟಿ ರೂಪಾಯಿಯಷ್ಟು ನೀವು ಸುರಂಗ ಮಾರ್ಗ ವೆಚ್ಚ ಮಾಡ್ತೀರಾ ಅಂದರೆ ಅದಕ್ಕೆ ಕರ್ನಾಟಕದ ತೆರಿಗೆ ದುಡ್ಡು ವ್ಯಯ ಆಗುತ್ತೆ. ಅಂದರೆ ಕರ್ನಾಟಕದಲ್ಲಿ ಯಾವುದೋ ಯಾದಗಿರಿ ಬೀದರ್ನಲ್ಲಿರೋ ಹಳ್ಳಿ ಜನರು ಕೊಡೋ ತೆರಿಗೆನೂ ಕೂಡ ಇಲ್ಲಿ ಬೆಂಗಳೂರಿನ ಕಾರಿನ ಒಡೆಯರ ಅನುಕೂಲಕ್ಕೆ ಯಾಕೆ ಖರ್ಚಾಗಬೇಕು? ಅಷ್ಟು ಮಾತ್ರ ಅಲ್ದಿರ ಈ ಬೆಂಗಳೂರಿನಲ್ಲಿರೋ 1.5 ಕೋಟಿ ಜನರಲ್ಲಿ ಕನಿಷ್ಠ ಪಕ್ಷ ಸುಮಾರು 40-50 ಲಕ್ಷ ಜನ ಸ್ಲಮ್ಮಲ್ಲಿ ಜೀವನ ಮಾಡ್ತಾರೆ. ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಬಡಾವಣೆಗಳಲ್ಲಿ ಜೀವನ ಮಾಡ್ತಾರೆ. ಬೆಂಗಳೂರಿನ ಅಭಿವೃದ್ಧಿ ಅಂತಂದ್ರೆ ಈ ಸ್ಲಮ್ಗಳಿಗೆ ಮೂಲಭೂತ ಜೀವನಾವಶ್ಯಕ ಸೌಕರ್ಯಗಳನ್ನು ಕೊಡೋದಾಗೋದಿಲ್ವಾ? ಸ್ಲಮ್ ಅಜೆಂಡಾನೇ ಇಲ್ಲ. ಬಜೆಟ್ನ ಭಾಷಣದಲ್ಲಿ ಕೊಳೆಗೇರಿ ಎನ್ನುವ ಪದದ ಪ್ರಸ್ತಾಪ ಇಲ್ಲ. ಅಂದ್ರೆ ಇಲ್ಲೂ ಕೂಡ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಂದ್ರೆ ಇನ್ನು ಕಾರ್ಪೊರೇಟ್ಗಳಿಗೆ ಬೇಕಾಗಿರುವ ಬೆಂಗಳೂರನ್ನಾಗಿ ಮಾಡಬೇಕು. ಹಾಗಾದ್ರೆ ಇದು ಯಾವ ಬಗೆಯ ಅಭಿವೃದ್ಧಿ ನೀತಿ? ನಗರಾಭಿವೃದ್ಧಿ ನೀತಿ ಅಂದ್ರೆ ಏನು ಹೇಳ್ದಂಗಾಗಲಿಲ್ಲ. ನಗರಾಭಿವೃದ್ಧಿಗೆ ಇಷ್ಟು ಕೋಟಿ ಹೆಚ್ಚು ಖರ್ಚು ಮಾಡ್ತೀವಿ ಅಂದ್ರೆ ಅದರಿಂದ ಏನು ಗೊತ್ತಾಗೋದಿಲ್ಲ. ಏನಕ್ಕಾಗಿ ಖರ್ಚು ಮಾಡ್ತೀರಾ? ಅದರಿಂದಿರೋ ಆರ್ಥಿಕ ನೀತಿಯ ಒತ್ತಾಸೆ ಏನು? ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಅದ್ರ ಹಿಂದ್ಗಡೆ ಇರೋದು ಬೆಂಗಳೂರನ್ನ ಮತ್ತೊಂದು ಸಿಂಗಪೂರ್ ಅಂತಾರಾಷ್ಟ್ರೀಯ ನಗರಿಯನ್ನಾಗಿ ಮಾಡ್ತೀವಿ ಅನ್ನೋದೇ ಹೊರತು ಕರ್ನಾಟಕದ ಜನರ, ಬೆಂಗಳೂರಿನಲ್ಲಿ ಶ್ರಮಜೀವಿಗಳ್ಯಾರಿದ್ದಾರೆ ಅವರಿಗೆ ಪೂರಕವಾಗಿ ಕಟ್ಟೋದೇ ಆಗಿಲ್ಲ ಅಂತಂದ್ರೆ ಇಂಥ ಅಭಿವೃದ್ಧಿ ನೀತಿ ಮೋದಿ ಮಾಡಿದ್ರೇನು, ಸಿದ್ದರಾಮಯ್ಯನವರು ಮಾಡಿದ್ರೇನು? ಇದನ್ನು ಕೂಡ ನಾವು ಈ ಬಜೆಟ್ನ ವಿಶ್ಲೇಷಣೆಯಲ್ಲಿ ಯಾರ ಪರವಾದಂಥ ಅಭಿವೃದ್ಧಿ, ಯಾರದನ್ನ ಕಿತ್ತು ಯಾರಿಗೆ ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಪ್ರಧಾನವಾಗಿ ವಿಮರ್ಶೆ ಮಾಡಬೇಕಾಗುತ್ತೆ. ಇನ್ನೊಂದು ಸಣ್ಣ ಉದಾಹರಣೆ, ಎಜುಕೇಶನ್ಗೆ ನೀವು ಬರೋದಾದರೆ ಶಿಕ್ಷಣದಲ್ಲಂತೂ ಪ್ರಾರಂಭದಿಂದ ಒಂದೋ ವಿಲೀನ ಮಾಡ್ತೀವಿ. ದೂರದಲ್ಲಿರುವಂಥ ಶಾಲೆಗಳನ್ನ ನಡೆಸೋಕ್ಕಾಗೋದಿಲ್ಲ. ನಮಗೊಂದು ಎಲ್ಲ ಕಡೆನೂ ಇರೋದು ಗೆಸ್ಟ್ ಟೀಚರ್ಸೇ ನಾವು ನೋಡಿದ್ದೀವಿ. ಅದರಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ 90,000ದಿಂದ 1 ಲಕ್ಷ ಕೋಟಿ ರೂಪಾಯಿ ನಮ್ಮದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಸ್ಯಾಲರಿ ಇತ್ಯಾದಿಗಳಿಗೆ ಹೋಗೋಕ್ಕಾಗುತ್ತೆ. ಇನ್ನು ವಿಶೇಷವಾಗಿ ಸಂಬಳ ಕೊಟ್ಟು ನಾವು ಯಾರನ್ನೂ ನೋಂದಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ. ನೋಂದಾವಣೆ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ನೋಂದಾವಣೆ ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಅದ್ರ ಮಧ್ಯದಾರಿನಲ್ಲಿ ಗೆಸ್ಟ್ ಟೀಚರ್ಸ್ ಅಂತ ಬಿಟ್ಟು ಮಾಡ್ತಾರೆ. ಅಲ್ಲೂ ಕೂಡ ವಿದ್ಯಾರ್ಥಿಗಳು ಇರಲಿಲ್ಲ ಅಂತಂದರೆ ಅದನ್ನೇ ನೆಪವಾಗಿ ಇಟ್ಕೊಂಡು ಅದನ್ನು ಮುಚ್ಚಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದಂಥ ಒಂದು ದೇಶ ಯಾವತ್ತೂ ಕೂಡ ಭವಿಷ್ಯದಲ್ಲಿ ಉದ್ಧಾರ ಆಗೋದಿಲ್ಲ. 1949ರಲ್ಲಿ ನಮ್ಮಂತೆ ಬಡತನದಿಂದ ಕೂಡಿದಂಥ ಒಂದು ಚೈನಾ ದೇಶ
ಯಾತಕ್ಕೆ ಈ ಪ್ರಮಾಣದ ಅಗಾಧವಾದಂಥ ಬೆಳವಣಿಗೆ ಹೊಂತು ಅಂತಂದರೆ 49ರಿಂದ 76 ತನಕ ಇದ್ದಂಥ ಸಮಾಜವಾದಿ ಯುಗದಲ್ಲಿ ಅವರು ಶಿಕ್ಷಣದ ಮೇಲೆ, ಜನರ ಜ್ಞಾನದ ಮೇಲೆ ಹಾಕಿದಂಥ ಇನ್ವೆಸ್ಟ್ಮೆಂಟ್ ಅದು. ಅದಾದ ನಂತರ ಒಂದು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಬಂದರೂ ಕೂಡ ಅಲ್ಲೂ ಇವತ್ತಿಗೂ ಕೂಡ ನಮಗಿಂತ ಮುಂದೆ ಯಾಕಿದ್ದಾರೆ ಅಂತಂದರೆ ಇವತ್ತಿಗೂ ಶಿಕ್ಷಣ, ಆರೋಗ್ಯ ಇತ್ಯಾದಿಗಳಲ್ಲಿ ಅವರು ಸಾಮಾನ್ಯ ಜನರು ನಮಗಿಂತ ಅತ್ಯಂತ ಸುಧಾರಿಸಿದ್ದಾರೆ. ಅಥವಾ ದೊಡ್ಡ ದೊಡ್ಡ ಪ್ರಜಾತಾಂತ್ರಿಕ ದೇಶಗಳು ನೀವು ನೋಡಿದ್ರೆ ಅಲ್ಲಿ ಜನರ ಆರೋಗ್ಯ ಮತ್ತು ಶಿಕ್ಷಣ ಅಂದರೆ ಬೇಸಿಕ್ ಮಾನವ ಸಂಪನ್ಮೂಲದ ಗುಣಮಟ್ಟ ಹೆಚ್ಚಿರುತ್ತೆ. ನಮ್ಮ ದೇಶದಲ್ಲಿ ಒಂದು BPL ಆಗಿದ್ದವನು ಅಂತ ಅವನೇ ಒಂದು 3-4 ಜನ ದುಡಿದು ಒಂದು ಮಧ್ಯಮ ವರ್ಗ ಆಗಿಬಿಟ್ರು ಕೂಡ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂದರೆ, ಮನೇಲಿ ಒಬ್ರು ಕಾಯಿಲೆ ಬಿದ್ದರು ಅಂತಂದರೆ ದಿಢೀರ್ನ BPL ಆಗಿಬಿಡೋದೆ. ಯಾಕಂದರೆ ಶಿಕ್ಷಣ ಮತ್ತು ಆರೋಗ್ಯ ಅಷ್ಟು ತುಟ್ಟಿಯಾಗಿದೆ, ಅಷ್ಟು ಖಾಸಗೀಕರಣ ಆಗಿದೆ. ಶಿಕ್ಷಣದಲ್ಲಿ ಆಗಬೇಕಾಗಿರೋದೇನು? ಇನ್ಫ್ಯಾಕ್ಟ್ ಏನು ಹೇಳುತ್ತೆ 2009ರ ರೈಟ್ ಟು ಎಜುಕೇಷನ್ನು, ಎಲ್ಲ ಗೌರ್ಮೆಂಟ್ ಶಾಲೆಗಳನ್ನು ಕೂಡ ಅತ್ಯುತ್ತಮ ಗುಣಮಟ್ಟದ ಮತ್ತು ಉಚಿತ ಶಿಕ್ಷಣ ಕೊಡುವ ರೀತಿಯಲ್ಲಿ ಬೆಳೆಸಿ ಅಂತ. ಅದಕ್ಕೆ ಯಾವ ಬಗೆಯ ಹೂಡಿಕೆಯನ್ನು ಕೂಡ ಮಾಡಿಲ್ಲ, ಜಾಸ್ತಿನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ಸತಿ 2% ಕಡಿಮೆ ಮಾಡಿದ್ದಾರೆ ಶಿಕ್ಷಣದ ಹೂಡಿಕೆ. ಬದಲಿಗೆ ಅವೆಲ್ಲದರಲ್ಲೂ ಕೂಡ ಅಲ್ಲಿರುವಂಥ ಖಾಸಗಿ ಉದ್ಯಮಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಸ್ಕಾಲರ್ಶಿಪ್ಗಳಿಗೆ ಅಂತ ಎತ್ತಿಟ್ಟಿದ್ದಂಥ 481 ಕೋಟಿ ರೂಪಾಯಿ ಈ ಸತಿ 419 ಕೋಟಿಗೆ ಇಳಿದಿದೆ. ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಜುಂಜುನ್ವಾಲಾ ಅಂತೇಳಿ ಅತಿ ದೊಡ್ಡ ಸ್ಟಾಕ್ ಬ್ರೋಕರ್ ಮನುಷ್ಯ ಅಗಸ್ತ್ಯ ಅಂತ ಆತನ ಸಂಸ್ಥೆ, ಅವನ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಂದನ್ ನೀಲಕ್ಕಣಿಯ ಏಕ್ ಸ್ಟೆಪ್ ಫೌಂಡೇಶನ್ ಅಂತಿದೆ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಮೆಡಿಕಲ್ ಕಾಲೇಜ್ದ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ನಲ್ಲಿ ಕೋಲಾರದಲ್ಲಿ ಮಾಡ್ತೀವಿ ಅಂದರೆ ಎಲ್ಲದರಲ್ಲೂ ಕೂಡ ಖಾಸಗಿ ಹೂಡಿಕೆಯನ್ನು ಮುಂದಿಡ್ತಿದ್ದಾರೆ. ಅದರಷ್ಟೇ ಭಯಂಕರವಾದದ್ದು ಈ ಬಜೆಟಲ್ಲಿ ಇನ್ನೊಂದು ಹೊಸದಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಯಾವ ರೀತಿ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಲ್ಲಿ ಎಲ್ಲ ಶಿಕ್ಷಣ ವ್ಯವಸ್ಥೆನಲ್ಲೂ ಕೂಡ ಶಿಕ್ಷಣವೇತರ ಅಲ್ಲದಿದ್ರೂ ಕೂಡ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಿದರೆ ಅವರನ್ನು ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ ಅಂದರೆ ಆಚರಣೆಯಲ್ಲಿ ಪ್ರೊಫೆಸರ್ ಆಗಿರೋರು ಅಂತ ಅಂದ್ಬಿಟ್ಟು ಏನೋ ಸಂಘ ಪರಿವಾರದವ್ರನ್ನ ತಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪ್ರೊಫೆಸರ್ಗಳನ್ನಾಗಿ, ಟೀಚರ್ಗಳನ್ನಾಗಿ ನೇಮಕ ಮಾಡೋದಕ್ಕೆ ನೀತಿ ಮಾಡಿತ್ತು. ಅದೇ ನೀತಿಯನ್ನು ನಾವು ಅನುಸರಿಸ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಈ ಬಜೆಟಲ್ಲಿ ಹೇಳಿದ್ದಾರೆ. ಇವರು RSS ಅವ್ರನ್ನ ತರಲ್ಲ ಅಂತ ಗಟ್ಟಿಯಾಗಿ ನಮ್ಗೆ ಹೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಇವರ ಕಾಲಾವಧಿನಲ್ಲೇ ಸಿಂಡಿಕೇಟಲ್ಲಿರುವ ಬಹುಪಾಲು ಜನರು, ಸೆನೆಟಲ್ಲಿರುವ ಬಹುಪಾಲು ಜನರು, VCಗಳಾದಂಥ ಬಹುಪಾಲು ಜನರು ಅವರೆಲ್ಲರೂ ಕೂಡ RSSನ ಭಾಗವಾಗೇ ಇದ್ದಾರೆ. ಸುಮಾರಷ್ಟು ಜನ, ಒಂದಷ್ಟು ಜನ ಅಲ್ಲಲ್ಲಿ ಪ್ರಗತಿಪರರು, ಉಳಿದವರೆಲ್ಲ ಮುಂದುವರೆದಿದೆ ಯಥಾ ಪ್ರಕಾರ. ಇವರ ಕಾಲದಲ್ಲೇ RSSನವ್ರು ಜಾಸ್ತಿ ಆಗ್ತಾರೆ ಅಂದರೆ ಮುಂದಿನ ಸತಿ BJP ಬಂದರೆ ಈ ಅವಕಾಶ ಬಳಸ್ಕೊಂಡು ಯಾರು ಹೆಂಗಾಗ್ಬೋದು. ಅದೇ ರೀತಿ ಇಂಧನ ಕ್ಷೇತ್ರದಲ್ಲೂ ಕೂಡ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಖಾಸಗೀಕರಣ ಮಾಡು. ಈಗ ಸ್ಮಾರ್ಟ್ ಮೀಟರ್ ಅಂತ ಶುರು ಮಾಡಿದ್ದಾರೆ. ಅದನ್ನು ಶುರು ಮಾಡಿದ್ದು 2005ರಲ್ಲೇ ಖಾಸಗೀಕರಣ ಮಾಡಬೇಕು ಅಂತ ಶುರು ಮಾಡಿದ್ರು. ಯಾವಾಗ ಡಿಸ್ಟ್ರಿಬ್ಯೂಷನ್ ಕಂಪನಿಗಳೆಲ್ಲವೂ ಖಾಸಗೀಕರಣ ಆಗಕ್ಕೆ ಶುರು ಮಾಡಿದ್ವು, ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಲಾಸ್ ಆಗಬಾರ್ದು, ಸರ್ಕಾರ ಗ್ಯಾರಂಟಿ ನಿಲ್ಲುತ್ತೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ, ಆದರೆ ಸರ್ಕಾರನೂ ನಂಬಕ್ಕೆ ಬರಲ್ಲ ಅಂಥೇಳಿ ಈಗ ಮೊಬೈಲ್ ಫೋನ್ ಥರ ಸ್ಮಾರ್ಟ್ ಮೀಟರ್ ಅಂತ ಮಾಡ್ತಿದ್ದಾರೆ. ನೀವು 100 ರೂಪಾಯಿ ಮೊದಲೇ ಡಿಪಾಸಿಟ್ ಇಟ್ಟರೆ 100 ರೂಪಾಯಿಯಷ್ಟು ವಿದ್ಯುತ್ತು, 100 ರೂಪಾಯಿಯಷ್ಟು ಖರ್ಚಾಗೋಯ್ತು ಅಂದರೆ ತಕ್ಷಣ ನಿಮ್ಮ ಮನೆಗೆ ಲೈಟ್ ಸಪ್ಲೈ ಇರೋದಿಲ್ಲ. ಅಂದರೆ ಈ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಒಂದು ಸಾಮಾಜಿಕ ಸೇವೆ ಅಂತ ಪರಿಗಣಿಸ್ದಿರ ಯಾವ ರೀತಿ ಮೋದಿ ಸರ್ಕಾರ ಅದನ್ನೊಂದು ಕಾರ್ಪೊರೇಟ್ ಉದ್ಯಮ ಅಂತ ಮಾಡ್ಕೊಳ್ತೋ, ಇವರು ಅದೇ ರೀತಿ ಕಾರ್ಪೊರೇಟ್ ಉದ್ಯಮ ಮಾಡ್ಕೊತಿದ್ದಾರೆ. ಇದಲ್ಲದಿರ ನೇರ ಮೊನ್ನೆ ಉದಾಹರಣೆಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿದ್ರು. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗಳು 2003ರಿಂದಲೂ ಬರ್ತಿದ್ದಾವೆ. ಅವರೆಲ್ಲ 10 ಲಕ್ಷ ಕೋಟಿ 1 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಅಷ್ಟು ಹೂಡಿಕೆನೇ ಬರೋದಿಲ್ಲ. 90% ಅದು ಹೂಡಿಕೆಯಾಗಿ ಪರಿವರ್ತನೆ ಆಗೋದಿಲ್ಲ. ಅಲ್ಪ ಸ್ವಲ್ಪ ಹೂಡಿಕೆಯಾಗಿ ಪರಿವರ್ತನೆ ಆದರೂ ಕೂಡ ಅದು ಉದ್ಯೋಗ ಸೃಷ್ಟಿ ಮಾಡುವಂಥ ವಿಷಯಗಳಾಗಿರೋದಿಲ್ಲ. ಉದಾಹರಣೆಗೆ ಫಾಕ್ಸಾನ್ ಅನ್ನುವಂತಹ ಕಂಪನಿ ಅವ್ರು ಸೆಮಿ ಕಂಡಕ್ಟರ್ ಮತ್ತೊಂದುಗಳೆಲ್ಲ ಮಾಡ್ತಾರೆ. 21,000 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾರೆ ಅಂತೇಳಿ ಕರ್ನಾಟಕ ಸರ್ಕಾರ 7,000 ಕೋಟಿ ರೂಪಾಯಿ ಅವ್ರಿಗೆ ಆರ್ಥಿಕ ಉತ್ತೇಜನಗಳನ್ನು ಕೊಡುತ್ತೆ. ಅಂದರೆ ಅವರ ಹೂಡಿಕೆಯ 1/3 ಭಾಗದಷ್ಟು ಇವರೇ ಪೂರೈಸ್ತಾರೆ. ಅಷ್ಟು ಮಾತ್ರ ಅಲ್ದಿರ ವಿದೇಶದಿಂದ ಹೂಡಿಕೆ ಆಗುವಂಥವುಗೋಸ್ಕರನೇ ಉತ್ತೇಜನ ಕೊಡುವುದಕ್ಕೆ, ಅಂದರೆ ಅವ್ರಿಗೆ ಕ್ಯಾಪಿಟಲ್ ಸಬ್ಸಿಡಿ ಕೊಡೋದಕ್ಕೆ, ಬಿಟ್ಟಿಯಾಗಿ ಎಲ್ಲವನ್ನು ಒದಗಿಸೋದಕ್ಕೆ 13,692 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ ಈ ಬಜೆಟಲ್ಲಿ. ಈ ಯಾವ ಕಂಪನಿಗಳು ಸೆಮಿ ಕಂಡಕ್ಟರ್ ಇರ್ಬೋದು, ನವೀಕರಿಸಬಹುದಾದ ಇಂಧನದ್ದಿರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು, ಇವ್ಯಾವುದೂ ಕೂಡ ಉದ್ಯೋಗ ಸೃಷ್ಟಿಸುವಂತಹ ಉದ್ಯಮಗಳಲ್ಲ. ಮೊನ್ನೆ ಸರ್ಕಾರವೇ ಒಪ್ಪಿಕೊಂಡಂತೆ ಮೊದಲು
80ರಲ್ಲಿ 1 ಕೋಟಿಗೆ 1000 ಉದ್ಯೋಗಗಳು ಸೃಷ್ಟಿಯಾಗ್ತಿದ್ರೆ 1 ಕೋಟಿ ಬಂಡವಾಳಕ್ಕೆ, ಇವಾಗ 1.7 ಕೋಟಿ ಹೂಡಿಕೆ ಮಾಡಿದ್ರೆ 1 ಉದ್ಯೋಗ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್, ಬಂಡವಾಳ ಸಾಂದ್ರಿತ ಮತ್ತು ತಂತ್ರಜ್ಞಾನ ಸಾಂದ್ರಿತವಾದದ್ದು. ಅದರಲ್ಲೂ ವಿಶೇಷವಾಗಿ ನಮ್ಮ ನಾಡಿನ ಒಟ್ಟಾರೆ ಎಕಾನಮಿಯ ಸರ್ವಿಸ್ ಸೆಕ್ಟರ್ನ ಆಧರಿಸಿರೋದು. 66% ನಮ್ಮ SGDP ಬರುವಂಥದ್ದು ಸರ್ವಿಸ್ ಸೆಕ್ಟರಿಂದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾದ ಮೇಲೆ, ಆಟೋಮೇಷನ್ ಬಂದಾದ ಮೇಲೆ ಅಲ್ಲಿ ಮನುಷ್ಯನ ಮಧ್ಯಪ್ರವೇಶವೇ ಇಲ್ಲದಂತೆ ಸಾವಿರಾರು ಲಕ್ಷಾಂತರ ಉದ್ಯೋಗಗಳು ನಷ್ಟ ಆಗೋಗ್ತಾ ಇದ್ದಾವೆ. ಅವುಗಳಿಗೆ ರಾಜ್ಯ ಸರ್ಕಾರ ತನ್ನ ತೆರಿಗೆ ದುಡ್ಡಿನಿಂದ, ನಮ್ಮೆಲ್ಲರ ಹಣದಿಂದ ಅವ್ರಿಗೆ ಉತ್ತೇಜನವನ್ನು ಕೊಡ್ತಾರಂತೆ. ಇದಕ್ಕೆ ತದ್ವಿರುದ್ಧವಾಗಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುವುದೆಲ್ಲಿ, ನಾನಾಗಲೇ ಹೇಳಿದಾಗೆ ಕಿರು, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ MSME ಅಂತಾರೆ, ಮೈಕ್ರೋ, ಸ್ಮಾಲ್ ಮತ್ತು ಮಿಡ್ಲ್ ಈಗ ಇಂಡಸ್ಟ್ರೀಸ್, ಎಂಟರ್ಪ್ರೈಸಸ್ಗಳು. ಅದಕ್ಕೆ ಈ ಬಜೆಟಲ್ಲಿ 3700 ಯೂನಿಟ್ಗಳನ್ನ ಒಂದು ಕ್ಲಸ್ಟರ್ ಥರ ಮಾಡೋದಕ್ಕೆ 185 ಕೋಟಿ, 16 ಹೊಸ ಕ್ಲಸ್ಟರ್ ಮಾಡೋದಕ್ಕೆ 22 ಕೋಟಿ. ಅಂದರೆ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ MSMEಗಳಿಗೆ 180 ಕೋಟಿ, 22 ಕೋಟಿ. 1000 ಉದ್ಯೋಗವನ್ನು ಸೃಷ್ಟಿ ಮಾಡಿದಂತಹ ಫಾಕ್ಸಾನ್ ಕಂಪನಿಗೆ 6000 ಕೋಟಿ. ಅವರು 21,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರೆ ನಮ್ಮ GDPಯನ್ನು ನಾವು ಜಾಸ್ತಿ ತೋರಿಸ್ಬೋದು, ಅಭಿವೃದ್ಧಿ ಪಥದಲ್ಲಿದ್ದೀವಿ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಮೋದಿ ಆರ್ಥಿಕ ನೀತಿಗಳೇ. ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹಣ ಜಾಸ್ತಿ ಮಾಡಿದ್ರು ಕಮ್ಮಿ ಮಾಡಿದ್ರು ಅಲ್ಲ, ಮೊದಲನೇದಾಗಿ ಏನು ಘೋಷಣೆ ಮಾಡಿದ್ದಾರೆ ಅಷ್ಟು ಹಣ ಜಾಸ್ತಿ ಆಗುವ ಸಾಧ್ಯತೆ ಬಹಳ ಕಡಿಮೆ. ಯಾಕಂತಂದರೆ ಎಷ್ಟು ಆದಾಯ ಬರುತ್ತೆ ಅನ್ನೋದರಲ್ಲಿ ಉತ್ಪ್ರೇಕ್ಷೆ ಇದೆ ತೆರಿಗೆ ಆದಾಯದಲ್ಲಿ. ಎರಡನೇದು, ಯಾವ ಕ್ಷೇತ್ರದಲ್ಲಿ ಎಷ್ಟು ಹೂಡಿಕೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಯಾವ ನೀತಿಯನ್ನು ಅನುಸರಿಸಿ ಯಾರಿಗ ಅನುಕೂಲ ಆಗುತ್ತೆ ಅದರಿಂದ ಆಯಾ ಕ್ಷೇತ್ರಗಳಲ್ಲಿ ಅನುಕೂಲ ಆಗೋದು ಆಯಾ ಕ್ಷೇತ್ರದಲ್ಲಿರೋ ಕಾರ್ಪೊರೇಟ್ ಉದ್ಯಮಪತಿಗಳಿಗೆ. ಅದು ಈ ದೇಶದ 90% ಸಾಮಾನ್ಯ ಜನರನ್ನು ಸಬಲೀಕರಿಸುತ್ತಾ, ಈ ದೇಶದ 90% ಸಣ್ಣ, ಅತಿ ಸಣ್ಣ, ಕಿರು, ಮಧ್ಯಮ ಉದ್ಯಮಿದಾರರನ್ನ, ಆಟೋ ಡ್ರೈವರ್ಗಳನ್ನ, ಬೀದಿ ವ್ಯಾಪಾರಿಗಳನ್ನ, ರೈತ ಕೂಲಿಗಳನ್ನ, ಕೂಲಿಕಾರರನ್ನ, ಸಣ್ಣ ಪುಟ್ಟ ರೈತರನ್ನ, ಇವರ ಆರ್ಥಿಕತೆಯನ್ನು ಸಬಲೀಕರಿಸೋದೇನಾದರೂ ಇದೆಯೇ ಈ ಬಜೆಟಲ್ಲಿ ಅಂತ ನೋಡಿದ್ರೆ ಕೇಂದ್ರದ ಬಜೆಟಲ್ಲೂ ಇಲ್ಲ, ಇವರ ಬಜೆಟಲ್ಲೂ ಇಲ್ಲ. ಆ ರೀತಿ ಇದು ಕಾರ್ಪೊರೇಟ್ಗಳಿಗೆ ಸೇವೆ ಮಾಡುವ ಬಜೆಟೇ ಆಗಿದೆ. ಇದರಲ್ಲಿ ಆಶ್ಚರ್ಯನೂ ಇಲ್ಲ. ಯಾಕಂದರೆ ಗ್ಯಾರಂಟಿಯನ್ನು ಬಿಟ್ಟರೆ ಸಿದ್ದರಾಮಯ್ಯ ಬಜೆಟ್ = ಮೋದಿ ಬಜೆಟ್ ಪ್ಲಸ್ ಗ್ಯಾರಂಟಿಗಳು ಕೂಡ ಅತ್ಯಂತ ಪ್ರಿಕೇರಿಯಸ್ ಪೊಸಿಷನ್ನಲ್ಲಿದ್ದಾವೆ. ಗ್ಯಾರಂಟಿಗೆ ಸಾಮಾನ್ಯ ಬಜೆಟ್ಟಿಂದ ಹಣ ಕೊಡುವಷ್ಟು ಸಂಗ್ರಹ ಆಗ್ತಾ ಇಲ್ಲ. ಕಡ್ಡಾಯವಾಗಿ ಈ ವರ್ಷವೂ SC SP ಮತ್ತು TSP ಹಣಕ್ಕೆ ಕೈ ಹಾಕುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಬೇರೆ ಮೂಲಗಳಿಲ್ಲ. 7C ರದ್ದು ಮಾಡಲ್ಲ ಅಂತ ಹೇಳಾಗಿದೆ. ಹಾಕಿದ್ರೆ ಏನು ತಪ್ಪು ಅಂತ ಮಿನಿಸ್ಟ್ರುಗಳೇ ಘಂಟಾಘೋಷವಾಗಿ ಘೋಷಣೆ ಮಾಡ್ತಿದ್ದಾರೆ. 42,000 ಕೋಟಿ ರೂಪಾಯಿ ನಾವು ಜಾಸ್ತಿ ಮಾಡಿದ್ದೀವಿ SC SP TSP ಹಣವನ್ನು, ಒಟ್ಟು 42,000 ಕೋಟಿ ಅಂತ ಹೇಳಿದ್ರು. ಅದರಲ್ಲಿ ಒಂದು 20-30,000 ಕೋಟಿ ರೂಪಾಯಿ ನೀವು ಇದಕ್ಕೆ ಕೊಟ್ಟರೆ, ಸ್ಕಾಲರ್ಶಿಪ್ಗಳಿಗೂ ಇಲ್ಲದೆ ಬೇರೆ ಬೇರೆ ಯೋಜನೆಗಳು 1800 ಯೋಜನೆಗಳಿವೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸರ್ಕಾರದ್ದು 1800 ಯೋಜನೆಗಳಿಗೆ ಬೇಕಾಗಿರೋಷ್ಟು ಹಣವೂ ಇರೋದಿಲ್ಲ. ಹೊಸ ಯೋಜನೆಯನ್ನು ಆ ರೀತಿ ಘೋಷಣೆ ಮಾಡಿದ್ರೆ ಪ್ರಯೋಜನವೇ ಇಲ್ಲ. 9 ಯೂನಿವರ್ಸಿಟಿ ಘೋಷಣೆ ಮಾಡಿ ಒಂದೊಂದು ಯೂನಿವರ್ಸಿಟಿಗೆ ಬರೀ 2 ಕೋಟಿ 3 ಕೋಟಿ ಕೊಟ್ಟು ಬರೀ VCಗಳಿಗೆ ರಿಜಿಸ್ಟ್ರಾರ್ಗೆ ಸಂಬಳಕ್ಕೆ ಕೊಟ್ಟರೆ ಯೂನಿವರ್ಸಿಟಿ ಅನ್ನೋ ಪರಿಕಲ್ಪನೆಯ ಅಗತ್ಯ ಏನಿತ್ತಾಗಾದ್ರೆ. ಕೃಷಿನಲ್ಲೂ ಕೂಡ ಪ್ರಧಾನವಾಗಿ ಕೃಷಿಯನ್ನು ಮೋದಿ ಸರ್ಕಾರದ ನೀತಿಯ ರೀತಿನಲ್ಲೇ ನೀವು ಅದನ್ನು ಉತ್ಪಾದನೆ, ಸಂಗ್ರಹ, ಮಾರುಕಟ್ಟೆ ಎಲ್ಲವನ್ನೂ ಕೂಡ ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಬಿಟ್ಟು ಕೊಡುವ ರೀತಿಯಲ್ಲಿ ಮಾಡುವುದಾದರೆ ಯಾವ ವ್ಯತ್ಯಾಸ ಇರುತ್ತೆ? ಆದ್ದರಿಂದ ಬಂಧುಗಳೇ, ಸ್ನೇಹಿತರೆ, ಬಜೆಟನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗಿರೋದು ಜನಪರದ ಸಂವಿಧಾನದ ದೃಷ್ಟಿಯಿಂದಲೇ ಹೊರತು ಕಾಂಗ್ರೆಸ್ ಪಕ್ಷದ ಬಜೆಟ್ ಅನ್ನುವ ಕಾರಣಕ್ಕಾಗಿ ಅಲ್ಲ, BJP ಪಕ್ಷದ ಬಜೆಟ್ ಅನ್ನುವ ಕಾರಣಕ್ಕಾಗಿ ಅಲ್ಲ. ಆರ್ಥಿಕತೆಯ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ಸು ಅಲ್ಪ ಸ್ವಲ್ಪ ಮಾನವೀಯತೆಯ ಮುಖವಾಡವನ್ನು ಧರಿಸುತ್ತೆ. ಆದರೆ ಸಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ಗ್ಯಾರಂಟಿಯನ್ನು ಕೊಟ್ಟು ಭೂಮಿಯನ್ನು ಕಿತ್ಕೊಳ್ತಾರೆ. ತುತ್ತನ್ನವನ್ನು ಕೊಟ್ಟು ತಟ್ಟೆಯನ್ನೇ ಕಿತ್ಕೊಳ್ಳೋ ಥರದ್ದಾದರೆ BJP ತುತ್ತನ್ನೂ ಕೊಡ್ತಿರಲಿಲ್ಲ. ಆ ವ್ಯತ್ಯಾಸ ಗಮನಿಸಬೇಕು. ಆದರೆ ನಾವು ಇವರು ತುತ್ತಾದರೂ ಕೊಡ್ತಾರಲ್ಲಪ್ಪ ಅಂತ ನೋಡಬೇಕಾ? ನಮ್ಮ ತಟ್ಟೆ ನಮ್ಮ ಹಕ್ಕು, ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಮಾಡಬೇಕಾ? BJP ಕೋಮುವಾದಿ ಪಕ್ಷ. ಕೋಮುವಾದಿ ದೃಷ್ಟಿಯಿಂದಲೇ ಈ ಬಜೆಟನ್ನು ಕೂಡ ಕೋಮುವಾದಿ ದೃಷ್ಟಿಯಿಂದ ನೋಡ್ತವೆ. ಅದನ್ನು ಖಂಡಿಸಬೇಕು.
BJP ಕೇಂದ್ರ ಸರ್ಕಾರ ಮಾಡ್ತಿರೋ ಅನ್ಯಾಯಕ್ಕೆ ಜೊತೆಗೂಡಿ ನಿಂತಿದೆ, ಅದನ್ನು ವಿರೋಧಿಸಬೇಕು, ನಮ್ಮ ಪಾಲನ್ನು ಪಡ್ಕೊಳ್ಬೇಕು. ಆದರೆ ಇನ್ನು 40,000 ಕೋಟಿ ದುಡ್ಡು ಬಂದರೂ ಕೂಡ ಅದನ್ನು ಮತ್ತೆ ಕರ್ನಾಟಕದೊಳಗಡೆ ಈ ದೇಶದ ಜನರಿಗಲ್ಲದೆ, ಈ ನಾಡಿನ ಜನರಿಗಲ್ಲದೆ, ಈ ನಾಡನ್ನು ಮತ್ತಷ್ಟು ಕಾರ್ಪೊರೇಟ್ಗಳಿಗೆ ಬಿಟ್ಟುಕೊಡುವ ರೀತಿ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು, ಕೃಷಿ ನೀತಿ ಇರ್ಬೋದು, ಶಿಕ್ಷಣ ನೀತಿ, ಆರೋಗ್ಯ ನೀತಿ, ಎಲ್ಲದರಲ್ಲೂ ಇದೇ ನೀತಿಯನ್ನು ಅನುಸರಿಸೋದಾದರೆ ನಾವು ಬರೀ ಒಕ್ಕಣ್ಣನಿಂದ ನೋಡ್ತೀವಿ ಅಂತ ಅರ್ಥ ಆಗುತ್ತೆ. BJPಯ ವಿಮರ್ಶೆ ಏನಿದೆ ಅದು ತಿರಸ್ಕಾರಾರ್ಹ. ಆದರೆ ಕಾಂಗ್ರೆಸ್ ಪಕ್ಷದ ಸಮರ್ಥನೆ ಏನಿದೆ ಅದು ಅತ್ಯಂತ ಆತ್ಮವಂಚಕ. ನವ ಉದಾರಿ ನೀತಿ ಆರ್ಥಿಕ ವ್ಯವಸ್ಥೆನಲ್ಲಿ ಒಂದು ಕಡೆ ಕಾರ್ಪೊರೇಟ್ಗಳ ಆರ್ಥಿಕತೆಯನ್ನು ಇಟ್ಕೊಂಡು ಇನ್ನೊಂದು ಕಡೆ ಕಲ್ಯಾಣ ರಾಜ್ಯದ ಬಗ್ಗೆ ಮಾತಾಡೋಕ್ಕಾಗಲ್ಲ, ಅದು ವೈರುಧ್ಯ. ಸಾಮಾನ್ಯ ಜನರು ಸಂವಿಧಾನದ ಆಶಯಗಳ ಭಾಗವಾಗಿ ಚಾಲಕ ಶಕ್ತಿಗೆ ಸಾಮಾನ್ಯ ಜನರ ಆರ್ಥಿಕತೆ ಬರಬೇಕು, ಕಾರ್ಪೊರೇಟ್ ಆರ್ಥಿಕತೆ ಅಲ್ಲ. ಅಲ್ಲಿಯ ತನಕ ಒಂದು ಕಡೆ ಕಾರ್ಪೊರೇಟ್ ಆರ್ಥಿಕತೆ ಬೆಳೀತಿರುತ್ತೆ, ಒಂದು ಭಿಕ್ಷೆಯ ರೂಪದಲ್ಲಿ ಒಂದಷ್ಟು ಗ್ಯಾರಂಟಿಗಳು ಸಿಗ್ತಿರುತ್ತೆ. ಗ್ಯಾರಂಟಿ ಸಿಕ್ಕಿದ್ದೇ ನಮ್ಮ ಪರಮ ಪಾವನ ಅಂತ ನಾವು ಅಂದ್ಕೊಳ್ಳೋದಾದರೆ ನಮಗಿಂತ ಮುಟ್ಟಾಳರು ಬೇರೆ ಯಾರೂ ಇರುವುದಿಲ್ಲ. ಬದಲಿಗೆ ಈ ದೇಶದ ಜನ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕುಗಳನ್ನು ಇಟ್ಕೊಂಡು ವಿ ಡಿಸರ್ವ್ ಸೋಷಿಯಲಿಸಮ್. ಕರ್ನಾಟಕದಲ್ಲಿರುವ ಜನರಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವ ಸಮಾಜವಾದಿ ಆರ್ಥಿಕತೆಗೆ ನಾವು ಹಕ್ಕುದಾರರಾಗಿದ್ದೀವಿ. ಆ ನಿಟ್ಟಿನಲ್ಲಿ ಇದರ ಬಗ್ಗೆ ನಾವು ವಿಮರ್ಶೆ ಮಾಡಿ ಆ ನಿಟ್ಟಿನಲ್ಲಿ ಹೋರಾಟವನ್ನು ಕಟ್ಟಬೇಕೇ ಹೊರತು BJP ಪಕ್ಷವನ್ನು ಖಂಡಿತವಾಗಿ ವಿರೋಧಿಸಬೇಕು, ಕೋಮವಾದವನ್ನು ವಿರೋಧಿಸಬೇಕು ಅಂದರೆ ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತ ಆಗಬಾರ್ದು. ಕಾಂಗ್ರೆಸ್ 91ರಲ್ಲಿ ಜಾರಿಗೆ ತಂದ ಆರ್ಥಿಕ ನೀತಿ ತಂದ ಬಿಕ್ಕಟ್ಟಿನ ಭಾಗವಾಗಿಯೇ ಸಮಾಜದಲ್ಲಿ ಸಂಕ್ಷೋಭ ಬೆಳೆದು BJP ಗಟ್ಟಿಯಾಗ್ತಿದೆ. ಇವತ್ತು ಅವ್ರು ಏನು ಸುಳ್ಳು ಹೇಳಿದ್ರು ಕೂಡ ಸತ್ಯ ಅಂತ ಅಂದ್ಬಿಟ್ಟು ಒಪ್ಪಿಕೊಳ್ಳುವ ರೀತಿಯಲ್ಲಿ ಸಮಾಜದಲ್ಲಿ ಅವ್ರಿಗೆ ಬೇರುಗಳಿದ್ದಾವೆ. ನಾವು ಇದನ್ನು ಕತ್ತರಿಸದೆ ಕಾಂಗ್ರೆಸ್ಗೆ BJP ವಿರುದ್ಧ ಕಾಂಗ್ರೆಸ್ನ ಸಮರ್ಥಿಸಿಕೊಳ್ಳೇಬೇಕು ಅನ್ನುವಂತಹ ನಮ್ಮನ್ನು ನಾವು ವಂಚಿಸಿಕೊಳ್ಳುವ ನೀತಿಗಾದರೆ ಈ ದೇಶ ಇನ್ನೊಂದು ಹೆಜ್ಜೆನೂ ಮುಂದಕ್ಕೆ ಹೋಗಲ್ಲ, ಇನ್ನೊಂದಷ್ಟು BJPಗೆ ಬಲಿಯಾಗುತ್ತೆ. ಆ ನಿಟ್ಟಿನಲ್ಲಿ BJP ಈ ಬಜೆಟ್ಟಿನ ವಿಮರ್ಶೆಯನ್ನು ಕೂಡ ಸಾಂವಿಧಾನಿಕ ಸಮಾಜವಾದಿ ವಿಮರ್ಶೆಯ ಭಾಗವಾಗಿ ಮಾಡಬೇಕೇ ಹೊರತು BJPಯ ವಿರುದ್ಧ ಕಾಂಗ್ರೆಸ್ಸನ್ನು ಸಮರ್ಥಿಸ್ಕೊಳ್ಳೋದಕ್ಕಾಗಲಿ ಅಥವಾ ಇದ್ದಿದ್ರಲ್ಲಿ ಏನೋ ಸಿಕ್ಕುತ್ತಲ್ಲ ಬಿಡು ಅನ್ನುವ ರೀತಿ ಆತ್ಮತೃಪ್ತಿಯಿಂದ ನಮ್ಮನ್ನು ನಾವೇ ಆತ್ಮವಂಚನೆ ಮಾಡ್ಕೊಳ್ಳೋದಕ್ಕಾಗಲಿ ಬಳಕೆ ಆಗಬಾರದು ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.